तस्यै दिशै सततमञ्जलिरेशार्यै प्रक्षिप्यते मुखरितो मधुपैर्बुधैश्च जागर्ति यत्र भगवान् गुरुचक्रवर्ती विश्वोदयप्रलयनाटकसूत्रधारी दिशन्तु शम्मे गुरुपादपांसवः दिशन्तु शम्मे ಗುರುಪಾದಪಾಂಸವಃ. ಮೊಟ್ಟ ಮೊದಲಿಗೆ ಗುರುದೇವರಿಗೆ ಪ್ರಣಾಮ ಮಾಡುತ್ತಾ ಸಭೆಯನ್ನು ಅಲಂಕರಿಸಿರುವ ಎಲ್ಲರೂ ಸದ್ಭಕ್ತರಿಗೆ ನಾರಾಯಣ ಸ್ಮರಣೆ. ನಾವು ಇವತ್ತು ಈ ಸತ್ಸಂಗದಲ್ಲಿ ಮನುಷ್ಯ ಜನ್ಮದ ಮುಖ್ಯ ಕರ್ತವ್ಯವೇನು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ಪರ್ಪಸ್ ಆಫ್ ಲೈಫ್, ಮನುಷ್ಯ ಜನ್ಮ ಏತಕ್ಕೆ ಬಂದಿದೆ, ಇಂಪಾರ್ಟೆಂಟ್ ಆದ ಕೆಲಸ ಏನು, ಗೌಣವಾದದ್ದು ಕೆಲಸ ಏನು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ಈಗ ನಾವು ಸ್ವಲ್ಪ ಹೊತ್ತು ಶಾಸ್ತ್ರ, ಪರಮಾತ್ಮ, ಆಸ್ತಿಕ್ಯ ಬುದ್ಧಿ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಕೂಡ ಕೇವಲ ಯುಕ್ತಿಯಿಂದ ಕೂಡ ನಾವು ವಿಚಾರ ಮಾಡಿ ನೋಡಿದ್ರೆ ನಾವೆಲ್ಲರೂ ಯಾವುದೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ, ಚೇಷ್ಟೆ ಮಾಡ್ತಾಯಿದ್ದೀವಿ, ಕ್ರಿಯೆಗಳು ಮಾಡ್ತಾಯಿದ್ದೀವಿ, ಜಾಬು, ಏನೋ ಒಂದು ಬಿಸ್ನೆಸ್ ಎಲ್ಲ ಏನೋ ಮಾಡ್ತಾಯಿದ್ದೀವಿ. ಜೀವಿಗಳು, ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಏನೋ ಒಂದು ಪ್ರಯತ್ನ ಮಾಡ್ತಾಯಿದೆ, ಹಾರ್ಡ್ ವರ್ಕ್ ಎಲ್ಲ ಮಾಡ್ತಾಯಿದ್ದಾರೆ. ಏತಕ್ಕೆ, ಯಾವ ಪ್ರಯೋಜನ ಉದ್ದೇಶದಲ್ಲಿಟ್ಕೊಂಡು ನಾವು ಕ್ರಿಯೆಗಳು ಮಾಡ್ತಾಯಿದ್ದೀವಿ ಅಂತ ವಿಚಾರಣೆ ಮಾಡಬೇಕು. ಗೊತ್ತೋ ಗೊತ್ತಿಲ್ದಂಗೂ ಯೂನಿವರ್ಸಲ್ ಎಲ್ಲರೂ ಕೂಡ ಸುಖವನ್ನು ಹೊಂದಬೇಕಂತ ಪ್ರಯೋಜನವನ್ನು ಮನಸ್ಸಲ್ಲಿಟ್ಟುಕೊಂಡೇ ಕ್ರಿಯೆಗಳು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಹೆಜ್ಜೆ ಹಿಂದುಗಡೆ, ಪ್ರತಿಯೊಂದು ಮಾನಸಿಕ ಕ್ರಿಯೆ ಹಿಂದುಗಡೆ ಕೂಡ ನನಗೆ ಸುಖ ಬೇಕು, ಸುಖವನ್ನು ಹೊಂದಬೇಕನ್ನೋ ಪ್ರಯೋಜನದಿಂದನೇ ನಾವು ಮಾಡ್ತಾ ಇರ್ತೀವಿ. ಮತ್ತು ದುಃಖವನ್ನು ತೊಲಗಿಸಿಕೊಳ್ಳುವ ಪ್ರಯತ್ನ. ಮತ್ತು ಶಾಸ್ತ್ರ ಕೂಡ ಇವಾಗ ಇದನ್ನೇ ಹೇಳ್ತಾ ಇದೆ. ಆಭ್ರಂಭ ಸ್ತಂಭ ಪರ್ಯಂತೈ ಸರ್ವೇ ಪ್ರಾಣಿಭಿಃ ಸುಖಸ್ಯ ಪ್ರವೃತ್ತಿರಸ್ತಿ ದುಃಖಸ್ಯ ನಿವೃತ್ತಿರಸ್ತಿ ಸ್ವರಸತ ಏವ ಅಂದ್ಬಿಟ್ಟು, ಬ್ರಹ್ಮದಿಂದ ಹಿಡಿದು ಇರುವೆ ತನಕ ಪ್ರತಿಯೊಂದು ಜೀವಿ ಕೂಡ ಸುಖವನ್ನು ಹೊಂದಬೇಕಂತ, ದುಃಖವನ್ನು ತೊಲಗಿಸ್ಕೋಬೇಕಂತ ಪ್ರಯತ್ನಗಳು ಮಾಡ್ತಾ ಇದ್ದಾವೆ. ಮತ್ತು ಉಪದೇಶ ಏನಾದರೂ ಬೇಕಾ, ನೀನು ಸುಖವಾಗಿ ಜೀವನ ನಡೆಸು ಅಂತ ಹೇಳಬೇಕಂದ್ರೆ ಬೇಕೇ ಆಗಿಲ್ಲ. ಸ್ವರಸತ ಏವ, ನ್ಯಾಚುರಲ್ ಟೆಂಡೆನ್ಸಿ ಇದೆ ನಮಗೆ. ಈ ವೃತ್ತಿಗಳು, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಮಾಡೋ ಚೇಷ್ಟೆಗಳು ನ್ಯಾಚುರಲ್ಲಾಗಿ ನಮ್ಮಲ್ಲಿ ಅದೊಂದು ಸ್ವಭಾವ ಇದೆ. ಇಂಥ ಸ್ಥಿತಿಯಲ್ಲಿ ನಾವಿವಾಗ ಯಾಕೆ ನಾವು ಸುಖವಾಗಿ ಇರಬೇಕಂತ ಯಾಕೆ ಬಯಸ್ತಾ ಇದ್ದೀವಿ? ನಮ್ಮ ಓರಿಯೆಂಟೇಷನ್ ಆ ಕಡೆನೇ ಹೆಚ್ಚು ಯಾಕಿದೆ? ನಾನು ದುಃಖವಾಗಿರಬೇಕಂತ ನಾವು ಯಾಕೆ ಬಯಸ್ತಾ ಇಲ್ಲ? ಈ ಥರ ನಾವು ವಿಚಾರ ಮಾಡ್ಕೋಬೇಕು. ವಿಚಾರ ಮಾಡಿಕೊಂಡ್ರೆ ಶಾಸ್ತ್ರ ಏನು ಹೇಳುತ್ತಂದರೆ, ಯಾಕೆ ನಾವು ಸುಖಾನ ಹೊಂದಬೇಕಂತ ಅಂದ್ಕೊತೀವಂದರೆ, ನಮ್ಮ ಸ್ವಭಾವವು ಪರಮಾನಂದ ಸ್ಥಿತಿ. ನಮ್ಮ ಸ್ವಭಾವ ಎಂಥದ್ದಂದರೆ ಆನಂದ ರಸಃ ಆನಂದ ಗಣಃ ಅಂತ. ನಮ್ಮ ಸ್ವಭಾವ ಆನಂದ ಇರೋದ್ರಿಂದ ನಮ್ಮ ಸ್ವಭಾವದ ಕಡೆ ನಮಗೆ ಅದು ನ್ಯಾಚುರಲ್ ಓರಿಯೆಂಟೇಷನ್ ಆ ಕಡೆನೇ, ಟೆಂಡೆನ್ಸಿ ಆ ಕಡೆನೇ ಇದೆ ನಮಗೆ. ಶಾಸ್ತ್ರ ಪ್ರಮಾಣ ಇದೆ, ಆನಂದ ರಸಃ ಆನಂದ ಗಣಃ ಅಮೃತಸ್ಯ ಪುತ್ರಾಃ ಅಂತ ಶಾಸ್ತ್ರ ಹೇಳುತ್ತೆ. ಇವಾಗ ಪ್ರತಿಯೊಂದು ಜಡ ವಸ್ತು ಆಗಲಿ, ಚೇತನ ವಸ್ತು ಆಗಲಿ,
ಪ್ರತಿಯೊಂದು ವಸ್ತು ಈಗ ನೀರಿದೆ, ನೀವೆಷ್ಟೇ ಬಿಸಿ ಮಾಡಿ ಮತ್ತು ಸ್ವಲ್ಪ ಹೊತ್ತಿಗೆ ರೂಮ್ ಟೆಂಪರೇಚರ್ಗೆ ಅನುಕೂಲವಾಗಿ ತಣ್ಣಗಾಗ್ಬಿಡುತ್ತೆ. ತಣ್ಣಗಿರೋದು ಅದರ ಸ್ವಭಾವ, ಮತ್ತು ಸ್ವಭಾವಕ್ಕೆ ವಾಪಸ್ ಬಂದ್ಬಿಡುತ್ತೆ. ಅದೇ ಥರ ಈಗ ಮೀನಿರುತ್ತೆ, ಮೀನು ನೀರಲ್ಲಿರೋದು ಅದರ ಸ್ವಭಾವ. ಆ ಸ್ವಭಾವದಿಂದ ಹೊರಗಡೆ ಬಂದರೆ ತುಂಬ ಅನ್ಕಂಫರ್ಟಬಲಾಗಿ ಫೀಲ್ ಆಗುತ್ತೆ, ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾ ಇರುತ್ತೆ. ನಮ್ಮದು ಆ ಮೀನು ಥರನೇ ಆಗಿದೆ. ನಾವು ಕೂಡ ನಮ್ಮ ಪರಮಾನಂದ ಸ್ಥಿತಿ, ಎಂಥ ಆನಂದ ಸ್ವರೂಪಗಳು ನಾವು ಅಂದರೆ 24/7 365 ಡೇಸ್ ಕಂಟಿನ್ಯೂಸ್ ಆಗಿ ಆನಂದವಾಗಿರುವಂಥ ಸ್ವಭಾವ ಉಳ್ಳವ್ರು ನಾವು. ಈಗ ಆ ಮೀನನ್ನು ನೀರಿಂದ ತೆಗೆದ್ರೆ ಎಷ್ಟು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೋ, ನಾವು ಕೂಡ ಅಂಥ ಒಂದು ಆನಂದ ಸ್ವಭಾವದಿಂದ ಹೊರಗಡೆ ಬಂದುಬಿಟ್ಟಿದ್ದೀವಿ. ಹೊರಗಡೆ ಬಂದುಬಿಟ್ಟಿದ್ದಕ್ಕೆ ಅದಕ್ಕೆ ನಮಗೆ ದುಃಖ ಅಂದರೆ ನಮಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ದುಃಖ ನಮ್ಮ ಸ್ವರೂಪವೇ ಅಲ್ಲ, ಆನಂದ ನಮ್ಮ ಸ್ವಭಾವ. ಆದ್ದರಿಂದ ನಮಗೆ ಆ ಆನಂದನ ಹೊಂದಬೇಕನ್ನೋದು ನ್ಯಾಚುರಲ್ ಟೆಂಡೆನ್ಸಿ ಇದೆ. ಗೋಲ್ ಏನೋ ಕರೆಕ್ಟಾಗಿದೆ, ಎಲ್ಲರೂ ಕೂಡ ಅದರ ಸಲುವಾಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಆನಂದದ ಸರಿಯಾದ ಮೀಮಾಂಸೆ ವಿಚಾರ ಮಾಡ್ತಾ ಇಲ್ಲ. ಆ ಆನಂದ ಎಲ್ಲಿದೆ ಅಂತ ಸರಿಯಾಗಿ ತಿಳ್ಕೊಂಡಿಲ್ಲ. ನಮಗಿಂತ ಭಿನ್ನವಾಗಿ ಹೊರಗಡೆ ವಿಷಯಗಳಲ್ಲಿ ನಾವು ಆನಂದನ ಹುಡುಕ್ತಾ ಇದ್ದೀವಿ. ಆ ಮೀನು ನೀರಿಂದ ಹೊರಗಡೆ ತೆಗೆದುಬಿಟ್ರೆ ಅದು ಕೂಡ ಪ್ರಯತ್ನ ಮಾಡ್ತಾ ಇರುತ್ತೆ, ಎಫರ್ಟ್ಸ್, ಪುರುಷಾರ್ಥ ಅದು ಕೂಡ ಮಾಡ್ತಾ ಇದೆ. ಗಾಬರಿನಲ್ಲಿ ಏನಾಗುತ್ತೆ, ನೀರಿನ ಕಡೆಗಡೆ ಸ್ವಭಾವದ ಕಡೆ ಹೋಗಬೇಕಲ್ಲ, ಗಾಬರಿನಲ್ಲಿ ದಡದ ಕಡೆನೇ ಜಂಪ್ ಮಾಡ್ಕೊತ ಮತ್ತು ಇನ್ನೂ ನೆಟ್ಟಲ್ಲೇ ಹೋಗಿ ಸಿಕ್ಕಾಕೊಂಡ್ಬಿಡ್ತಾ ಇರುತ್ತೆ. ನಾವು ಕೂಡ ಅಷ್ಟೇ, ಬೇಕಾಗಿರೋದು ನಮಗೆ ಅಲ್ಟಿಮೇಟ್ ಹ್ಯಾಪಿನೆಸ್ಸೇ, ಅದೇ ನಮ್ಮ ಸ್ವಭಾವ. ಅದರ ಸಲುವಾಗಿ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಪ್ರಯತ್ನ ಅದನ್ನೇ ಮಾಡ್ತಾಯಿದ್ದೀವಿ. ಆದರೆ ರಾಂಗ್ ಪ್ಲೇಸಲ್ಲಿ ಹುಡುಕ್ತಾ ಇದ್ದೀವಿ. ಅದನ್ನು ನಮಗಿಂತ ಭಿನ್ನವಾಗಿ ರಾಂಗ್ ಪ್ಲೇಸಲ್ಲಿ ಹುಡುಕ್ತಾ ಇದ್ದೀವಿ. ಅದೇ ಮೇಯ್ನ್ ಪ್ರಾಬ್ಲಮ್. ನಾವು ಹುಡುಕ್ತಾ ಇರೋ ಪ್ಲೇಸು ಹೊರಗಡೆ ಪ್ರಪಂಚದಲ್ಲಿ, ಆ ಪ್ರಪಂಚದ ನೇಚರು ತಿಳ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಯಾರಾದರೂ ನಾನು ನರಕಕ್ಕೆ ಹೋಗಿ ತುಂಬ ಸುಖವಾಗಿ ಜೀವನ ನಡೆಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಏನಂತೀವಿ ನಾವು? ಹುಚ್ಚ, ಅದು ನರಕ ಅನ್ನೋದು ಸುಖವಾಗಿರುವಂಥ ಪ್ಲ್ಯಾಟ್ಫಾರ್ಮೇ ಅಲ್ಲ, ನೀನು ರಾಂಗ್ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀಯ. ನೀನು ಸುಖವಾಗಿ ಜೀವನ ನಡೆಸಬೇಕಂದ್ರೆ ಸ್ವರ್ಗಕ್ಕೆ ಹೋಗಬೇಕಲ್ಲ. ಆ ಪ್ಲ್ಯಾಟ್ಫಾರ್ಮ್ ಬಗ್ಗೆನೂ ಸ್ವಲ್ಪ ತಿಳ್ಕೋಬೇಕು. ಮತ್ತು ಈ ಭೂಲೋಕಕ್ಕೆ ಬಂದಿದೆಯಾ, ಭೂಲೋಕದ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನೀನು ತಿಳ್ಕೋಬೇಕು. ಶುಭೈರಾಪ್ನೋತಿ ದೇವತ್ವಂ ನಿಷಿದ್ಧೈರಾಪ್ನೋತಿ ನಾರಕೀಂತನು ಪುಣ್ಯ ಪಾಪಾಭ್ಯಾಮ್ ಉಭಾಭ್ಯಾಮ್ ಮಾನುಷಂ ಲಭತೆ ಅವಶಃ ಅಂತ. ಹೆಚ್ಚು ಪುಣ್ಯ ಮಾಡಿಕೊಂಡಿದ್ದರೆ ಸ್ವರ್ಗದಲ್ಲಿರ್ತಾ ಇದ್ವಿ, ಹೆಚ್ಚು ಪಾಪ ಮಾಡಿದ್ದರೆ ನರಕದಲ್ಲಿ ಹೋಗ್ತಾ ಇದ್ವಿ. ಎರಡು ಮಿಕ್ಸ್ ಇದ್ದಾಗ ನಮಗೆ ಈ ಭೂಲೋಕ, ಈ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಈ ಪ್ಲ್ಯಾಟ್ಫಾರ್ಮಲ್ಲಿ ಮ್ಯಾಕ್ಸಿಮಮ್ ಹೆಚ್ಚು ಕಡಿಮೆ ಸುಖ ಅರೌಂಡ್ 50% ಸುಖನೇ ನಮಗೆ ಸಿಗುತ್ತೆ. ಅದು ಕೂಡ ಓನ್ಲಿ ಇನ್ ಡೀಪ್ ಸ್ಲೀಪ್. ಸುಷುಪ್ತಿ 3 ಅವಸ್ಥೆ ಇರುತ್ತೆ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂದ್ಬಿಟ್ಟು. ಆ ಡೀಪ್ ಸ್ಟೇಟ್, ಸ್ವಪ್ನ ಇಲ್ಲದೇ ಇರುವಂಥ ನಿದ್ದೆಯನ್ನು, ಗಾಢ ನಿದ್ರೆಯನ್ನು, ಆ ಡೀಪ್ ಸ್ಟೇಟಲ್ಲೇ ಎಲ್ಲರಿಗೂ ಅಷ್ಟೋ ಇಷ್ಟೋ ಆನಂದ. ಜಾಗೃತ ಅವಸ್ಥೆಯಲ್ಲಿ ಸುಖದ ಟ್ರೇಸಸ್ ಕೂಡ ಇಲ್ಲ, ಎಲ್ಲವೂ ಕೂಡ ಟ್ರಿಕ್ ಆಗ್ತಾಯಿದೆ ಅಷ್ಟೇ. ಸುಖಸ್ಯ ಗಂಧಮಪಿ ನಾಸ್ತಿ ಅಂತ ಶಂಕರಾಚಾರ್ಯರು ಭಗವಾನರು ಅಂತಾರೆ. ಸುಖದ ಸ್ಮೆಲ್ಲು ಕೂಡ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ನಮಗೆ ಆ ಥರ ಭ್ರಾಂತಿ ಆಗ್ತಾ ಇರುತ್ತೆ. ಈಗ ನಾಯಿ ಇರುತ್ತೆ, ನಾಯಿ ಮೂಲೆಯನ್ನು ಕಚ್ತಾ ಇರುತ್ತೆ, ಮೂಲೆಯನ್ನು ಕಚ್ಚಿಬಿಟ್ಟು ಅದ್ರ ಚಿಗುರಿಗೆ ಚುಚ್ಚಿಕೊಂಡು ಅದರ ರಕ್ತನೇ ಬರ್ತಾ ಇರುತ್ತೆ. ಅದಕ್ಕೇನೋ ಆ ಬೋನ್ ಒಳಗಡೆಯಿಂದ, ಬೋನ್ ಮ್ಯಾರನು ಯಾವುದೋ ಲಿಕ್ವಿಡ್ ಬರ್ತಾಯಿದೆ ಅಂದ್ಬಿಟ್ಟು ಅದು ಆ ಬೋನಿಂದ ನನಗೆ ರಸ ಸಿಗ್ತಾಯಿದೆ ಅಂತ ಭ್ರಾಂತಿಲಿರುತ್ತೆ. ಕ್ಯಾಮಲ್ ಕೂಡ ಅಷ್ಟೇ, ಅದು ಮುಳ್ಳಿನ ಗಿಡದ ಎಲೆಯನ್ನು ತಿಂತಾ ಇರುತ್ತೆ, ಆ ಎಳೆಯಿಂದ ರಸ ಬರ್ತಾಯಿದೆ ಅಂತ ಅದು ಅಂದ್ಕೊಳ್ಳುತ್ತೆ. ಆ ಮುಳ್ಳು ಅದರ ನಾಲಿಗೆಗೆ ಚುಚ್ಚಿಕೊಂಡು ನಾಲಿಗೆಯಿಂದನೇ ಸಾಲ್ಟಿ ರಸ ಬರ್ತಾ ಇರುತ್ತೆ. ಅದು ಆ ಗಿಡದಿಂದ ಬರ್ತಾಯಿದೆ ರಸ ಅಂತ ಅದು ಫೀಲ್ ಆಗ್ತಾ ಇರುತ್ತೆ. ನಾವು ಕೂಡ ಅಷ್ಟೇ, ಹೊರಗಡೆ ವಿಷಯಗಳಿಂದ ಬರೋ ಆನಂದ ಅದು ಮೈಂಡ್ ಮಾಡೋ ಟ್ರಿಕ್ಕಿಂದ ನಮಗೆ ಅರ್ಥ ಆಗ್ತಾಯಿಲ್ಲ. ನಮ್ಮಲ್ಲಿರೋ ಆನಂದನೇ ಅಲ್ಲಿ ಮೆನಿಫೆಸ್ಟ್ ಆಗಿಬಿಟ್ಟು ಅನ್ಮೆನಿಫೆಸ್ಟ್ ಆಗ್ತಾಯಿದೆ ಅಷ್ಟೇ, ತರಂಗ ರೂಪದಲ್ಲಿ. ನಮಗೇನೋ ಆ ವಿಷಯದಿಂದ ನಮಗೆ ಆನಂದ ಸಿಕ್ತು, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂತಾರೆ. ಆ ವಿಷಯದಿಂದ ನೀನು ಡಿಸ್ಟರ್ಬ್ ಆಗಿದ್ದ ಅನ್ನೋ ಪೋರ್ಷನನ್ನು ಮೈಂಡ್ ತೋರಿಸೋದಿಲ್ಲ. ಧ್ಯಾಯತೋ ವಿಷಯಾನ್ ಪುಂಸಃ ಅಂತ ಭಗವದ್ಗೀತೆಯಲ್ಲಿ ಸ್ಟೆಪ್ಸ್ ಕ್ಲೀನಾಗಿ ಕೊಟ್ಟಿದ್ದಾರೆ. ವಿಷಯಗಳಿನ್ನೂ ನಮಗೆ ಶಾಂತಿಯಿಂದ ಇರೋವಂಥ ಒಂದು ಸ್ಥಿತಿಯನ್ನು ನೀನು ಭಂಗ ಮಾಡ್ತಾರೆ. ಆ ಭಂಗ ಮಾಡಿದ ಪೋರ್ಷನನ್ನು ಮನಸ್ಸು ನಮಗೆ ತೋರಿಸ್ಕೊಡೋದಿಲ್ಲ. ಆ ಭಂಗ ಡಿಸ್ಟರ್ಬ್ ಆಗಿರೋ ವೇವ್ ಏನಿರುತ್ತಲ್ಲ, ಅದು ಮತ್ತೆ ಆ ವಸ್ತುವನ್ನು ಹೊಂದಿದ ಮೇಲೆ ಅದು ಮತ್ತೆ ಅದು ನ್ಯೂಟ್ರಲ್ ಆದಾಗ ಆವಾಗ ಆ ವಸ್ತುವಿಂದ ನನಗೆ ಆನಂದ ಸಿಕ್ತು ಅಂತ ಟ್ರಿಕ್ ಮಾಡ್ತಾ ಇರುತ್ತೆ. ಅಷ್ಟೇ ಹೊರತು
ಹೊರಗಡೆ ಅಂತೂ ಯಾವುದೇ ವಿಷಯದಲ್ಲಿ ಸುಖದ ಸ್ಮೆಲ್ಲು ಕೂಡ ಇಲ್ಲ ಅಂತ ಭಾಷ್ಯಕಾರ ಭಗವಾನ್ರಂತಾರೆ. ನಾವು ಕೂಡ ಆ ಮೀನು ಥರನೇ ಗಾಬರಿಗೊಂಡು ರಾಂಗ್ ಪ್ಲೇಸಲ್ಲಿ ಪ್ರಯತ್ನಗಳೇನೋ ಮಾಡ್ತಾಯಿದ್ವಿ. ಮೀನು ಕೂಡ ಎಗರಾಡ್ತಾ ಇರುತ್ತೆ, ಅದು ಕೂಡ ಅಷ್ಟೇ, ಅದು ತನ್ನ ಸ್ವಭಾವಕ್ಕೆ ಹೋಗ್ಬೇಕಂತಲೇ ಪ್ರಯತ್ನ. ನಮ್ಮದು ಕೂಡ ಹಾರ್ಡ್ ವರ್ಕು, ಪ್ರತಿಯೊಂದು ಕ್ರಿಯೆ ಕೂಡ ಮತ್ತೆ ನಾವು ಆ ಪರಮಾನಂದ ಸ್ಥಿತಿಯನ್ನು ನಮ್ಮ ಸ್ವಭಾವವನ್ನು ಹೊಂದಬೇಕಂತಲೇ ಪ್ರಯತ್ನ ಮಾಡ್ತಿದ್ದೀವಿ. ಬಟ್ ರಾಂಗ್ ಪ್ಲೇಸಲ್ಲಿ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊತಾ ಇದ್ದೀವಿ. ಮತ್ತು ಇವಾಗ ದುಃಖ ನಮ್ಮ ಸ್ವಭಾವ ಅಲ್ಲ, ಅದು ಬಂದಾಗ ನಮಗೆ ಸಹನೆ ಆಗ್ತಾಯಿಲ್ಲ. ದುಃಖ ಇವಾಗ ನಾವು ವಿಚಾರ ಮಾಡಬೇಕು, ದುಃಖ ನಿವೃತ್ತಿ ಹೆಂಗಾಗುತ್ತೆ ನಮಗೆ. ಯಾಕಂದರೆ ಅದು ನಮ್ಮ ಸ್ವಭಾವ ಅಲ್ಲ, ಅದು ಬಂದಾಗೆಲ್ಲ ನಾವು ತುಂಬ ಅನ್ಕಂಫರ್ಟಾಗಿ ಆಗ್ತಾಯಿದ್ದೀವಿ. ದುಃಖ ಹೇಗೆ ಬರ್ತಾಯಿದೆ, ನಾವು ನಮ್ಮ ಸ್ವಭಾವದಿಂದ ಹೊರಗಡೆ ಹೆಂಗೆ ಬಂದಿದ್ದೀವಿ. ಮೀನು ನೀರಿಂದ ಹೊರಗಡೆ ಬಂದಿದೆ ಅಂದರೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾಯಿದೆ. ನಾವು ನಮ್ಮ ನಿಜವಾದ ಸ್ವಭಾವದಿಂದ, ಆನಂದ ಸ್ವರೂಪದಿಂದ ಹೊರಗಡೆ ಹೆಂಗೆ ಬಂದಿದ್ದೀವಿ ಅಂದರೆ, ಈ 3 ಪ್ರಕಾರದ ಈ ಫಿಸಿಕಲ್ ಬಾಡಿಗಳ ಜೊತೆ ನಾವು ಇಟ್ಕೊಂಡಿರುವಂಥ ಸಂಬಂಧನೇ ನಾವು ನಮ್ಮ ಸ್ವಭಾವದಿಂದ ಹೊರಗಡೆ ಬಂದುಬಿಟ್ಟಿದ್ದೀವಿ. ಈ ಬಾಡಿ ಜೊತೆ ಇರೋ ನಮ್ಮ ಒಂದು ತಾದಾತ್ಮ್ಯ ಅಂತಾರೆ, ಅಟ್ಯಾಚ್ಮೆಂಟು, ಈ ಬಾಡಿನೇ ನಾನು ಅನ್ನೋ ಒಂದು ರಾಂಗ್ ಕನ್ಕ್ಲೂಷನ್ ಏನಿದೆಯೋ, ಅದರಿಂದನೇ ಈ ಬಾಡಿ ಮಾಧ್ಯಮದಿಂದನೇ ನಮಗೆ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಮಾಧ್ಯಮದಿಂದನೇ ನಮಗೆ ದುಃಖ ಬರ್ತಾಯಿದೆ. ಯುಕ್ತಿಯಿಂದನೇ ಪ್ರತಿದಿನವೂ ಸಿದ್ಧ ಆಗ್ತಾಯಿದೆ. ಡೀಪ್ ಸ್ಲೀಪ್ನಲ್ಲಿ ನಾವು ಮಲ್ಕೊಂಡಾಗ ಬಾಡಿಗಳ ಜೊತೆ ಸ್ವಾಭಾವಿಕವಾಗಿ ಡಿಸ್ಕನೆಕ್ಟ್ ಆಗಿಬಿಡ್ತೀವಿ. ಬಾಡಿ ಮೈಂಡ್ ಕಾಂಪ್ಲೆಕ್ಸಿಂದ ಡಿಸ್ಕನೆಕ್ಟ್ ಆಗಿಬಿಡ್ತೀವಿ. ಒಂದು ಸತಿ ಮನಸ್ಸು ಬುದ್ಧಿಗಳು ಕೂಡ ಅಲ್ಲಿ ಕೆಲಸ ಮಾಡೋದಿಲ್ಲ ಡೀಪ್ ಸ್ಲೀಪಲ್ಲಿ. ಅಲ್ಲಿ ಮತ್ತೆ ಹೊರಗಡೆಯಿಂದ ಯಾವುದೇ ಒಂದು ದುಃಖ ಬರೋದಕ್ಕೆ ನಮಗೆ ಚಾನ್ಸೇ ಇಲ್ಲ. ಅಂಥ ಅದ್ಭುತವಾದಂಥ ಸ್ಥಿತಿಯಲ್ಲಿ ನಮ್ಮ ಸ್ವರೂಪ ಆನಂದವನ್ನು ನಾವೆಲ್ಲ ಹೊಂದುತ್ತಾ ಇರ್ತೀವಿ. ಅದೇ ಯುಕ್ತಿ ಇವಾಗ. ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆ ನೀನು ಕನೆಕ್ಷನ್ ಇಟ್ಕೊಂಡ್ರೆ ನಿನಗೆ ಇದರಿಂದನೇ ನಿನಗೆ ದುಃಖ ಬರೋದು, ಸುಖ ದುಃಖಗಳ ಅನುಭೂತಿ ಇದರಿಂದನೇ ಬರ್ತಾ ಇರುತ್ತೆ. ನಿನಗೆ ದುಃಖ ಬೇಡ ಅಂದರೆ ಏನಕ್ಕೇನೋ ಪ್ರಕಾರೇನ ಈ ಬಾಡಿಗಳ ಜೊತೆ ನೀನು ಕನೆಕ್ಷನ್ ಡೈಲ್ಯೂಟ್ ಆದರೂ ಮಾಡ್ಕೋಬೇಕು, ಇಲ್ಲ ಕಂಪ್ಲೀಟ್ ಡಿಲೀಟ್, ಸಾಧ್ಯ ಆದರೆ ಡಿಲೀಟೇ ಮಾಡ್ಕೊಂಬಿಡ್ಬೇಕು. ದುಃಖ ಬರೋದಕ್ಕೆ ಮೀನ್ಸ್ ಇವಾಗ ಎಲೆಕ್ಟ್ರಿಕ್ ವೈರನ್ನು ಕೈಯಲ್ಲಿ ಇಟ್ಕೊಂಡು ಶಾಕ್ ಹೊಡಿಬಾರ್ದಂದ್ರೆ ಹೆಂಗಿರುತ್ತೆ. ನಿನಗೆ ಶಾಕ್ ಬೇಡ ಅಂದರೆ ಆ ಎಲೆಕ್ಟ್ರಿಕ್ ವೈರ್ ಜೊತೆ ಕನೆಕ್ಷನ್ ಕೈಯಲ್ಲಿ ಬಿಟ್ಬಿಡೋದನ್ನು, ನಿನಗೆ ಶಾಕ್ ಹೊಡಿಯೋದಿಲ್ಲ. ಆ ಎಲೆಕ್ಟ್ರಿಕ್ ವೈರ್ ಕೈಯಲ್ಲಿ ಇಟ್ಕೊಂಡು ಕರೆಂಟ್ ನನಗೆ ಶಾಕ್ ಹೊಡಿಬಾರ್ದಂದರೆ ಅದು ನಡೆಯೋದಿಲ್ಲ. ಮತ್ತು ಶಾಸ್ತ್ರ ಹೇಳುತ್ತೆ, ನಾವು ಅಲ್ಲದೇ ಇರೋವಂಥ ಈ ಪಾಂಚಭೌತಿಕ ಶರೀರದಲ್ಲಿ ನಾವು ಈ ಶರೀರ ಅನ್ನೋ ಒಂದು ಭಾವನೆ ಕಲ್ಪಿತವಾದ ಸಂಬಂಧ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತೆ ಇಲ್ಲಿ ವಿಚಾರ ಮಾಡಬೇಕು, ಹೆಂಗೆ ಈ ಶರೀರದಲ್ಲಿ ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದರೆ ನಾನು ಈ ಶರೀರನೇ ಅನ್ನೋ ಭಾವನೆ ಬರ್ತಾಯಿದೆ. ಈ ಶರೀರ ನಾನು ಅಲ್ಲ, ಇದ್ರ ಜೊತೆ ಇರೋ ಸಂಬಂಧ ಇದು 2 ಇದ್ದಾವೆ. ಒಳಗಡೆ ಆತ್ಮ ಒಂದಿದೆ, ಅನಾತ್ಮ ಒಂದಿದೆ ಅನ್ನೋದು ಕೂಡ ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಹೇಗೆ ಮತ್ತು ಈ ಶರೀರಗಳ ಜೊತೆ ಈ ಕಲ್ಪಿತವಾದ ಸಂಬಂಧ ಹೇಗೆ ಇಟ್ಕೊಳ್ಳೋಕ್ಕಾಗುತ್ತೆ? ನಮ್ಮದಲ್ಲದೇ ಇರೋವಂಥ ಸ್ವಭಾವ ಅನಾತ್ಮದ ವಸ್ತು ಜೊತೆ ನಾವು ಈ ಥರ ಹೆಂಗೆ ಸ್ವಭಾವ ಹೆಂಗೆ ಕನೆಕ್ಷನ್ ಇಟ್ಕೊಂಡಿದ್ದೀವಿ ಅಂತ ನಾವು ವಿಚಾರ ಮಾಡಬೇಕು. ಮನಸ್ಸಿಗೆ ಈ ಮಾಯಾ ವಿಶಿಷ್ಟ ಚೈತನ್ಯಕ್ಕೆ ಅಷ್ಟು ಪವರ್ ಇರುತ್ತೆ. ಅದಕ್ಕೆ ರಿಯಾಲಿಟಿ, ನಿಜ ಯಥಾರ್ಥದ ಬಗ್ಗೆ ಅದಕ್ಕೆ ಅವಶ್ಯಕತೆ ಇರೋದಿಲ್ಲ. ಮನಸ್ಸಿಗೆ ಯಾವ ಥರ ನಂಬುತ್ತೋ ಅದೇ ಥರ ನಮ್ಮನ್ನು ಜೀವಿಸಿಬಿಟ್ಟು ಎಲ್ಲ ಪ್ರಕಾರದ ಕಷ್ಟಗಳು ಕೊಡ್ತಾ ಇರುತ್ತೆ. ಒಂದು ಲ್ಯಾಬ್ರೇಟ್ರಿನಲ್ಲಿ ಟೆಸ್ಟ್ ಮಾಡಿದ್ದಾರೆ, ಮನಸ್ಸಿಂದು ಸೈಕಾಟ್ರಿಸ್ಟ್ ಎಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಬ್ಬ ನಾಸ್ತಿಕನ ಕರೆಸ್ತಾರೆ, ಅವನ ಸೈಡಲ್ಲಿ ಒಂದು ಹಳಿಗೆ ಇಟ್ಬಿಡ್ತಾರೆ, ಪ್ಲೈವುಡ್ ಅಂತಂಥದ್ದು. ಅದೊಂದು ಸಣ್ಣ ಹೋಲ್ ಇರುತ್ತೆ, ಆ ಹೋಲಲ್ಲಿ ಹಿಂಗೆ ಕೈ ಇಟ್ಬಿಟ್ಟು ರೈಟ್ ಹ್ಯಾಂಡ್ ಹೀಗೆ ಇಟ್ಕೋಬೇಕು. ಈಗ ಅವ್ನು ರೈಟ್ ಹ್ಯಾಂಡ್ ಅವ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥವನಿಗೆ ಮತ್ತು ಟೇಬಲ್ ಮೇಲ್ಗಡೆ ಒಂದು ರಬ್ಬರ್ ಕೈ ಇಲ್ಲಿ ಭುಜದ ಮೇಲೆ ಇಡ್ತಾರೆ. ಭುಜದ ಮೇಲೆ ಇಟ್ಬಿಟ್ಟು ನೋಡಿ, ಈಗ ರಬ್ಬರ್ ಕೈನ ನಾವು ನಿನಗೆ ಕನೆಕ್ಟ್ ಮಾಡಿಬಿಡ್ತೀವಿ ಅಂತಾರೆ. ಅವ್ನು ಮೊದಲೇ ನಾಸ್ತಿಕ, ಅವ್ನು ನಂಬೋದಿಲ್ಲ. ಅದೇಗಾಗುತ್ತೆ, ರಬ್ಬರ್ ಕೈ ನನ್ನ ಶರೀರಕ್ಕೆ ಕನೆಕ್ಟ್ ಆಗಿಬಿಡುತ್ತಾ? ಚಾನ್ಸೇ ಇಲ್ಲ ಅಂತಾನೆ. ಸರಿ ನೋಡು, ನಾವು ಕನೆಕ್ಟ್ ಮಾಡ್ತೀವಿ ಅಂತಾರೆ. ಅವನಿಗೆ ಭ್ರೂಮಧ್ಯದಲ್ಲಿ ಕೆಲವೊಂದು ಸೈಕಾಟ್ರಿಸ್ಟ್ ಅವ್ರ ಹತ್ರ ಒಂದು ಭ್ರೂಮಧ್ಯದಲ್ಲಿ ಚಕ್ರಗಳು ತಿರ್ಸೋದು ಕೆಲವೊಂದು ಟೆಕ್ನಿಕ್ ಇರುತ್ತೆ, ಹಿಪ್ನೋಟೈಸ್ ಮಾಡೋ ಅಂಥದ್ದು. ಆ ಥರ ಸ್ವಲ್ಪ ಹಿಪ್ನೋಟೈಸ್ ಮಾಡಿಬಿಟ್ಟಿದ್ದು, ನೋಡು ಈಗ ಈ ರಬ್ಬರ್ ಕೈ ನಿಮ್ಮ ಭುಜದ ಮೇಲೆ ಇಟ್ಟಿದ್ದೀವಲ್ಲ, ನಿನಗೆ ಕನೆಕ್ಟ್ ಆಗಿಬಿಟ್ಟಿದೆ. ಈ ರಬ್ಬರ್ ಕೈನ ಮುಟ್ಕೊಂಡ್ರೆ ನಿನಗೆ ಸೆನ್ಸೇಷನ್ ಬರುತ್ತೆ ನೋಡು ಅಂತಾರೆ. ಆ ರಬ್ಬರ್ ಕೈದು ಯಾವುದೋ ಒಂದು ಬೆರಳು ಒಬ್ಬ ವ್ಯಕ್ತಿ ಟಚ್ ಮಾಡಿದಾಗ
ಒರಿಜಿನಲ್ ಕೈಗೆ ಗೊತ್ತಿಲ್ದಂಗೆ ಆ ಕಡೆಯಿಂದ ಇನ್ನೊಬ್ಬ ಅದೇ ಬರಲಿಕ್ಕೆ ಅದೇ ಸಮಯಕ್ಕೆ ಟಚ್ ಮಾಡಿಬಿಡ್ತಾನೆ. ಇವನು ಈ ರಬ್ಬರ್ ಕೈಗೆ ಟಚ್ ಮಾಡ್ತಾ ಇದ್ದರೆ ನನಗೆ ಸೆನ್ಸೇಷನ್ ಬರ್ತಾ ಇದೆ ಅಲ್ಲ ಅಂತ ಒಂದು ಸತಿ ಮನಸ್ಸು ನಂಬೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟೇ. ಅದನ್ನೇ ಇನ್ನು ಗಟ್ಟಿಗಿಟ್ಕೊಂಡು ರಿಯಲ್ ಆಗಿ ಆ ರಬ್ಬರ್ ಕೈ ಜೊತೆ ಕನೆಕ್ಟ್ ಆಗಿಬಿಡುತ್ತೆ. ಮತ್ತು ಆ ರಬ್ಬರ್ ಕೈಯನ್ನು ಗಿಚ್ತಾ ಇದ್ದರೆ ಅಯ್ಯೋ ನೋವಾಗ್ತದೆ ಅಂತ ಕಿರಿಸ್ತಾ ಇರ್ತಾನೆ. ಮತ್ತು ದೊಡ್ಡ ಸುತ್ತಿಯಿಂದ ಡಪ್ ಅಂತ ಹೊಡಿತಾರೆ, ಅಯ್ಯೋ ಸತ್ಯ ಅಂತ ಎದ್ದು ನಿಂತ್ಕೊತಾನೆ. ಆವಾಗ ಅವನು ಒರಿಜಿನಲ್ ಕೈ ನೋಡ್ಕೊತಾನೆ. ಅಷ್ಟು ಸಮಯ ಹಿಪ್ನೋಟೈಸ್ ಆದಾಗ ಆ ಥರ ರಬ್ಬರ್ ಕೈ ಜೊತೆ ಕೂಡ ಕನೆಕ್ಷನ್ ಇಟ್ಕೊಂಡ್ಬಿಟ್ಟಿತ್ತು. ಮನಸ್ಸಿಗೆ ಆ ಶಕ್ತಿ ಇದೆ, ಆ ಥರ ಡೂಪ್ಲಿಕೇಟ್ ಸಂಬಂಧನೆಲ್ಲ ಇಟ್ಕೊಂಡ್ಬಿಡ್ತಾ ಇರುತ್ತೆ. ನಾವು ಅಲ್ಲದೇ ಇರೋದನ್ನು ನಮ್ಮದು ನಾನು ಅನ್ನೋ ಒಂದು ಸಂಬಂಧ ಇಟ್ಕೊಂಡ್ಬಿಡ್ತಾ ಇರುತ್ತೆ. ಇನ್ನು ಹಾಸ್ಟೆಲಲ್ಲಿ ಒಂದು ಸತಿ 96 ಅನಿಸುತ್ತೆ ಒಂದು ಇನ್ಸಿಡೆಂಟ್ ನಡೆದಿತ್ತು. ಹಾಸ್ಟೆಲಲ್ಲಿ ಫ್ರೆಂಡು ಜಾಸ್ತಿ ನಿದ್ದೆ ಮಾಡ್ತಾಯಿದ್ರೆ ಕೆಲವರೆಲ್ಲ ಫ್ರೆಂಡ್ಸ್ ಸೇರಿಬಿಟ್ಟು ಮಲ್ಕೊಂಡಿರೋ ಫ್ರೆಂಡ್ ಕಾಲ ಹತ್ರ ವಿಷ ಇಲ್ಲದೆ ಇರೋಂಥ ಹಾವು, 70% ಹಾವಿಗೆ ವಿಷ ಇರೋದಿಲ್ಲ ಅಂಥ ಫ್ರೆಂಡ್ ಕಾಲ ಹತ್ರ ಆಗ್ಬಿಟ್ಟು ಮುಳ್ಳಿಂದ ಕಾಲಿಗೆ ಚುಚ್ಚಿಬಿಡ್ತಾರೆ. ಅವ್ನು ಚುಚ್ಚಿಬಿಟ್ರೆಗನ ಏನು ನೋವು ಅಂತ ಎದ್ದು ನೋಡಿದ್ರೆ ಕಾಲ ಹತ್ರ ಹಾವಿರುತ್ತೆ. ಅಯ್ಯೋ ಹಾವು ನನ್ನನ್ನು ಕಚ್ಚಿದೆ ಅಂತ ಅವನು ನಂಬಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫ್ರೆಂಡ್ಸ್ ಕೂಡ ಅವನು ಇನ್ನೂ ಆಟ ಆಡಿಸ್ಬೇಕಂದ್ಬಿಟ್ಟಿದ್ದು, ಹೌದೌದು ಕಚ್ಚಿಬಿಟ್ಟಿದೆ ಹಾವು, ಇನ್ನು ವಿಷ ಕೆಳಗಡೆಯಿಂದ ಮೇಲೆ ಏರಿಬಿಟ್ಟು ಬಾಯಲ್ಲಿ ನೊರೆ ಬಂದು ನೀನು ಪ್ರಾಣ ಬಿಟ್ಟುಬಿಡ್ತೀಯ ಅಂತ ಇನ್ನೂ ಜಾಸ್ತಿ ಹೆದರಿಸೋ ಪ್ರಯತ್ನ ಮಾಡಿದ್ದಾರೆ. ಅವರು ಅದು ವಿಷನೇ ಇಲ್ಲ, ಅದಕ್ಕೆ ಹಲ್ಲೆ ಇಲ್ಲ ಅಂತ ಹಾವನ್ನು ತಂದಿರೋದು ಅವರು. ಮತ್ತು ನೋಡಿದ್ರೆ ಅವನು ನಿಜವಾಗ್ಲೂ ಹಾವು ಕಚ್ಚಲಿಲ್ಲ ಅಂದರೂ ಕಚ್ಚಿದೆ ಅಂತ ನಂಬಿದ್ದಕ್ಕೆ ನಿಜವಾಗ್ಲೂ ಕೆಳಗಡೆಯಿಂದ ವಿಷ ಮೇಲೆ ಏರಿ ಎಲ್ಲ ಬ್ಲ್ಯಾಕ್ ಕಲರ್ ಆಗ್ತಾ ಬಾಯಲ್ಲಿ ನೊರೆ ಬಂದು ಪ್ರಾಣನೇ ಬಿಟ್ಬಿಟ್ಟಿದ್ದಾನೆ. ಮತ್ತು ಹಾಸ್ಪಿಟ್ಲಲ್ಲಿ ಹೋದಾಗ ಅದು ದೊಡ್ಡ ರಿಸರ್ಚ್ ನಡೀತದು, ಅದು ಹೇಗೆ ಸಾಧ್ಯ ಆಯಿತು, ವಿಷ ಎಲ್ಲಿಂದ ಉತ್ಪನ್ನ ಆಯಿತು, ಎಲ್ಲಿಂದ ಬಂತು ಅಂತ. ಮತ್ತು ಶಾಸ್ತ್ರದ ಸಪೋರ್ಟೆ ತಗೊಂಡು ಒಂದು ಕನ್ಕ್ಲೂಷನ್ ಬಂದಿದ್ದಾರೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು ಕೂಡ ಪಾಂಚಭೌತಿಕ ವಸ್ತು ಅಂತಾರೆ. 5 ಬೇಸಿಕ್ ಮೆಟೀರಿಯಲ್ಸ್ ಇದ್ದಾವೆ: ಸ್ಪೇಸು, ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಈ 5 ಬೇಸಿಕ್ ಮೆಟೀರಿಯಲ್ಸಿಂದ ಚೆನ್ನಾಗಿ ವೆರಿ ವೆಲ್ ಮಿಕ್ಸ್ ಆಗಿರ್ತವೆ. ಪಂಚೀಕರಣ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ 5 ಪಂಚಭೂತಗಳು ಹೇಗೆ ಮಿಕ್ಸ್ ಆಗುತ್ತಂದರೆ, ಒಂದು 5 ಜನ ಫ್ರೆಂಡ್ಸ್ ಹತ್ರ 5 ಡಿಫ್ರೆಂಟ್ ಫ್ರೂಟ್ಸ್ ಇರ್ತವೆ. ಆ 5 ಜನ ಫ್ರೆಂಡ್ಸು ಆ ಫ್ರೂಟನ್ನು ಅರ್ಧ ಕಟ್ ಮಾಡ್ಕೊಂಡು ಅವ್ರಿಗೆ ಇಟ್ಕೊಂಡು ಮಿಕ್ಕಿದ ಹಾಫ್ ಪೋರ್ಷನ್ ಏನು ಮಿಕ್ಕಿರುತ್ತೋ ಅದನ್ನು 4 ಪೀಸಸ್ ಮಾಡಿಬಿಟ್ಟು ಮಿಕ್ಕಿದ್ದ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊತಾರೆ. ಆ ಥರ ಪಂಚಭೂತಗಳು ಕರೆಕ್ಟಾಗಿ ಮಿಕ್ಸ್ ಆಗಿಬಿಟ್ಟು ಅದು ಆ ಪಂಚೀಕೃತವಾದ ಪಂಚಮಹಾಭೂತಗಳಿಂದ ಇವೆಲ್ಲ ಫಿಸಿಕಲ್ ವರ್ಡ್ ಇವೆಲ್ಲ ಕೂಡ ಉತ್ಪನ್ನ ಆಗಿರುತ್ತೆ. ಅಂದರೆ ಪ್ರತಿಯೊಂದು ವಸ್ತುವಲ್ಲಿ 5 ಬೇಸಿಕ್ ಮೆಟೀರಿಯಲ್ಸ್ದು ಮಾಲಿಕ್ಯೂಲ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಯೋಗಿಗಳು ಏನು ಮಾಡ್ತಾರೆ, ಈ ಮೊಬೈಲನ್ನು ಆ್ಯಪಲ್ ಮಾಡಿಬಿಡ್ತಾರೆ. ಯಾಕಂದರೆ ಆ್ಯಪಲ್ ಉತ್ಪನ್ನ ಆಗೋದಕ್ಕೆ ಏನೆಲ್ಲ ಬೇಸಿಕ್ ಮಾಲಿಕ್ಯೂಲ್ಸ್ ಆಟಮ್ಸ್ ಎಲ್ಲ ಬೇಕು ಅವೆಲ್ಲವೂ ಇದರಲ್ಲೇ ಇದ್ದಾವೆ. ಅವರ ಒಂದು ಮೈಂಡಿನ ಕಾನ್ಸಂಟ್ರೇಷನ್ ಪವರಿಂದ ಅದನ್ನು ಆ ಪರಮಾಣುಗಳನ್ನೆಲ್ಲ ಇದು ಮಾಡಿಕೊಂಡು ಅದನ್ನು ಯಾವ ವಸ್ತುವನ್ನು ಬೇಕಾದರೂ ಅವ್ರು ಕನ್ವರ್ಟ್ ಮಾಡ್ಕೊತಾರೆ. ಮೈಂಡಿಗೆ ಆ ಶಕ್ತಿ ಇರುತ್ತೆ, ತುಂಬ ಸ್ಟ್ರಾಂಗ್ ಮೈಂಡಿಗೆ. ಅವನು ಇವಾಗ ಮನಸ್ಸಿಂದ ಹಾವು ಕಚ್ಚಲಿಲ್ಲ ಅಂದರೂ ನಿಜವಾಗ್ಲೂ ಹಾವು ಕಚ್ಚಿದೆ ಅಂತ ನಂಬಿದ್ದಕ್ಕೆ ಆ ಮೈಂಡು ಇನ್ನು ನಮ್ಮ ಫಿಸಿಕಲ್ ಬಾಡಿಯಲ್ಲೂ ಕೂಡ 5 ಬೇಸಿಕ್ ಮೆಟೀರಿಯಲ್ಸ್ ಇದ್ದೇ ಇರ್ತವೆ. ಅಲ್ಲೇ ಅವನ ಶರೀರದಲ್ಲೇ ಎಲ್ಲಿ ಅವನು ಮುಳ್ಳಿಂದ ಚುಚ್ಚಿರ್ತಾರೋ ಅಲ್ಲಿಂದನೇ ವಿಷ ಉತ್ಪನ್ನ ಆಗಿಬಿಟ್ಟು ಅವನೊಂದು ಕಾನ್ಸಂಟ್ರೇಷನ್ ಪವರಿಂದ, ನಂಬಿಕೆಯಿಂದ ಅವನು ನಿಜವಾಗ್ಲೂ ವಿಷ ಏರಿ ಪ್ರಾಣನ ಬಿಟ್ಬಿಟ್ಟಿರ್ತಾನೆ. ಮನಸ್ಸಿನ ಸ್ಥಿತಿ ಹಿಂಗಿರುತ್ತೆ ನಮ್ಮ ಮನಸ್ಸು. ಉಪನಿಷತ್ತಲ್ಲೂ ಕೂಡ ಇದೇ ಪ್ರಮಾಣ ಹೇಳ್ತಾರೆ. 2 ಫ್ಯಾಮಿಲಿ ಇರ್ತವೆ. 2 ಫ್ಯಾಮಿಲಿಯಲ್ಲಿ ಇಬ್ಬರಿಗೂ ಒಬ್ಬೊಬ್ಬ ಮಗನೇ ಇರ್ತಾನೆ. ಅವ್ರನ್ನ ಬಿಸ್ನೆಸ್ಗಂತ ದೂರ ಕಳಿಸಿದ್ರೆ ದಾರಿಯಲ್ಲಿ ಡಾಕುಗಳು ಅಟ್ಯಾಕ್ ಮಾಡಿಬಿಟ್ಟಿದ್ದನ್ನು ಲೂಟಿ ಮಾಡಿಬಿಟ್ಟು ಒಬ್ಬನ್ನು ಸಾಯಿಸಿಬಿಟ್ಟಿರ್ತಾರೆ. ಅದು ತುಂಬ ದೂರ ಇರೋದರಿಂದ ಬದುಕಿರೋ ವ್ಯಕ್ತಿಯನ್ನು ಇನ್ನೊಬ್ಬ ಸತ್ತಿರೋನ ಅಂತ್ಯೇಷ್ಟಿ ಕರ್ಮಗಳು ಮಾಡಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಬಟ್ ಇನ್ಫಾರ್ಮೇಷನ್ ಅಲ್ಲಿಂದ ಮುಂಚೆ ಆ ದಾರಿಯಲ್ಲಿ ಆ ಊರು ವ್ಯಕ್ತಿ ಯಾರೋ ಬಂದರೆ ಇನ್ಫಾರ್ಮೇಷನ್ ಮುಂಚೆನೇ ಬಂದುಬಿಟ್ಟಿದೆ. ಅದು ಉಲ್ಟಾ ಹೇಳ್ಬಿಟ್ಟಿದ್ದಾರೆ. ಯಾರ ಮಗ ಬದುಕಿದ್ನೋ ಅವ್ರ ಮನೆ ಹತ್ರ ಹೋಗ್ಬಿಟ್ಟಿದ್ದು ನಿಮ್ಮ ಮಗ ಸತ್ತೋಗಿದ್ದಾನೆ ಅಂತ. ಯಾರ ಮಗ ಸತ್ತೋಗಿದ್ನೋ ಅವ್ರ ಮನೆ ಹತ್ರ ನಿಮ್ಮ ಮಗ ಇನ್ನೂ ಬದುಕೇ ಇದ್ದಾನೆ ಅಂತ ಹೇಳಿದ್ದಾರೆ. ಅವ್ರ ಮಗ ಬದುಕಿದ್ರೂ ಕೂಡ ನಮ್ಮ ಮಗ ಸತ್ತೋಗಿದ್ದಾನೆ ಅಂದ್ಬಿಟ್ಟು ತಂದೆ ತಾಯಿ ವಿಪರೀತ ಮೋಹದಿಂದ ದುಃಖದಿಂದ ಇಬ್ಬರು ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಆ ದುಃಖದಲ್ಲಿ. ಅವ್ರ ಮಗ ಬದುಕಿದ್ದು ಕೂಡ ಕೇವಲ ಮನಸ್ಸಿಂದ ಬದುಕಿಲ್ಲ ಅಂತ ನಂಬಿದ್ದಕ್ಕೆ
ಮನಸ್ಸಿನ ಸ್ವಭಾವ ಹಿಂಗೆ ಇರುತ್ತೆ ಅದು. ಅದೇ ಥರನೇ ಇವೆಲ್ಲ ಕೂಡ ನಾವು ಈ ಶರೀರಗಳ ಜೊತೆ ಇಟ್ಕೊಂಡಿರುವಂಥ ಸಂಬಂಧ ಕೂಡ ಇಂಥ ನೋಷನಲ್ ಸಂಬಂಧನೇ. ಇಲ್ಲ ಅಂದರೆ ಸ್ಪೇಸು ಮತ್ತು ವಾಯುನೇ ಅಮೂರ್ತ ಪದಾರ್ಥಗಳು. ಅವುಗಳನ್ನೇ ಇನ್ನೊಂದು ಮೆಟೀರಿಯಲಿಂದ ನಾವು ಜಾಯಿನ್ ಮಾಡೋದಕ್ಕಾಗೋದಿಲ್ಲ. ಫೆವಿಕಲಿಂದ ಮೆಚ್ಚೋಕ್ಕೆ ಸಂಬಂಧ ಮಾಡೋದಕ್ಕಾಗೋದಿಲ್ಲ. ಆ ಸ್ಪೇಸ್ಗಿಂತ ಕೂಡ ಸೂಕ್ಷ್ಮವಾಗಿರುವಂಥ ಭಾವಸ್ವರೂಪ ಜ್ಞಾನ ಸ್ವರೂಪ ಅಂತ ಆತ್ಮಕ್ಕೆ ಈ ಫಿಸಿಕಲ್ ಬಾಡಿಗೆ ಸಂಬಂಧ ಯೂನಿಯನ್ ಹೆಂಗಾಗೋದಕ್ಕೆ ಚಾನ್ಸ್ ಆಗುತ್ತೆ? ಯಾವ ಫೆವಿಕಲಿಂದ ನಾವು ಇದನ್ನು ಈ ಶರೀರನ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ? ಚಾನ್ಸೇ ಇಲ್ಲ. ಅದಕ್ಕೆ ಈ ಶರೀರಗಳ ಜೊತೆ ನಾವು ಇಟ್ಕೊಂಡಿರೋಂಥ ಸಂಬಂಧ ಡೂಪ್ಲಿಕೇಟ್ ಸಂಬಂಧ, ಕಲ್ಪಿತವಾದಂಥ ಸಂಬಂಧ. ಅದಕ್ಕೆ ಪ್ರತಿದಿನ ಸುಷುಪ್ತಿಯಲ್ಲೇ ನಮಗೆ ಅರಿವಾಗ್ತಾ ಇದೆ, ಇದು ನಮ್ಮ ಸ್ವರೂಪ ಅಲ್ಲ. ಶಾಸ್ತ್ರ ಹೇಳುತ್ತೆ ನಾವು ನಿತ್ಯ ಅಂತ. ನಿತ್ಯವಾದ ಈ ಶರೀರಗಳು ಜಾಗೃತ ಅವಸ್ಥೆಯಲ್ಲಿರೋ ಶರೀರ ಜಸ್ಟ್ ಒಂದು 14-15 ಅವರ್ಸ್ ಅಷ್ಟೇ. ಮತ್ತು ಸ್ವಪ್ನದಲ್ಲಿ ಹೋದರೆ ಅಲ್ಲಿ ಹೊಸ ಶರೀರ, ಹೊಸ ಪ್ರಪಂಚ. ಇಲ್ಲಿಂದ ಏನು ಬ್ಯಾಂಕ್ ಬ್ಯಾಲೆನ್ಸು ಸ್ವಪ್ನದಲ್ಲಿ ಕೆಲಸ ಬರೋದಿಲ್ಲ. ಅಲ್ಲಿನ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲೂ ಕೆಲಸ ಬರೋದಿಲ್ಲ. ಜಸ್ಟ್ 14-15 ಅವರ್ಸ್ ಆದಮೇಲೆ ನಮಗೆ ಈ ಶರೀರ ಕಂಟಿನ್ಯೂಟಿ ಬ್ರೇಕ್ ಆಗಿಬಿಡುತ್ತೆ. ಮತ್ತು ನಾವು ಈ ಶರೀರನೇ ನಮ್ಮ ಸ್ವರೂಪ ಅಂದರೆ ಇದು ನಿತ್ಯ ಅಂತ ಶಾಸ್ತ್ರ ಹೇಳುತ್ತೆ. ನಿತ್ಯವಾಗಿ ಇಲ್ಲವಲ್ಲ, ಪ್ರತಿದಿನ 14 ಅವರ್ಸ್ಗಿಂತ ಹೆಚ್ಚು ಕಂಟಿನ್ಯೂಸ್ ಆಗಿ ಇರ್ತಾನೆ ಇಲ್ಲ ಈ ಶರೀರ. ಸ್ವಪ್ನದಲ್ಲಿ ಹೊಸ ಶರೀರ ಅಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದೆ. ಇನ್ನು ಸುಷುಪ್ತಿ ಅವಸ್ಥೆಯಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಪ್ರತಿದಿನ ಡಿಸ್ಕನೆಕ್ಟ್ ಆಗ್ತಾನೆ ಇದ್ದಾವೆ. ಇದು ಕಂಟಿನ್ಯೂಟಿನೂ ಇಲ್ಲ, ನಿತ್ಯವಾಗೂ ಇಲ್ಲ. ಆದ್ದರಿಂದ ಈ ಶರೀರ ನಮ್ಮ ಸ್ವರೂಪ ಅಲ್ಲ. ಇದೇ ಥರ ಈಗ ದುಃಖ ಯಾವುದರ ಮಾಧ್ಯಮದಿಂದ ಬರ್ತಾ ಇದೆ ಅಂದರೆ ಈ ಶರೀರಗಳ ಸಂಬಂಧ ಇಟ್ಕೊಂಡಿದ್ದೀವಿ. ಈ ಒಂದು ಮಾಧ್ಯಮದಿಂದ ನಮಗೆ ಸುಖ ದುಃಖಗಳು ಬರ್ತಾಯಿದೆ. ಪ್ರತಿದಿನ ಡೀಪ್ ಸ್ಲೀಪಲ್ಲೇನೋ ಸ್ವಾಭಾವಿಕವಾಗಿ ಅಲ್ಲಿ ಡಿಸ್ಕನೆಕ್ಟ್ ಆಗ್ತಾಯಿದ್ದೀವಿ. ದುಃಖ ಎಂಟ್ರಿ ಕೊಡೋದಕ್ಕೆ ಚಾನ್ಸ್ ಇಲ್ಲ. ಸ್ವಪ್ನಾವಸ್ಥೆ ಬಗ್ಗೆ ಕೂಡ ಯಾರು ಹೆಚ್ಚು ಕಂಪ್ಲೇಂಟ್ಸ್ ಹೇಳೋದಿಲ್ಲ. ಯಾವಾಗಲೂ ಬ್ಯಾಡ್ ಡ್ರೀಮ್ಸ್ ಬಂದಾಗ ಸ್ವಲ್ಪ ಅದನ್ನು ಈ ಥರ ಬರ್ತಾಯಿದೆ ಡ್ರೀಮ್ಸು ಏನು ಅಂತ ಕೇಳ್ತಾರೆ ಅಷ್ಟೇ ಹೊರತು ಸ್ವಪ್ನಾವಸ್ಥೆ ಬಗ್ಗೆ ಹೆಚ್ಚು ಕಂಪ್ಲೇಂಟ್ಸ್ ಇಲ್ಲ. ಯಾಕಂದರೆ ಅದರಿಂದ ಎಚ್ಚರಿಕೆ ಆಗುವಂಥ ಒಂದು ಅರಿವಿದೆ ಅಲ್ಲ, ಅದರಿಂದ ಅದು ಆದ್ಯಂತ ಒತ್ತುತ್ತೆ. ಸ್ವಲ್ಪ ಹೊತ್ತು ಬಂದು ಇದ್ದು ಮತ್ತು ನಷ್ಟ ಬೇಗನೆ ಆಗಿಬಿಡ್ತಾಯಿದೆ ಅಲ್ಲ, ಅದಕ್ಕೆ ನಮಗೆ ಅದ್ರ ಮೇಲೆ ಮಿಥ್ಯಾತ್ವ ನಿಶ್ಚಯ ಬೇಗ ಬಂದುಬಿಡ್ತಾಯಿದೆ. ಬಟ್ ಈ ಜಾಗೃತ ಅವಸ್ಥೆ ನೆನ್ನೆ ನೋಡಿರೋರನ್ನೇ ಮತ್ತು ಇವತ್ತು ನೋಡಬೇಕು. ಇದು ಸ್ವಲ್ಪ ಲೆಂತಿಯಾಗಿ ಕಾಣಿಸ್ತಾ ಇದೆ, ಸೇಮ್ ಕಾಣಿಸ್ತಾ ಇದೆ. ಸ್ವಪ್ನದಲ್ಲಿ ಹೊಸ ಒಂದೊಂದು ದಿವಸ ಒಂದೊಂದು ಸೃಷ್ಟಿ ಆದರೆ ಇದು ಮಾತ್ರ ಸೇಮ್ ರಿಪೀಟ್ ಆಗ್ತಾಯಿದೆ. ಇಲ್ಲಿ ನಾವು ಸ್ವಲ್ಪ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇದು ರಿಯಾಲಿಟಿ ಅಂತ ನಾವು ಎಲ್ಲ ಅವಿಚಾರತ ಸಿದ್ಧ ವಿಚಾರ ಮಾಡ್ದಿರ ಇದು ಸತ್ಯ ಅನ್ನೋ ಒಂದು ದೃಢ ನಿಶ್ಚಯದಲ್ಲಿದ್ದುಬಿಟ್ಟು ಇಲ್ಲಿ ಕನೆಕ್ಷನ್ ಸ್ಟ್ರಾಂಗಾಗಿ ಇಟ್ಕೊಂಡಿದ್ದೀವಿ. ಕಂಪ್ಲೇಂಟ್ ಇವಾಗ ಜಾಗೃತ ಅವಸ್ಥೆ ಬಗ್ಗೆ ಮತ್ತು ಯುಕ್ತಿ ಪ್ರತಿದಿಯ ಸುಷುಪ್ತಿ ಡೀಪ್ ಸ್ಲೀಪಿನ ಯುಕ್ತಿಯಿಂದ ಏನಕ್ಕೇನೋ ಪ್ರಕಾರೇನ ಈ ಬಾಡಿ ಜೊತೆ ಕನೆಕ್ಷನ್ ನಾವು ಡೈಲ್ಯೂಟ್ ಮಾಡಿಕೊಂಡ್ರೆ ನಮಗೆ ದುಃಖಗಳು ಬರೋದಿಲ್ಲ ಅಂತ ಗೊತ್ತಾಗಿದೆ. ಈಗ ನೋಡಿ, ಡ್ರಗ್ ಅಡಿಕ್ಟ್ಸ್ ಆಗಲಿ, ಆತ್ಮಹತ್ಯೆ ಮಾಡ್ಕೊಳ್ಳೋರಾಗಲಿ, ಅವ್ರ ಹತ್ರ ಕೂಡ ಸ್ವಲ್ಪ ವಿವೇಕ ಇದೆ. ಅವೆಲ್ಲ ಅನಸ್ಥೀಸಿಯಾ ಇಂಜೆಕ್ಷನ್ ಎಲ್ಲ ಹಾಕ್ಕೊತಾರೆ, ಪೇಯ್ನ್ ಕಿಲ್ಲರ್ಸು, ಇದರಲ್ಲೆಲ್ಲ ಒಂದು ವಿವೇಕ ಇದೆ. ಅವೆಲ್ಲ ತಗೊಂಬಿಟ್ರೆ ಬಾಡಿಯಲ್ಲಾಗೋ ಪೇಯ್ನ್ಸ್ ಏನೇ ಇರಲಿ ಅದು ಬ್ರೈನ್ಗೆ ಸಿಗ್ನಲ್ ಕಳಿಸೋದಿಲ್ಲ ಅವು. ಆದ್ದರಿಂದ ಪೇಯ್ನ್ ಕಿಲ್ಲರ್ ಮಾಡೋದು ಇದೇ ಕೆಲಸ ಅಷ್ಟೇ. ಅದೇನದು ರಿಪೇರಿ ಮಾಡೋದಿಲ್ಲ. ರಿಪೇರಿ ಮಾಡಿ ಒಳಗಡೆ ಇರೋ ಬ್ಲಡ್ ಸೆಲ್ಸ್ ಅವೇ ರಿಪೇರಿ ಮಾಡ್ಕೊತಾ ಇರ್ತವೆ. ಕೇವಲ ಎಲ್ಲಿ ನೋವಿರುತ್ತೋ ಆ ನೋವನ್ನು ಬ್ರೈನ್ಗೆ ಸಿಗ್ನಲ್ ಕಳಿಸ್ದಿರೇ ಇರುತ್ತೆ. ಈ ಶರೀರದಲ್ಲಾಗೋ ಪ್ರಾಬ್ಲಮ್ಸು ಬ್ರೈನ್ಗೆ ಸಿಗ್ನಲ್ಗೆ ಅದು ಟಚ್ ಆಗಲಿ ಅಂದರೆ ಸಾಕು, ಮತ್ತು ಆ ದುಃಖ ನಮಗೆ ಎಂಟ್ರಿ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ. ಅನಸ್ತೀಶಿಯಾದ ಎಲ್ಲ ಕೊಟ್ಟಾಗೆಲ್ಲ ಹೊಟ್ಟೆ ಎಲ್ಲ ಕಟ್ ಮಾಡ್ತಾರೆ, ಆಪ್ರೇಷನ್ ಎಲ್ಲ ಸಿಸರಿಂಗ್ ಎಲ್ಲ ಏನೇನೋ ಮಾಡ್ತಾರೆ. ಬಟ್ ಆ ನೋವೇನು ನಮಗೆ ಬರೋದೇ ಇಲ್ಲ. ಎಲ್ಲ ಜಾಗದಲ್ಲೂ ವಿವೇಕ ಇದೆ. ಈ ಶರೀರದ ಜೊತೆ ನಾವು ಡಿಸ್ಕನೆಕ್ಟ್ ಆದರೆ ನಮಗೆ ಸುಖ ದುಃಖಗಳು ಬರೋದಕ್ಕೆ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊತಾರೆ ಕೆಲವರು. ವಿಪರೀತವಾಗಿ ಹೊಟ್ಟೆ ನೋವು ಅದು ಇದೇನಾದರೂ ಹೆಲ್ತ್ ಡಿಸಾರ್ಡರ್ ಬಂದಾಗ ತಡೆಯೋಕ್ಕಾಗದೆ ಅವನು ಕೂಡ ಗೊತ್ತು ಈ ಶರೀರದಿಂದನೇ ನನಗೆ ನೋವು ಬರ್ತಾಯಿದೆ, ಈ ಶರೀರನ ಡಿಸ್ಕನೆಕ್ಟ್ ಮಾಡ್ಕೊಂಬಿಟ್ರೆ ನನಗೆ ನೋವೇ ಬರ್ದಿರಾಗುತ್ತೆ ಅಂತ. ಬಟ್ ಅದು ಶಾಸ್ತ್ರ ನಿಷಿದ್ಧ ಕರ್ಮ ಆಗಿರುತ್ತೆ. ಈ ಥರ ನಾವಿವಾಗ ಉಪಾಯ ಹುಡ್ಕೋಬೇಕು. ಹೇಗೆ ಈ ಶರೀರದ ಜೊತೆ ಸಂಬಂಧ ಡೂಪ್ಲಿಕೇಟ್ ಸಂಬಂಧ ಹೆಂಗೋ ಅನಾದಿ ಕಾಲದಿಂದ ಇಟ್ಕೊಂಡ್ಬಿಟ್ಟಿದ್ದೀವಿ.
ಈ ಸಂಬಂಧನ ಮತ್ತೆ ನಾವು ಇವಾಗ ಡೈಲ್ಯೂಟ್ ಮಾಡಿಕೊಂಡು ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಆವಾಗ ನಮಗೆ ದುಃಖ ಪರ್ಮನೆಂಟು ಆತ್ಯಂತಿಕ ದುಃಖ ನಿವೃತ್ತಿ ಆವಾಗ ಆಗುತ್ತೆ. ನಾವು ಹುಡುಕ್ತಾ ಇರೋ ಪ್ರತಿಯೊಂದು ಜೀವಿ ಕೂಡ ಏನು ಆನಂದನ ಹುಡುಕ್ತಾ ಇದ್ದೀವೋ ಪರ್ಮನೆಂಟು ಟೆಂಪ್ರವರಿ ದುಃಖ ನಿವೃತ್ತಿಗಳು ಎಷ್ಟೋ ಸತಿ ಮಾಡ್ಕೊತಾ ಇರ್ತೇವೆ. ಒಂದು ಸತಿ ದುಡ್ಡಿಂದ, ಒಂದು ಸತಿ ವ್ಯಕ್ತಿಯಿಂದ, ಒಂದು ಸತಿ ಪೊಸಿಷನಿಂದ ಸಣ್ಣ ಪುಟ್ಟ ದುಃಖಗಳು ಬರ್ತಾ ಇರ್ತವೆ. ಅದು ದುಃಖ ನಿವೃತ್ತಿ ಮಾಡ್ಕೊತಾ ಇರ್ತೀವಿ. ಮತ್ತೆ ದುಃಖಗಳು ಬರೋದಿಲ್ಲ ಅನ್ನೋ ಮಾತಿಲ್ಲ, ಮತ್ತೆ ಮತ್ತೆ ಹೊಸ ಹೊಸ ಬರ್ತಾ ಇರ್ತವೆ. ಕಂಪ್ಲೀಟಾಗಿ ಇನ್ನು ಭವಿಷ್ಯತ್ತಿನಲ್ಲಿ ದುಃಖಗಳೇ ಬರ್ದಿರೋ ಕಂಪ್ಲೀಟ್ ದುಃಖ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ಏನು ಉಪಾಯ ಅಂದರೆ, ಈ ಶರೀರ ನೀನು ಅಲ್ಲದೇ ಇರೋವಂಥ ಈ ಶರೀರಗಳ ಜೊತೆ ನೀನು ಸಂಬಂಧನ ನೀನು ಕಟ್ಟು ಮಾಡಿಕೊಂಡ್ರೇ ನಿನಗೆ ಪರ್ಮನೆಂಟ್ ದುಃಖ ನಿವೃತ್ತಿ, ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಇದನ್ನೇ ಮೋಕ್ಷ ಅಂತಾರೆ. ಮೋಕ್ಷ ಅಂದರೆ ಎಲ್ಲ ತ್ಯಾಗ ಬಿಟ್ಟು ಏನೋ ಶೂನ್ಯ ವಿಚಿತ್ರವಾಗಿ ಎಲ್ಲ ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಳ್ತಾರೆ. ಮೋಕ್ಷ ಅಂದರೆ ಅಲ್ಟಿಮೇಟ್ ಹ್ಯಾಪಿನೆಸ್. ಪ್ರತಿಯೊಂದು ಜೀವಿ ಅದನ್ನೇ ಹೊಂದೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ಸ್ವಭಾವಕ್ಕೆ ನಾವು ವಾಪಸ್ ಹೋಗಿದ್ರೆ ನೀವು ಎಷ್ಟೇ ಕಾಂಪ್ರಮೈಸ್ ಮಾಡ್ಕೊಂಡು ನೀವು ಸೈಲೆಂಟಾಗಿರೋದಕ್ಕಾಗೋದೇ ಇಲ್ಲ. 23 ಗಂಟೆ 58 ನಿಮಿಷ ಏನೋ ಒಂದು ಸುಖದ ಮಾರ್ಗನ ಕಂಡುಕೊಂಡ್ರು 2 ಮಿನಿಟ್ಸ್ ನಿಮ್ಗೆ ಆನಂದ ಸಿಗ್ತಾ ಇಲ್ಲ ಅಂದರೆ ಸ್ಟಿಲ್ ಕೀಪ್ ಅಪ್ಡೇಟಿಂಗ್. ಇನ್ನೂ ಅಪ್ಡೇಟ್ ಆಗಬೇಕನ್ನಿಸ್ತಾ ಇರುತ್ತೆ. ಇನ್ನೂ ಏನು ಫುಲ್ನೆಸ್ ಸಲುವಾಗಿ ಇನ್ನೂ ಏನೋ ಪ್ರಯತ್ನ ಮಾಡಬೇಕನ್ನಿಸ್ತಾ ಇರುತ್ತೆ. ಇನ್ಕಂಪ್ಲೀಟೇ ಅನಿಸ್ತಾ ಇರುತ್ತೆ. ಪೆಂಡಿಂಗ್ ಫೈಲ್ ಥರನೇ ಇರುತ್ತೆ. ಎಲ್ಲಿ ತನಕ ನಾವು ಪೂರ್ಣವಾಗಿ ನಮ್ಮ ಸ್ವಭಾವಕ್ಕೆ ವಾಪಸ್ ಹೋಗೋದಿಲ್ವೋ, ಎಷ್ಟು ಕಾಂಪ್ರಮೈಸ್ ಮಾಡಿಕೊಂಡ್ರೂ ಕೂಡ ನಮಗೆ ಆ ಶಾಂತಿ ಸಿಗೋದಿಲ್ಲ. ನಾವು ನಮ್ಮ ನಿಜವಾದ ಸ್ವರೂಪಕ್ಕೆ, ನಿಜವಾದ ಸ್ವಭಾವಕ್ಕೆ ತಿರುಗಿ ಹೋಗಲೇಬೇಕು. ಬ್ರಹ್ಮನಂದು 1 ಡೇ ಕನ್ಸಿಡರ್ ಮಾಡೋಣ ಯುಕ್ತಿಯಿಂದ ಶಾಸ್ತ್ರನೇ ತೋರಿಸ್ಕೊಡುತ್ತೆ. ಈಗ ಸಣ್ಣ ಸಣ್ಣ ಸಂಸ್ಕಾರಗಳು ಕೂಡ ಹೆಚ್ಚು ರಿಪೀಟ್ ಮಾಡಿಬಿಟ್ರೆ ಅದು ನಮ್ಮ ಸ್ವಭಾವ ಆಗಿಬಿಡುತ್ತೆ. ಬ್ರಹ್ಮನ ಒಂದು ದಿವಸದಲ್ಲಿ ಅವನು 24 ಅವರ್ಸಲ್ಲಿ ಮಾರ್ನಿಂಗ್ 12 ಅವರ್ಸು 4.32 ಬಿಲಿಯನ್ ಇಯರ್ಸ್, ನೈಟು 4.32 ಬಿಲಿಯನ್ ಇಯರ್ಸ್, ಟೋಟಲ್ 8.64 ಬಿಲಿಯನ್ ಇಯರ್ಸ್ 24 ಅವರ್ಸ್. ಅದರಲ್ಲಿ 50% ಬ್ರಹ್ಮನ ಒಂದು ರಾತ್ರಿನಲ್ಲಿ ಅವಾಗ ಏನು ಸೃಷ್ಟಿಗಳಿರೋದಿಲ್ಲ. 4.32 ಬಿಲಿಯನ್ ಇಯರ್ಸು ನಾವು ನಮ್ಮ ಏನು ಅಸ್ತಿತ್ವ, ನಾವೆಲ್ಲ ಎಂಥ ಸ್ಥಿತಿಯಲ್ಲಿ ಇರ್ತೀವಿ ಅಂದರೆ ಡೀಪ್ ಸ್ಲೀಪಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತೀವೋ ಅಂಥ ಒಂದು ಸ್ಥಿತಿಯಲ್ಲಿ ಇರ್ತೀವಿ. ಆವಾಗ ನಮಗೆ ದುಃಖ ಬರೋದಕ್ಕೆ ಚಾನ್ಸ್ ಇಲ್ಲ. 50% ಅಂತಹ ಒಂದು ಸ್ಥಿತಿಯಲ್ಲಿ ಇರ್ತೀವಿ. ಬ್ರಹ್ಮನ ಡೇ ಟೈಮ್ ಕನ್ಸಿಡರ್ ಮಾಡಿ, ಅದರಲ್ಲಿ 4 ಚತುರ್ಯುಗಗಳಿರ್ತವೆ. 4 ಚತುರ್ಯುಗಗಳು ಎಷ್ಟು ಟೈಮ್ ಲೆಂತ್ ಇರ್ತಾವೋ ಮತ್ತು ಇನ್ನೊಂದು ಸತಿ ಆ 4 ಯುಗಗಳಾದಮೇಲೆ ಮತ್ತೆ ಅಷ್ಟೇ ಗ್ಯಾಪ್ ಬರುತ್ತೆ. ಅಲ್ಲಿ ಮತ್ತೆ 25% ಮತ್ತೆ ಡೀಪ್ ಸ್ಲೀಪಲ್ಲಿರೋವಂಥ ಸ್ಥಿತಿಯಲ್ಲೇ ಇರ್ತೀವಿ. ಟೋಟಲ್ 75% ಡೀಪ್ ಸ್ಲೀಪಲ್ಲಿರೋವಂಥ ಸ್ಥಿತಿಯಲ್ಲೇ ಇದ್ವಿ. ಮತ್ತು ಯುಗಗಳಲ್ಲಿ ಜನ್ಮಗಳು ತಗೊಂಡ್ರೂ ಕೂಡ ಒಂದು ಜನ್ಮಕ್ಕೂ ಇನ್ನೊಂದು ಜನ್ಮಕ್ಕೂ ಅವೆಲ್ಲ ಋಣಾನುಬಂಧ ಎಲ್ಲ ಅಲೈನ್ಮೆಂಟ್ಸು ಸೆಟ್ ಆಗೋ ತನಕ ವೆಯ್ಟಿಂಗ್ ಲಿಸ್ಟಲ್ಲಿರುತ್ತೆ ಜೀವಾತ್ಮ. ಆವಾಗ ಕೂಡ ಅಲ್ಲೇನು ಸುಖ ದುಃಖಗಳು ಏನು ಅನುಭವ, ಅಲ್ಲಿ ಕೂಡ ಡೀಪ್ ಸ್ಲೀಪಲ್ಲಿರುವಂಥ ಸ್ಟೇಟಲ್ಲೇ ಇರ್ತಾರೆ. ಯಾಕಂದರೆ ಋಣಾನುಬಂಧ ಇವಾಗ ಇನ್ನೊಂದು ಜನ್ಮ ಹೆಂಗಿರುತ್ತಂದರೆ, ಯಾರೊಬ್ಬರಿಗೆ ಋಣ ಆಗಿರ್ತೀವಿ, ಆ ವ್ಯಕ್ತಿ ಜನ್ಮ ತಗೊಳ್ಳೋ ತನಕ ನಾವು ವೆಯ್ಟಿಂಗ್ ಲಿಸ್ಟಲ್ಲಿ ಇರಬೇಕು. ಆ ವ್ಯಕ್ತಿ ಮನುಷ್ಯ ಜನ್ಮಕ್ಕೆ ಬಂದಾಗ ಅವನಿಗೆ ನಾವು ಬಾಕಿ ಇರ್ತೀವಿ. ಅಲ್ಲಿ ತನಕ ವೆಯ್ಟಿಂಗಲ್ಲಿ ಇದ್ಬಿಟ್ಟು ಅವನು ಹುಟ್ಟಿದ ಮೇಲೆ ಮತ್ತೆ ನಮಗೆ ಅಲ್ಲಿ ಚಾನ್ಸ್ ಸಿಕ್ಕುತ್ತೆ. ಆ ಥರ ಅಲ್ಲೂ ಕೂಡ ಎಷ್ಟೋ ಅಲ್ಲಿ ಡೀಪ್ ಸ್ಲೀಪಲ್ಲಿರುವಂಥ ಸ್ಥಿತಿಯಲ್ಲಿ ಇರ್ತೀವಿ. ಮತ್ತು ಯಾವ ಜನ್ಮ ತಗೊಂಡ್ರೂ ಪ್ರತಿ ಜೀವಿ ಜನ್ಮದಲ್ಲೂ ಸುಷುಪ್ತಿ ಅವಸ್ಥೆಯಲ್ಲಿ ಮತ್ತು ಪ್ರತಿದಿನ ರಾತ್ರಿಯಲ್ಲಿ ಡೀಪ್ ಸ್ಲೀಪಲ್ಲೇ ಇರ್ತೀವಿ. ಒಂದು ದಿವಸ ಕನ್ಸಿಡರ್ ಮಾಡ್ಕೊಂಡ್ರೆ ಮೋರ್ ದ್ಯಾನ್ 85% ನಾವು ಅಂಥದ್ದೇ ಒಂದು ಸ್ಥಿತಿಯಲ್ಲಿದ್ದೀವಿ, ಸ್ವರೂಪಾನಂದದಲ್ಲೇ ಇದ್ದೀವಿ ನಾವು. ಮತ್ತು ಯುಕ್ತಿಯಿಂದ ನಾವು ಸಿದ್ಧ ಮಾಡಿದ್ರೂ ಕೂಡ ಹೆಚ್ಚು ಸಮಯ ನಾವು ಅಂಥ ಒಂದು ಸ್ಥಿತಿ ರಿಲ್ಯಾಕ್ಸ್ ಸ್ಟೇಟಲ್ಲೇ ಪೂರ್ಣಾನಂದದಲ್ಲೇ ನಾವಿದ್ದೀವಿ. ಸ್ವಲ್ಪ ಸಮಯಕ್ಕೆ ಹೊರಗಡೆ ಬರ್ತಾಯಿದ್ದೀವಿ ಅಷ್ಟೇ. ಮತ್ತು ಅದು ನಮ್ಮ ಸ್ವಭಾವ ಯಾಕೆ ಆಗಿರೋದಿಲ್ಲ. ಸಣ್ಣ ಸಣ್ಣ ಹ್ಯಾಬಿಟ್ಗಳೇ, ಸಿಗರೇಟ್ ಕುಡಿದು ಇಂಥವೇ ಹೆಚ್ಚು ರಿಪೀಟ್ ಮಾಡಿದ್ರೆ ಅದು ನಮ್ಮ ಸ್ವಭಾವ ಆಗಿಬಿಟ್ಟಿರ್ತವೆ. ಮತ್ತು ಅಂಥ ಸ್ಥಿತಿಯಲ್ಲಿರೋ ಅಂಥದ್ದು ನಾವು ಆನಂದದಲ್ಲಿ ಮುಳುಗಿ ತೇಲಾಡಿರ್ತೀವಿ. ಅದಕ್ಕೆ ಅದು ನಮ್ಮ ಸ್ವಭಾವ ಆಗಿಬಿಟ್ಟಿರುತ್ತೆ. ಇನ್ನು ಶಾಸ್ತ್ರ ಅಂತೂ ಪ್ರಮಾಣ ಇದೆ, ನಮ್ಮದಂತೂ ಸಚ್ಚಿದಾನಂದ ಸ್ವರೂಪನೇ, ಕಂಟಿನ್ಯೂಸ್ ಅಲ್ಟಿಮೇಟ್ ಹ್ಯಾಪಿನೆಸ್ಸೇ ನಮ್ಮ ಪೂರ್ಣ ಸ್ವಭಾವ ಅಂದ್ಬಿಟ್ಟು. ಆದ್ದರಿಂದ ಪರ್ಮನೆಂಟ್ ದುಃಖ ನಿವೃತ್ತಿ ಆಗಬೇಕಂದ್ರೆ ಒಂದೇ ಮಾರ್ಗ, ನಮ್ಮ ಸ್ವರೂಪದಲ್ಲಿ ನಾವು ಇರಬೇಕು.
ನಾವು ಏನಂದರೆ ಇಷ್ಟು ವರ್ಷದಿಂದ ನಾವು ನಿಜವಾದ ನಮ್ಮ ಐಡೆಂಟಿಟಿ ಏನು ಅನ್ನೋ ವಿಷಯ ನಾವು ತಿಳ್ಕೊಂಡಿಲ್ಲ. ಇವಾಗ ಮೋದಿ ಯಾರು ಅಂದರೆ ಈಗ ಟೀ ಮಾರ್ಕೊಳ್ಳೋಣ ಮಗ ಅಂತ ಕೆಲವರು ಹೇಳ್ತಾರೆ. ಅದು ಪೂರ್ಣವಾಗಿ ಅವನು ಮೋದಿನ ತಿಳ್ಕೊಂಡಿಲ್ಲ. ಅವನು ಭಾರತ ದೇಶದ ಪ್ರಧಾನಿ ಅಂತ ತಿಳ್ಕೊಂಡಿದ್ದು ಅವನು ಸ್ವಲ್ಪ ಪೂರ್ಣ ರೂಪದಲ್ಲಿ ತಿಳ್ಕೊಂಡಿರ್ತಾನೆ. ಇವಾಗ ನಾವು ಕೂಡ ಅಷ್ಟೇ, ನಾವು ಯಾರು ಅಂದರೆ ಈ ಜನ್ಮದಲ್ಲಿರೋ ಟೆಂಪ್ರವರಿ ನೇಮು, ಟೆಂಪ್ರವರಿ ಅಡ್ರೆಸ್ ಹೇಳ್ತಾ ಇದ್ದೀವಿ. ಅವೆಲ್ಲ ಟೆಂಪ್ರವರಿ ಅಷ್ಟೇ. ಈಗ ನಮಗೆ 3-4 ನೇಮ್ಸು, 3-4 ಅಡ್ರೆಸ್ಗಳು ಚೇಂಜ್ ಆಗಿಬಿಟ್ಟಿದ್ದಾವೆ. ಪೂರ್ವಾಶ್ರಮದಲ್ಲಿ ತಂದೆ ತಾಯಿ ಒಂದು ಊರು, ಆವಾಗ ಒಂದು ಅಡ್ರೆಸ್ಸು. ಬ್ರಹ್ಮಚಾರಿ ದೀಕ್ಷೆಯಲ್ಲಿ ಒಂದು ಹೊಸ ಹೆಸರು ಮತ್ತು ಹೊಸ ಅಡ್ರೆಸ್ಸು. ಸನ್ಯಾಸ ದೀಕ್ಷೆಯಲ್ಲಿ ಮತ್ತೆ ಒಂದು ಹೊಸ ಹೆಸರು, ಹೊಸ ಅಡ್ರೆಸ್ಸು. ಈಗ ಮತ್ತೆ ಅಡ್ರೆಸ್ ಮತ್ತೆ ಚೇಂಜ್ ಆಗಿದೆ. ಆಂಧ್ರ ಪ್ರದೇಶದಲ್ಲಿ ಅಡ್ರೆಸ್ ಚೇಂಜ್ ಆಗಿದೆ. ಇವೆಲ್ಲ ಟೆಂಪ್ರವರಿ ನೇಮು, ಅಡ್ರೆಸ್ಸು. ನಿಜವಾದ ಐಡೆಂಟಿಟಿ ಏನು, ನಾವು ಯಾರು, ಈ ಜನ್ಮಕ್ಕೂ ಮುಂಚೆ ನಮ್ಮದು ಏನು ಹೆಸರು, ನಮ್ಮ ಸ್ವರೂಪ ಏನು, ನಾವು ಹೆಂಗಿರ್ತೀವಿ, ಈ ಜನ್ಮದ ಈ ನಂತರ ಮೃತ್ಯು ನಂತರ ನಾವು ಹೆಂಗಿರ್ತೀವಿ, ನಮ್ಮ ಐಡೆಂಟಿಟಿ ಏನು, ಈ ಒಂದು ವಿಷಯನ ನಾವು ತಿಳ್ಕೊತಾ ಇಲ್ಲ. ಮೆಕ್ಯಾನಿಕಲ್ ಆಗಿ ಜೀವನ ಎಲ್ಲ ಏನಾಗಿದೆ ಅಂದರೆ ಸೊಸೈಟಿನ ನೋಡಿಬಿಟ್ಟು ಸಂಘ ದೋಷ ಇರುತ್ತೆ. ಮೈಂಡ್ ವೀಕ್ ಆಗಿದ್ದಾಗ ಸುತ್ತಮುತ್ತ ಸರೌಂಡಿಂಗ್ಸನ್ನು ನೋಡಿಬಿಟ್ಟು ಬಯಾಸ್ ಆಗಿಬಿಡ್ತೀವಿ ನಾವು. ಮೈಂಡ್ ವೀಕ್ ಇದ್ದರೆ ಮ್ಯಾಕ್ಸಿಮಮ್ ಲೈಫ್ ಹೆಂಗೆ ಡಿಸೈನ್ ಮಾಡ್ಕೊತಾ ಇದ್ದೀವಿ ಅಂದರೆ ನಮ್ಮ ಸರೌಂಡಿಂಗ್ಸ್ ನೋಡ್ತಾ ಇದ್ದೀವಿ. ಸರೌಂಡಿಂಗ್ಸ್ ನೋಡಿಬಿಟ್ಟು ಎಲ್ಲ ನೋಡ್ತಾ ಇದ್ದಾರೆ, ಮದುವೆ ಮಾಡ್ಕೊತಾ ಇದ್ದಾರೆ, ಮಕ್ಕಳು, ಜಾಬು, ಕೆರಿಯರು, ಇದೇ ಲೈಫು. ಅವರ ನೋಡಿ ಕಾಪಿ ಕ್ಯಾಟ್ ಮಾಡಿಕೊಂಡು ನಾವು ಕೂಡ ಅದಕ್ಕೆ ಅನುಕೂಲವಂತೆ ಎಲ್ಲ ನಮ್ಮ ಗೋಲ್ಸು ಎಲ್ಲ ಡಿಸೈನ್ ಮಾಡಿಕೊಂಡು ಅದೇ ಥರ ಆ ಸಂಘ ದೋಷದಲ್ಲಿ ನಾವು ಬದುಕ್ತಾ ಇರ್ತೀವಿ. ಬೇಡಿ ಚಾಲ್ ಅಂತಾರೆ. ಒಂದು ಸತಿ ಹಿಂಗೆ ಡೆನ್ಮಾರ್ಕಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಒಂದು 2,000 ಕುರಿಗಳಿರ್ತವೆ. 9 ಜನ ಮೇಯಿಸ್ತಾ ಇರ್ತಾರೆ. ಕುರಿಗಳಿಗೂ ಒಬ್ಬ ಲೀಡರ್ ಇರ್ತಾನಂತೆ. ಆ ಲೀಡರ್ ಕುರಿ ಅದು ಬೈ ಮಿಸ್ಟೇಕ್ ಮೇಲ್ಗಿಂತ ಟಾಪ್ ಹಿಲ್ಲಿಂದ ಕೆಳಗಡೆ ಬಿದ್ದೋಗಿರುತ್ತೆ. ಮಿಕ್ಕಿದ್ದೆಲ್ಲ ಕೂಡ ಇನ್ನು ಏನು ಯೋಚನೆ ಇಲ್ಲ, ವಿಚಾರ ಇಲ್ಲ. ನಮ್ಮ ಲೀಡರಲ್ಲಿ ಜಂಪ್ ಮಾಡಿದಾರೆ ಅಂದ್ಬಿಟ್ಟಿದ್ದನ್ನು ಒಂದೊಂದೇ ಜಂಪ್ ಮಾಡಿ ಎಲ್ಲ ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. 9 ಜನ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ನಿಲ್ಲಿಸೋದಕ್ಕಾಗಲಿಲ್ಲ. 9 ಜನ 9 ಕುರಿನ ಗಟ್ಟಿಗಿಟ್ಕೊಂಡು ಮನೆಗೆ ತಗೊಂಡೋಗಿ ಅಲ್ಲಿ ಗೇಟ್ ಹಾಕಿ ಬಂದ್ ಮಾಡಿದ್ರೆ ಮತ್ತೆ ಅಲ್ಲಿ ಗೇಟ್ ಸ್ವಲ್ಪ ಲೂಸ್ ಆಗೋಷ್ಟು ಅಲ್ಲಿಂದ ಓಡಿ ಬಂದು ಮತ್ತೆ ಜಂಪ್ ಮಾಡಿ ಅವು 9 ಕೂಡ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾವೆ. ಬ್ಲೈಂಡ್ ಫಾಲೋಯಿಂಗ್. ನಮ್ಮದು ಕೂಡ ಹಂಗೆ ಆಗ್ತಾಯಿದೆ. ಮೆಜಾರಿಟಿ ಈಸ್ ಆಲ್ವೇಸ್ ನಂಬರ್ ಆಫ್ ಫೂಲ್ಸ್ ಅಂತ ಫಿಲಾಸಫರ್ಸ್ ಹೇಳ್ತಾರೆ. ಯಾವಾಗಲೂ ನಾವು ಹಂಗೆ ಬಯಾಸ್ ಆಗಿಬಿಡ್ತಾ ಇರ್ತೀವಿ. ಒಬ್ಬ ಲೀಡರ್ನ ಸೆಲೆಕ್ಟ್ ಮಾಡೋ ವಿಷಯದಲ್ಲಾಗಲಿ, ಹೆಂಗೆ ಮೆಜಾರಿಟಿ ಆ ಕಡೆ ಇರ್ತಾರೋ ಆ ಕಡೆಗೆ ನಾವು ಕೂಡ ನಮ್ಮ ಮೈಂಡ್ ಕೂಡ ಹಂಗೆ ಜಂಪ್ ಆಗಿಬಿಡ್ತಾ ಇರುತ್ತೆ. ಈ ಥರ ನಾವು ಸುತ್ತಮುತ್ತ ಸೊಸೈಟಿಯಿಂದ ಬಯಾಸ್ ಆಗಿಬಿಟ್ಟು ಅವ್ರ ಥರನೇ ಲೈಫ್ ಸ್ಟೈಲನ್ನು ನಾವು ಸೆಟ್ ಮಾಡ್ಕೊಂಬಿಟ್ಟಿದ್ದೀವಿ. ಶಾಸ್ತ್ರ ಮತ್ತು ಗುರುಗಳ ಹತ್ರ ಬರ್ತಾನೇ ಇಲ್ಲ. ಪ್ರತಿಯೊಂದು ಹೊಸ ಫ್ರಿಜ್ ತೊಗೊಂಡ್ರೆ ಏನು ತೊಗೊಂಡ್ರೆ ಯೂಸರ್ ಮ್ಯಾನ್ಯಲ್ ಬರ್ತಾಯಿದೆ. ಅದನ್ನೆಲ್ಲ ನೋಡ್ತೀವಿ, ಹೆಂಗೆಲ್ಲ ಯೂಸ್ ಮಾಡಬೇಕು, ಕನೆಕ್ಷನ್ ಎಲ್ಲ. ಜೀವನದ ಯೂಸರ್ ಮ್ಯಾನ್ಯಲ್ಲು ಶಾಸ್ತ್ರನೇ ತಿಳ್ಕೊಂಡಿಲ್ಲ. ಹೆಂಗೆ ಮತ್ತೆ ನೀನು ಲೈಫಲ್ಲಿ ನೀನು ಬೆಟರ್ ಲೈಫ್ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಯೋಚನೆ ಮಾಡಿ. ಈ ಲೈಫು ಏನು ಇವಾಗೆಲ್ಲ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇದು ಬೆಟರ್ ಲೈಫ್ ಹೇಗಾಗುತ್ತೆ? ಯಾವ ರೀತಿಯಲ್ಲಿ ನಾವು ಬೆಟರ್ ಲೈಫ್ ಅಂತ ಹೆಂಗೆ ನಾವು ಏನು ಎಕ್ಸ್ಪ್ಲನೇಷನ್ ಕೊಡ್ತೀವಿ ನಾವು? ನಾನು ಅನಿಮಲ್ ಪ್ಲ್ಯಾನೆಟ್ ಅವೆಲ್ಲ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ವೈಷಯಿಕ ಆನಂದದ ವಿಷಯದಲ್ಲಾದರೆ ನಮಗಿಂತ ಅವುಗಳ ಲೈಫೇ ಎಷ್ಟೋ ಬೆಟರ್ ಆಗಿದೆ. ಪರಿಶ್ರಮ ಅವರ್ಸ್ ಕಡಿಮೆ, ಸುಖದ ವೈಷಯಿಕ ಆನಂದ ಸುಖದಲ್ಲೂ ಕೂಡ ಅವು ಹೆಚ್ಚು ಆನಂದನಿದ್ದಾವೆ. ಎಲ್ಲ ಪ್ರಕಾರದ ನಾವು ಮಾಡೋ ಕೆಲಸಗಳು, ಎಲ್ಲ ಪ್ರಕಾರದ ಕೆಲಸಗಳು ಅವು ಮಾಡ್ತಾಯಿದ್ದಾವೆ. ನಮ್ಮ ಲೈಫು ತುಂಬಾ ಮೆಸ್ಸಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಡಿಸೈರ್ಸ್ ಹೆಚ್ಚು ಮಾಡಿಕೊಂಡು ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ನೆಸೆಸರಿ ಅಂತ ಅಂದುಕೊಂಡು, ಎಷ್ಟು ಡಿಸೈರ್ಸು, ಎಷ್ಟೊಂದು ನೀನು ಹೊರಗಡೆ ಗ್ಯಾಡ್ಜೆಟ್ಸ್ ಎಲ್ಲ ನೀನು ಅದ್ರ ಮೇಲೆ ಡಿಪೆಂಡೆನ್ಸಿ ಬರುತ್ತೋ ಅಷ್ಟು ಪರಿಶ್ರಮ ಹೆಚ್ಚು ಮಾಡ್ಕೊತ ಹೋಗ್ತಾ ಇರ್ತೀವಿ. ಜಸ್ಟ್ ಥಿಂಕ್ ಮಾಡಿ, ಒಂದು 60-70 ಇಯರ್ಸ್ ಮುಂದುಗಡೆ ಎಲ್ಲ ಅಗ್ರಿಕಲ್ಚರೇ ಮೇಯ್ನ್ ಆಗಿರ್ತಾಯಿತ್ತು. ಜುಲೈನಲ್ಲಿ ಒಂದು 10-15 ಡೇಸ್ ಕಷ್ಟಪಡಬೇಕಾಗ್ತಾಯಿತ್ತು. ನವಂಬರ್ನಲ್ಲಿ ಹಾರ್ವೆಸ್ಟಿಂಗಲ್ಲಿ ಒಂದು 10-15 ಡೇಸ್ ಕಷ್ಟ ಇರ್ತಾಯಿತ್ತು. ಮಳೆಗಳು ಚೆನ್ನಾಗಿ ಆಗ್ತಾಯಿತ್ತು. ಒಂದು ಸತಿ ಬೆಳೆ ಬೆಳೀತಂದ್ರೆ 2-3 ವರ್ಷಕ್ಕಾಗೋಷ್ಟು ಧಾನ್ಯ ಬರ್ತಾಯಿತ್ತು. ಮನೆಗಳಲ್ಲಿ ಸ್ವಲ್ಪ ಒಂದು ಹಸು ಏನೋ ಇಟ್ಟು ಮೈಂಟೈನ್ ಮಾಡ್ತಾಯಿದ್ರು. ಮಿಕ್ಕಿದ ಸಮಯ ಎಲ್ಲ ಫುಲ್ಲು ಫ್ರೀಡಮ್ ಸಿಗ್ತಾಯಿತ್ತು. ಇಷ್ಟೇ, ಪರಮಾತ್ಮ ಯಾವಾಗಲೂ ಸ್ಯಾಡಿಸ್ಟ್ ಅಲ್ಲ. ಇಷ್ಟೊಂದು ಹೆವಿ ಪರಿಶ್ರಮ ಕೊಟ್ಟು
ನೀವು ಈ ಥರ ಸಫರ್ ಮಾಡಿ ಅಂತ ಆತ ಯಾವತ್ತೂ ಡಿಸೈನ್ ಮಾಡಿಲ್ಲ. ನಾವು ಶಾಸ್ತ್ರನ ಹೋಗ್ತಾ ಇಲ್ಲ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಶಾಸ್ತ್ರದ್ದು. ಆದ್ದರಿಂದ ಆ ಥರ ಇದ್ದಿದ್ದ ಲೈಫನ್ನು ಇವಾಗ ಟೆಕ್ನಾಲಜಿ ಇದ್ದಗಡೆ ರ್ಯಾಟ್ ರೇಸಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ. ಪಕ್ಕದ ಮನೆಯವನು ಬಿಲ್ಡಿಂಗ್ ಹೊಸ ಚೆನ್ನಾಗಿ ಕಟ್ಟಿದ್ದಾನೆ, ನಾವು ಹೊಸ ಬಿಲ್ಡಿಂಗ್ ಕಟ್ಟಬೇಕು. ಅವನು ಬೆಂಜ್ ಕಾರ್ ತೊಗೊಂಡಿದ್ದ, ನಾವು ಬೆಂಟ್ಲಿ ತಗೋಬೇಕು. ಇವೆಲ್ಲ ನೆಸೆಸಿಟಿ ಇಲ್ಲ. ಆ ಒಂದು ರ್ಯಾಟ್ ರೇಸಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಅಲ್ಲಿ ಅಕ್ಕಪಕ್ಕದವ್ರಿಗಿಂತ ಸ್ವಲ್ಪ ಬೆಟರಾಗಿ ಇರಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿಬಿಟ್ಟು ಬೇಡವಾದದ್ದನ್ನೆಲ್ಲ ಬೇಕು ನೆಸೆಸಿಟಿ ಅಂತ ಅಂದ್ಕೊಂಡು ಹೆಚ್ಚು ಪರಿಶ್ರಮದ ಅವರ್ಸ್ ಹೆಚ್ಚಾಗ್ತಾ ಇರ್ತವೆ. ಇನ್ನೆಲ್ಲಿ ಶಾಂತಿ ಸಿಗುತ್ತೆ? ನಾವು ನಮ್ಮ ಮಧ್ಯಪ್ರದೇಶ ಓಂಕಾರೇಶ್ವರ ನಮ್ಮ ಗುರುಗಳ ಆಶ್ರಮದಲ್ಲಿ 1 ವರ್ಷ ನಾನು ಒಂದು ರಿಸರ್ಚ್ ಮಾಡಿದೆ. ಅಲ್ಲೊಬ್ಬ ಕತ್ತೆ ಮೇಯಿಸ್ತಾ ಇರ್ತಾನೆ. 15ರಿಂದ 20 ಕತ್ತೆ ಇರುತ್ತೆ. ನೋಡೋಣ ಇವು ಎಷ್ಟು ದಿವಸ ಹಾರ್ಡ್ ವರ್ಕ್ ಮಾಡ್ತವೆ ಕತ್ತೆಗಳು ಅಂತ ಲೆಕ್ಕ ಹಾಕುತ್ತಾ ಇದ್ದ. ಅವನು ಕೇಳ್ತಾ ಇದ್ದೆ, 365 ಡೇಸಲ್ಲಿ 97 ಇಲ್ಲ 98 ಡೇಸ್ ಮಾತ್ರನೇ ಕಷ್ಟಪಟ್ಟಿದ್ದಾವೆ. ಮಿಕ್ಕಿದ್ದೆಲ್ಲ ಅಲ್ಲೇ ಪಕ್ಕದಲ್ಲಿ ಕಾಡಲ್ಲಿ ಚೆನ್ನಾಗಿ ತಿನ್ಕೊಂತ ಮಲ್ಕೊಂತ ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದಾವೆ. ಡಾಂಕಿನೇನೋ ನಾವು ಎಕ್ಸಾಂಪಲಲ್ಲಿ ಯೂಸ್ ಮಾಡಿಕೊಂಡು ಎಲ್ಲ ಇದು ಮಾಡ್ತೀವಿ. ಅವುಗಳ ಲೈಫ್ ಎಷ್ಟೋ ಬೆಟರ್ವಾಗಿದೆ. ಅವುಗಳಿಗಿಂತ ಲೈಫ್ ಜಾಸ್ತಿ ಮೆಸ್ಸಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ರೆಸ್ಟ್ಲೆಸ್ನೆಸ್ಸಲ್ಲಿ ಇದ್ದೀವಿ ನಾವು. ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂದ್ಬಿಟ್ಟು ಕೂಡ. ಭಗವಂತ ನೀವೇ ನೋಡಿ, ಭಗವಂತನೇ ಒಬ್ಬ ಅಹೇತುಕ ದಯಾ ಸಿಂಧು. ಇಂಥ ವರ್ಸ್ಟ್ ಲೈಫು, ಇಂಥ ಟಿಪಿಕಲ್ ಬಾಡಿ ಕೊಟ್ಬಿಟ್ಟು ನಮಗೆ ಮುಖ್ಯವಾಗಿ ಒಂದು ಎಕ್ಸ್ಟ್ರಾ ಟೂಲ್ ಒಂದು ಕೊಟ್ಟಿದ್ದಾನೆ. ಒಂದು ಪ್ರಕಾರದ ಇಂಟೆಲೆಕ್ಟು. ಆ ಇಂಟೆಲೆಕ್ಟು ಸರ್ವೈವಲ್ಗೆ ಉಪಯೋಗ ಬರೋವಂಥ ಇಂಟೆಲೆಕ್ಟ್ ಅಲ್ಲ, ಅದು ಪ್ರಾಣಿಗಳ ಹತ್ರನೂ ಚೆನ್ನಾಗಿರುತ್ತೆ. ಯಾವಾಗಲೂ ಹೇಳ್ತಾ ಇರ್ತೀನಿ, ಅನಿಮಲ್ಸಲ್ಲಿ ಒಂದು ಬೀವರ್ ಅಂತ ಒಂದು ಅನಿಮಲ್ ಇರುತ್ತೆ, ಹೆಗ್ಣಕ್ಕಿಂತ ದೊಡ್ಡ ಸೈಜಲ್ಲಿರುತ್ತೆ. ಅದು ಡ್ಯಾಮ್ಗಳು ಕಟ್ಟಿಬಿಡುತ್ತೆ. ಡ್ಯಾಮ್ಗಳಿಗೆ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಅಲ್ಲಿಂದ ಕಚ್ ಮಾಡಿ ಡ್ಯಾಮ್ಗಳು ಅದೇನಾದರೂ ಡ್ಯಾಮ್ ಬ್ರೇಕ್ ಆದರೆ ಫ್ಲಡ್ಸ್ ಬರುತ್ತೆ. ಅಷ್ಟು ದೊಡ್ಡ ಕೆರೆ ಥರ ಕಟ್ಟಿಬಿಡುತ್ತೆ ಅದು. ಆ ಡ್ಯಾಮಿನ ಕಟ್ಟೆಯಲ್ಲಿ ಮನೆ ಮಾಡ್ಕೊಳ್ಳುತ್ತೆ. ನೀರು ಒಳಗಡೆ ಹೋಗಿ ಅದರ ಮನೆಗೆ ಎಂಟ್ರೆನ್ಸು, ಮತ್ತು ನೀರು ನಿಂತು ಅಲ್ಲೇ ಮೀನು ದೊಡ್ಡದಾಗಿ ಹೋಮ್ ಡೆಲಿವರಿ ಫುಡ್ಡು. ಅದಕ್ಕಿಂತ ಬೆಟರ್ ಲೈಫ್ ನಾವೇನಾದರೂ ಸ್ಪೆಂಡ್ ಮಾಡ್ತಾಯಿದ್ದೀವ? ಆ ಥರ ಇಂಟೆಲಿಜೆನ್ಸು ಪ್ರಾಣಿ ಪಕ್ಷಿಗಳಿಗೆ ತುಂಬ ಚೆನ್ನಾಗಿದೆ. ನಮಗೆ ನಮ್ಮ ಆ ವಿಷಯದಲ್ಲಿ ನಾವಿನ್ನೂ ಜಾಸ್ತಿ ವರಸ್ಟ್ ಆಗಿಬಿಟ್ಟಿದ್ದೀವಿ. ನಮಗೆ ಹಾಸ್ಪಿಟಲ್ ಬೇಕು, ಬ್ಯಾಂಕ್ ಬೇಕು, ಅದು ಬೇಕು, ಇದು ಬೇಕು. ಅವುಗಳಿಗೆ ಹಾಸ್ಪಿಟಲ್ ಬೇಕಾಗಿಲ್ಲ. ಎಲ್ಲ ಪ್ಯೂರ್ ಪ್ರಕೃತಿಗೆ ಅನುಕೂಲವಾಗಿ ತುಂಬ ಹೆಲ್ತಿ ಜೀವನ ಇದು ಪಡ್ತಾಯಿದ್ದಾವೆ. ಏನು ಎಕ್ಸ್ಟ್ರಾ ಆರ್ಡಿನರಿ ಥಿಂಗ್ಸ್ ಬೇಕಾಗಿಲ್ಲ. ಅವು ಆ ಥರ ಒಂದು ಇಂಟೆಲಿಜೆಂಟ್ ಲೈಫ್ ಸ್ಪೆಂಡ್ ಮಾಡಿದ್ವಿ. ವೈಷಯಿಕ ಭೋಗದಲ್ಲಿ ತುಂಬ ಇಂಟೆಲಿಜೆಂಟು, ತುಂಬ ಹೆಲ್ತಿ ಲೈಫ್ ಸ್ಪೆಂಡ್ ಮಾಡ್ತಾಯಿದ್ದೇವೆ ಪ್ರಾಣಿ ಪಕ್ಷಿಗಳು. ಆ ವಿಷಯದಲ್ಲಿ ಇಲ್ಲಿ ನಾವು ವೈಷಯಿಕ ಆನಂದದಲ್ಲೂ ಕೂಡ ಫೇಲ್ಯೂರು. ಇಲ್ಲಿ ಮೋಕ್ಷದ ಕಡೆಯೂ ಪ್ರಯತ್ನ ಮಾಡ್ತಾಯಿಲ್ಲ. ಎಷ್ಟು ಮೆಸ್ಸಪ್ ಮಾಡ್ಕೊಂಡು ಹೋಗಿದ್ದೇವೆ ಅಂದರೆ, ಈ ಚೈನಾದಲ್ಲಿ 15 ಅವರ್ಸ್ ಆಗಿದ್ದಾವಂತೆ ವರ್ಕಿಂಗ್ ಅವರ್ಸ್. ಇನ್ನೂ ಹಿಂಗೆ ಈ ಸೈಕೋಗಳಾಗೋ ಸ್ಟೇಜು ತುಂಬ ಹತ್ರನೇ ಬರ್ತಾಯಿದೆ. ಅರ್ಥನೇ ಆಗ್ತಾಯಿಲ್ಲ, ಏನು ಮಾಡ್ತಾಯಿದ್ದೀವಿ, ಎಲ್ಲಿ ಹೋಗ್ತಾಯಿದ್ದೀವಿ ಅಂದ್ಬಿಟ್ಟು. ಅನಾವಶ್ಯಕವಾದ ವಸ್ತುಗಳೆಲ್ಲ ಅವಶ್ಯಕ ಅಂತ ಅಂದುಕೊಂಡು ಅನ್ನೆಸೆಸರಿಯಾಗಿ ಸ್ಟ್ರೈನ್ ತಗೊತಾ ಇದ್ದೀವಿ. ಆದ್ದರಿಂದ ಶಾಸ್ತ್ರ ಹೇಳುತ್ತೆ, ಮನುಷ್ಯನಿಗೆ ಒಂದು ಎಕ್ಸ್ಟ್ರಾ ಟೂಲು ಕೊಟ್ಟಿದ್ದೀವಿ. ಆಹಾರ ನಿದ್ರ ಭಯಮೈತು ನಂಚ ಸಮಾನಮೇತತ್ ಪಶುಭಿರ್ನರಾಣ. ಪಶುಗಳಿಗೆ ಮನುಷ್ಯರಿಗೆ ಅವೆಲ್ಲವೂ ಕಾಮನ್ ಆಗಿದೆ. ಒಂದು ಧರ್ಮ ಮಾತ್ರ ಒಂದು ಸ್ಪೆಷಲಾಗಿ ಕೊಟ್ಟಿದ್ದಾನೆ. ಏನಂದರೆ ಆಪ್ಷನ್ ಇದೆ ನಮ್ಮ ಹತ್ರ. ಆತ್ಯಂತಿಕ ದುಃಖ ನಿವೃತ್ತಿ, ಮೋಕ್ಷ ಅನ್ನೋ ಹೊಂದುವ ಒಂದು ಆಪ್ಷನ್. ಮೋಕ್ಷ ಪುರುಷಾರ್ಥ ಮೋಕ್ಷ ಕಂಪ್ಲೀಟಾಗಿ ದುಃಖ ನಿವೃತ್ತಿಯನ್ನು ಹೊಂದೋದಕ್ಕೆ, ಈ ಜನನ ಮರಣ ಚಕ್ರಗಳಿಂದ ಎಸ್ಕೇಪ್ ಆಗೋದಕ್ಕೆ, ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ಹೊಂದೋದಕ್ಕೆ ಒಂದು ಆಪ್ಷನಲ್ ಮೈಂಡ್ ಇದೆ ನಮ್ಮ ಹತ್ರ. ಜಸ್ಟ್ ಸ್ವಲ್ಪ ಪುರುಷಾರ್ಥ ಪ್ರಯತ್ನ ಮಾಡಿದ್ರೆ ನಾವು ಅದನ್ನು ನಮ್ಮ ಸ್ವರೂಪನ್ನು ನಾವು ಹೊಂದಬೋದು. ಈ ಶರೀರಗಳ ಜೊತೆ ಇರೋ ಸಂಬಂಧವನ್ನು ಎಷ್ಟೋ ಜನ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನೇ ಜೀವನ್ಮುಕ್ತ ಪುರುಷರು ಅಂತಾರೆ, ಎನ್ಲೈಟನ್ ಪರ್ಸನ್ಸ್ ಅಂತಾರೆ. ಸದಾಶಿವ ಬ್ರಹ್ಮೇಂದ್ರ ಸ್ವಾಮೀಜಿ ಅಂತ ಕಾವೇರಿ ನದಿ ದಡದಲ್ಲಿ ಕೂತಿರ್ತಾರೆ. ಫ್ಲಡ್ಸ್ ಬಂದುಬಿಟ್ಟು ಹೊಡ್ಕೊಂಡೋಗ್ಬಿಟ್ಟಿರ್ತಾರೆ, ತಮಿಳ್ನಾಡಿಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಸ್ಯಾಂಡ್ ಒಳಗಡೆ 6 ಮಂತ್ಸ್ ಇರ್ತಾರೆ. ಅಲ್ಲಿ ಯಾರೋ ಮನೆ ಕಟ್ಟಬೇಕಂತ ಮರಳು ತೆಗೆದ್ರೆ ರಕ್ತ ಬರುತ್ತೆ. ಅಲ್ಲಿ ತೆಗೆದು ನೋಡಿದ್ರೆ ಇವರು. ಮತ್ತು ಸಹಜ ಸಮಾಧಿ ಸ್ಥಿತಿಯಲ್ಲಿದ್ದಾಗ ನನಗೆ ದಿಗಂಬರವಾಗಿ ನಡ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿ ಯಾರೋ ಒಬ್ಬ ರಾಜ ವಿಹಾರ ಯಾತ್ರೆಗೆ ಬಂದಿರ್ತಾನೆ ಕಾಡಲ್ಲಿ. ಅವರೆಲ್ಲ ಎಂಬರೇಜ್ ಆಗಿಬಿಟ್ಟಿದ್ದನ್ನು ಕೋಪ ಬಂದುಬಿಟ್ಟಿದ್ದು ಆ ರಾಜ ಕೈ ಕತ್ತರಿಸ್ಬಿಡ್ತಾನೆ. ಆ ಕೈ ಕೆಳಗಡೆ ಬಿದ್ದೋದ್ರೂ ಕೂಡ ಹಂಗೆ ನಡ್ಕೊತ ಹೋಗ್ತಾ ಇರ್ತಾನೆ. ಮತ್ತು ಅವನು ರಾಜ, ಅಯ್ಯೋ ತಪ್ಪಾಯಿತು ಗುರುಗಳೇ, ನೀವು ಅಂದರೆ ಏನೋ ಅಂದ್ಕೊಂಡಿದ್ದು, ಯಾರೋ ಅಂದ್ಕೊಂಡ್ವಿ,
ನಾನು ಈ ಥರ ತಪ್ಪು ಮಾಡಿಬಿಟ್ಟೆ ಅಂದರೆ ಮತ್ತೆ ಕೈ ತಗೊಂಡು ನನಗೆ ಫಿಟ್ ಮಾಡ್ಕೊಂಬಿಡ್ತಾನೆ. ಅಂದರೆ ಬಾಡಿಯಲ್ಲಿ ಆಗೋ ಪೇನ್ಸ್ ಅವ್ರಿಗೆ ಯಾಕೆ ಆಗಲಿಲ್ಲ? ನಮಗೊಂದು ಪಿಂಪಲ್ ಬಂದರೆ ಸಾಕು, ಫುಲ್ಲು ನಿದ್ದೆ ಕೆಡಿಸ್ಕೊಂಡ್ಬಿಡ್ತೀವಿ ನಾವು. ಯಾವುದು ಪ್ರತಿಯೊಂದು ಬಾಡಿಯಲ್ಲಿ ಆಗೋ ಪೈನ್ಸ್ ಪ್ರತಿಯೊಂದು ದೊಡ್ಡ ನಮಗೆ ಈಗೋ ಪ್ರಿಕ್ ಮಾಡ್ತಾ ಇರುತ್ತೆ. ಮತ್ತು ಅವ್ರ ಬಾಡಿಲಿದ್ದು ಕೂಡ ಈ ಬಾಡಿಯಲ್ಲಾಗೋ ಈ ಸಮಸ್ಯೆಗಳು ಅವ್ರದ್ದು ಯಾಕೆ ಆಗಲಿಲ್ಲ? ಅಷ್ಟು ರಿಲ್ಯಾಕ್ಸ್ ಆಗಿ ಅಷ್ಟು ಕೂಲಾಗಿ ಹೆಂಗಿರ್ತಾರೆ? ನಾವು ಓದಿದ್ದು ಋಷಿಕೇಶ್ ಕೈಲಾಸ ಆಶ್ರಮದಲ್ಲಿ 1920s ಅಲ್ಲೊಬ್ಬ ಮಂಡಲೇಶ್ವರ್ಗೆ ಗ್ಯಾಂಗ್ರೀನ್ ಆ ಥರ ಬಂದು ಕಾಲು ಕಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಅವರು ಡಾಕ್ಟರ್ಸೇ ಅಲ್ಲಿ ಆಶ್ರಮಕ್ಕೆ ಬರ್ತಾರೆ, ಗುರುಗಳೇ ನಿಮಗೆ ಅನಸ್ತೀಶಿ ಇಂಜೆಕ್ಷನ್ ಹಾಕಬೇಕು, ಇದು ಕಟ್ ಮಾಡಬೇಕಂದ್ರೆ ಏನು ಬೇಕಾಗಿಲ್ಲ ಅಂದ್ಬಿಟ್ಟು ಸಂಕ್ಷೇಪ ಶಾರೀರಿಕಂ ಅಂತ ಒಂದು ಪುಸ್ತಕ ಇರುತ್ತೆ. ಆ ಪುಸ್ತಕ ಸ್ವಲ್ಪ 5 ನಿಮಿಷ ಹಂಗೆ ಓದ್ಬಿಟ್ಟಿದ್ದು ಆ ಕಡೆ ವಿದ್ಯಾರ್ಥಿಗೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೊಳ್ತೇನೆ ಅಂತ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇದ್ದಾನಂತೆ. ಅವರು ಪರ ಅಂತ ಹ್ಯಾಕ್ಸಾ ಬೇಡಲ್ಲಿ ಕಾಲು ಕಟ್ ಮಾಡ್ಕೊತಾ ಇದ್ದಾರಂತೆ. ಸಾಧ್ಯ ಆಗುತ್ತೆ. ರಮಣ ಮಹರ್ಷಿ ಬಾಡಿಯಲ್ಲೆಲ್ಲ ವೂಂಡ್ಸ್ ಆಗಿಬಿಟ್ಟಿರ್ತವೆ, ಎಲ್ಲ ಹುಳ ಬಿದ್ದು ಚೆನ್ನಾಗಿ ತಿಂದು ದೊಡ್ಡ ಸೈಜಾಗಿ ಕೆಳಗಡೆ ಬಿದ್ದೋಗ್ತಾ ಇರ್ತವೆ. ಕೆಳಗಡೆ ಬಿದ್ದರೂ ಹುಳನ ತಗೊಂಡು ಮತ್ತೆ ಅಲ್ಲಿ ವೂಂಡ್ ಹತ್ರ ಇಟ್ಕೊಂಡು ತಿನ್ನಿ ನಿಮ್ಮದು ಊಟ ಇದು ತಿನ್ನಿ ಅಂತ ಇಟ್ಕೊತಾರೆ. ಇದು ಪಾಸಿಬಲ್. ಈ ಶರೀರಗಳ ಜೊತೆ ಇರೋ ಕನೆಕ್ಷನನ್ನು ನಾವು ಡೈಲ್ಯೂಟ್ ಮಾಡಿಕೊಂಡು ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಯಾವುದೋ ಹೊಸ ವ್ಯಾಕ್ಸಿನ್ ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಮಾಡ್ತಾ ಇಲ್ಲ, ಇದು ಬೀಟ್ ಆ್ಯಂಡ್ ಟ್ರ್ಯಾಕು. ಇಂಥ ಭಾರತ ದೇಶದಲ್ಲಿ ಪುಣ್ಯಭೂಮಿದಲ್ಲಿ ಭಾರತ ಅಂದ್ರೇ ಅಂದರೆ ಪ್ರಕಾಶ ಅಂದರೆ ಜ್ಞಾನದಲ್ಲಿ ರತರಿರೋವಂಥ ಜ್ಞಾನಿಗಳು. ಇಟ್ ಈಸ್ ಎ ಲ್ಯಾಂಡ್ ಆಫ್ ಸೀಕರ್ಸ್ ಅಂತ. ಆ ಭಾರತ ಅನ್ನೋ ಹೆಸರಲ್ಲೇ ಇದು ಲ್ಯಾಂಡ್ ಆಫ್ ಸೀಕರ್ಸ್ ಅಂತ ಎನ್ಲೈಟನ್ ಪರ್ಸನ್ಸ್ ಇರೋ ಅಂಥ ಒಂದು ಭಾರತ ದೇಶದಲ್ಲಿ ನಾವು ಜನ್ಮ ತೊಗೊಂಡಿದ್ದೀವಿ. ಸಾಕ್ರೆಟಿಸ್ ಅಂತವನು ಭಾರತ ದೇಶನ ಹೆಚ್ಚು ಹೊಗಳ್ತಾ ಇರ್ತಾರಂತೆ. ಅವ್ರ ಶಿಷ್ಯರು ಏನು ಅಷ್ಟೊಂದು ಹೊಗಳ್ತೀರಿ ನೀವು ಭಾರತ ದೇಶದಲ್ಲಿ ಅಂದರೆ, ನಿಮ್ಗೆ ಗೊತ್ತಿಲ್ಲ ಕಣೋ, ನನಗಿನ್ನೂ ಸತಿ ಏನು ಒಂದು ವೇಳೆಯಿಂದ ಜನ್ಮ ಅಂತ ಬಂದರೆ ನಾನು ಭಾರತ ದೇಶದಲ್ಲಿ ಹುಟ್ಟಬೇಕಂತ ಅಂದ್ಕೊಂಡಿದ್ದೀನಿ. ಈವನ್ ಆ್ಯಸ್ ಎ ಕಾಬ್ಲರ್, ಚಪ್ಪಲಿ ಹೊಳ್ಕೊಂಡು ಅದು ಪರವಾಗಿಲ್ಲ, ನಾನು ಭಾರತ ದೇಶದಲ್ಲಿ ಹುಟ್ಟಬೇಕು. ಬೀದಿಗೊಬ್ಬ ಜೀವನ್ಮುಕ್ತ ಪುರುಷ ಇರ್ತಾನೆ. ಪ್ರತಿಯೊಬ್ಬನಿಗೂ ಕೂಡ ಮಾನವ ಜನ್ಮ ಕೇವಲ ಮೋಕ್ಷನ ಹೊಂದಿದ್ದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷ ಪುರುಷಾರ್ಥೇಶು ಮೋಕ್ಷ ಏವ ಪರಮ ಪುರುಷಾರ್ಥ, ಮೋಕ್ಷವೇ ಪರಮ ಪುರುಷಾರ್ಥ. ಮನುಷ್ಯನ ಲಕ್ಷ್ಯ, ಪರ್ಪೋಸ್ ಆಫ್ ಲೈಫ್ ಇಸ್ ದ ಓನ್ಲಿ ಎನ್ಲೈಟ್ಮೆಂಟ್ ಅನ್ನೋದು ಪ್ರತಿಯೊಬ್ಬನಿಗೂ ಕೂಡ ಐಡಿಯಾ ಇರುತ್ತೆ ಅಲ್ಲಿ. ಮತ್ತು ಬೀದಿಗೆ ಒಬ್ಬ ಜೀವನ್ಮುಕ್ತ ಪುರುಷ, ಒಬ್ಬ ಲೈವ್ ಎಕ್ಸಾಂಪಲ್ ಕಾಣಿಸ್ತಾ ಇರ್ತಾನೆ. ಆದ್ದರಿಂದ ನಾವು ಕೂಡ ಅಂಥ ಭಾರತ ದೇಶದಲ್ಲಿ ಹುಟ್ಟು ಇವತ್ತು ಎಷ್ಟು ಬಹಿರ್ಮುಖತೆಯಿಂದ ಲ್ಯಾಂಡ್ ಆಫ್ ಸೀಕರ್ಸ್ ಅಲ್ಲ, ಇವಾಗ ಲ್ಯಾಂಡ್ ಆಫ್ ಮೂರ್ಖಾಸ್ ಆಗಿಬಿಟ್ಟಿದೆ. ದುಃಖಿಗಳಾಗಿದೆ, ಲ್ಯಾಂಡ್ ಆಫ್ ದುಃಖೀಸ್ ಆಗಿಬಿಟ್ಟಿದೆ. ಈ ಕಡೆ ಯಾವುದು ಕನೆಕ್ಷನ್ನೇ ಗುರುಕುಲದಿಂದ ನಮಗೆ ಇದೊಂದು ಏನು ಕನೆಕ್ಷನ್ ಇತ್ತು, ಆ ಕನೆಕ್ಷನ್ನೇ ಕಟ್ ಆಗಿಬಿಟ್ಟಿದೆ. ಇದರಿಂದ ಮತ್ತಿನ್ನು ಅಂಧ ಪರಂಪರ, ಒಂದು ಸತಿ ಪರಂಪರೆ ಡಿಸ್ಕನೆಕ್ಟ್ ಆಯ್ತಂದ್ರೆಗೆ ಮತ್ತೆ ಇದು ಇನ್ಫಾರ್ಮೇಷನ್ ಹಂಗೆ ಕಟ್ ಆಗಿಬಿಡ್ತಾ ಇರುತ್ತೆ. ಆದ್ದರಿಂದ ನಾವು ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ಹೊಂದಬೇಕಂದ್ರೆ ಫಸ್ಟು ಈಗ ನಾವು ಔಟ್ಲೈನಲ್ಲಿ ತಿಳ್ಕೊಂಡಿದ್ದೀವಿ. ದುಃಖ ನಮಗೆ ಯಾವ ಮೀನ್ಸಿಂದ ಬರ್ತಾಯಿದೆ, ಈ ಶರೀರಗಳ ಜೊತೆ ಸಂಬಂಧ ಇಟ್ಕೊಂಡೇ ದುಃಖ ಬರೋದಕ್ಕೆ ಚಾನ್ಸ್ ಇದೆ. ಡೀಪ್ ಸ್ಲೀಪಲ್ಲಿ ಶರೀರದಲ್ಲಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆ ಕನೆಕ್ಷನ್ ಇಲ್ಲ, ನೋ ದುಃಖ. ಜಾಗೃತ ಅವಸ್ಥೆಯಲ್ಲೂ ಕೂಡ ಈ ಶರೀರಗಳ ಜೊತೆ ಕನೆಕ್ಷನ್ನು ಕಲ್ಪಿತವಾದ ಕನೆಕ್ಷನ್. ಆದ್ದರಿಂದ ವಿವೇಕದಿಂದ ನೋಡಿ, ಈಗ ಕೈಲಾಸಾಶ್ರಮ ಒಂದು 5 ನಿಮಿಷ ಸಂಕ್ಷೇಪ ಶಾರೀರಿಕಮನ ಒಂದು ಪುಸ್ತಕ 5 ನಿಮಿಷ ಓದಿದ್ದಕ್ಕೆ ಆ ವಿಚಾರದಿಂದ ಈ ಬಾಡಿಯಲ್ಲಿ ಅನಸ್ತೀಶಿಯಾ ಇಂಜೆಕ್ಷನ್ನು ಅವಶ್ಯಕತೆಯೇ ಬೇಕಾಗಿಲ್ಲ. ಅದು ಸಾಧ್ಯವೇ? ಯಾಕಂದರೆ ನಾವು ಈ ಶರೀರದ ಜೊತೆ ಇಟ್ಕೊಂಡಿರೋಂಥ ಕನೆಕ್ಷನ್ನು ಕಾಲ್ಪನಿಕ ಸಂಬಂಧ, ಅದು ರೀಹಿಪ್ನೋಟೈಸ್ ಆಗಬೇಕಷ್ಟೇ. ಕೇವಲ ವಿಚಾರದಿಂದನೇ ಆ ಒಂದು ರಾಂಗ್ ಸಂಬಂಧ ಅದು ದೂರ ಆಗಿಬಿಡುತ್ತೆ. ಇದನ್ನೇ ಶಾಸ್ತ್ರ ಹೇಳೋದು. ಶಾಸ್ತ್ರ ಮುಖ್ಯವಾಗಿ ತತ್ವಮಸಿ ಅಂತ ಉಪದೇಶಾತ್ಮಕ ರೂಪದಲ್ಲಿ, ತತ್ ಅಂದರೆ ದಟ್ ಅಂತ, ತ್ವಮ್ ಅಂದರೆ ಯು ಅಂತ, ಅಸಿ ಅಂದರೆ ಯು ಆರ್ ದಟ್ ಕ್ರಿಯಾಪದ. ಅದು ಅಂದರೆ ನೀನು ಹುಡುಕ್ತಾ ಇರೋ ಅಲ್ಟಿಮೇಟ್ ಹ್ಯಾಪಿನೆಸ್ಸು ಪರಮಾತ್ಮ ಅದು ನೀನೇ ಆಗಿದೆಯಾ? ನೀನು ಹುಡುಕ್ತಾ ಇರೋ ವಸ್ತು ಅದು ನೀನೇ ಆಗಿದೆಯಾ? ಭ್ರಾಂತಿಯಿಂದ ನೀನು ಅದು ತಿಳ್ಕೊತಾ ಇಲ್ಲ. ನಿನ್ನ ಒಳಗಡೆ ಇರೋ ಅಲ್ಟಿಮೇಟ್ ಹ್ಯಾಪಿನೆಸ್ಸು ನೀನು ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನೀನು ಪೂರ್ಣವಾಗಿದೆಯಾ? ಯು ಆರ್ ಕಂಪ್ಲೀಟ್. ಆದರೆ ನಮಗೆ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆ ಸಂಬಂಧ ಇಟ್ಟುಕೊಂಡು ಆ ಮನಸ್ಸು ಬುದ್ಧಿಗಳು ನಮ್ಮ ಒಂದು ಸ್ವತ್ತನ್ನು, ನಮ್ಮ ಒಂದು ಸ್ವರೂಪವನ್ನು ಅನುಭವ ತರಿಸ್ತೀರ.
ಪರಿಚ್ಛಿನ್ನ ಬುದ್ಧಿ ಲಿಮಿಟೇಷನ್ಸಲ್ಲಿ ನಾನು ಹುಟ್ಟೋನು ಸಾಯೋನು ಅಲ್ಪಜ್ಞ ಅಂದ್ಬಿಟ್ಟು ನಮಗೆ ಆ ಥರ ಒಂದು ಡಿಕ್ಲರೇಷನ್ ಕೊಟ್ಬಿಟ್ಟು ನಮಗೆ ಮೋಸ ಮಾಡ್ತಾಯಿದ್ದಾವೆ. ನಿಮ್ಗೆ ಅನಿಸ್ಬೋದು, ಅಯ್ಯೋ ನಾವು ನಿಜವಾಗ್ಲೂ ನಮ್ಮ ಸ್ವರೂಪನೇ ಸಹಜಾನಂದ, ನಿಜವಾದ ಅಲ್ಟಿಮೇಟ್ ಹ್ಯಾಪಿನೆಸ್ ಆದರೆ ನಮಗೆ ಗೊತ್ತಾಗಬೇಕಲ್ಲ, ಅರಿವಾಗಬೇಕಲ್ಲ. ಅಂದರೆ ಅದು ಆಗೋದಿಲ್ಲ. ನಾವು ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಅದು ನಮ್ಮ ಸ್ವಂತ ಆಗೋದಿಲ್ಲ. ಕರ್ಣನ ದೃಷ್ಟಾಂತನೇ ಹೇಳ್ತಾ ಇರ್ತೀನಿ ನಾನು. ಕರ್ಣ ಕುಂತಿ ಪುತ್ರನೇ ಆಗಿರ್ತಾನೆ, ಕೌಂತೆಯ ಆಗಿರ್ತಾನೆ. ಕೌಂತೆಯನಾಗಿದ್ದರೂ ಕೂಡ ಅವನನ್ನು ಸೂತಪುತ್ರ ಅಂದಾಗೆಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಹೊರ್ಕೊಂಡ್ಬಿಡ್ತಾ ಇರ್ತಾನೆ. ಕೌಂತೆಯತ್ವ ಅನ್ನೋ ಧರ್ಮ ಅವನಲ್ಲಿ ಇದ್ದರೂ ಕೂಡ ಅದನ್ನು ತಿಳ್ಕೊಂಡು ಸ್ವಂತ ಮಾಡ್ಕೊಳ್ಳಿಲ್ಲ ಅಂದರೆ ಆ ಆನಂದನ ನಾವು ಹೊಂದೋದಕ್ಕಾಗೋದಿಲ್ಲ. ನಾವು ಕೂಡ ಅಷ್ಟೇ, ನಾವು ಸಹಜಾನಂದವ್ರ ಸ್ವರೂಪರಾಗಿ ಅಲ್ಟಿಮೇಟ್ ಹ್ಯಾಪಿನೆಸ್ ಸ್ವರೂಪ ಅಂತ ಇದ್ದರೂ ಕೂಡ ನಾವು ಅದನ್ನು ತಿಳ್ಕೊಂಡು ನಮ್ಮ ಸ್ವಂತ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನಮ್ಮ ಜೀವನ್ಮುಕ್ತಿ ಆನಂದ ನಮಗೆ ಸಿಗೋದಿಲ್ಲ. ಶಾಸ್ತ್ರ ಹೇಳುತ್ತೆ. ಮತ್ತು ಏನು ಇಷ್ಟು ದಿವಸ ಇವಾಗಿಂದ ಹೇಳಿದ್ರಿ, ನಮ್ಮ ನಿಜವಾದ ಸ್ವರೂಪ ಏನು ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ವ್ಯತಿರಿಕ್ತ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ ಸಚ್ಚಿದಾನಂದ ಸ್ವರೂಪ ಯಹ ಅಸ್ತಿ ಸ ಆತ್ಮ ಅಂತ. ಇದು ನಮ್ಮ ಒರಿಜಿನಲ್ ಅಡ್ರೆಸ್ಸು ನೇಮ್ ಎರಡು ಒಂದೇ. ಪರಿಚ್ಛಿನ್ನ ರೂಪದಲ್ಲಿ ಬಂದಾಗ ನೇಮ್ ಒಂದಿರುತ್ತೆ, ಅಡ್ರೆಸ್ ಒಂದಿರುತ್ತೆ. ಬಟ್ ನಮ್ಮ ಸ್ವರೂಪದಲ್ಲಿ ಅದೇ ನೇಮು, ಅದೇ ನಮ್ಮ ಅಡ್ರೆಸ್ಸು. 3 ಶರೀರಗಳಿದೆ. ಇದು ಫಿಸಿಕಲ್ ಗ್ರಾಸ್ ಬಾಡಿ, ಪಾಂಚಭೌತಿಕ ದೇಹ. ಇದೆಲ್ಲ ಕೂಡ 10 ಫೀಟ್ ಟಾಪ್ ಸಾಯಿಲ್ ಅಷ್ಟೇ. ನಾವು ಏನು ಯಾವುದ್ರ ಬಗ್ಗೆ ಮಾತಾಡ್ಕೊತಿದ್ದೀವಿ, ಯಾವುದ್ರ ಬಗ್ಗೆ ಹಿಂದ್ಗಡೆ ಹೋಗ್ತಿದ್ದೀವಿ ಅಂದರೆ ಎಲ್ಲ 10 ಫೀಟ್ ಟಾಪ್ ಸಾಯಿಲ್ ಅಷ್ಟೇ. ಆ 10 ಫೀಟ್ ಟಾಪ್ ಸಾಯಿಲಲ್ಲಿ ಮಶ್ರೂಮ್ ಥರ ಮೇಲ್ಗಡೆ ಬರ್ತಿದ್ದೀವಿ, ಮತ್ತು ಜೀರ್ಣ ಆಗಿಬಿಟ್ಟು ಮತ್ತೆ ಗೊಬ್ಬರ ಆಗಿಬಿಟ್ಟು ಮತ್ತೆ ಆ 10 ಫೀಟ್ ಸಾಯಿಲಲ್ಲಿ ಒಳಗಡೆ ಇರೋ ಸಾಯಿಲ್ ಕೂಡ ಇಲ್ಲ. ಎಲ್ಲ ಮೇಲ್ಗಡೆ ಇರೋ ಸಾಯಿಲ್ ಟಾಪ್ ಸಾಯಿಲ್ ಅಷ್ಟೇ ಇದೆಲ್ಲ. ಈ ಶರೀರ ಕೂಡ ಅಷ್ಟೇ, ಪಾಂಚಭೌತಿಕವಾದಂಥ ಶರೀರ ಅಷ್ಟೇ. ಇನ್ನೊಂದು ಸೂಕ್ಷ್ಮ ಶರೀರ ಇರುತ್ತೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ. ಇದು 17. ಈ ಸೆಟ್ಟನ್ನು ಸೂಕ್ಷ್ಮ ಶರೀರ ಅಂತಾರೆ. ನಿಜವಾದ ನಾನು ಅಂತ ಏನು ಫೀಲಿಂಗ್ ಇದೆಯೋ ಈ ಸೂಕ್ಷ್ಮ ಶರೀರದಲ್ಲೇ ಇದ್ದೀವಿ ನಾವು. ಇಲ್ಲೇ ಜೀವಭಾವದಲ್ಲಿ, ಅಲ್ಲೇ ನಾವು ಪರಿಚ್ಛಿನ್ನ ಭಾವದಲ್ಲಿ ಬಂದುಬಿಟ್ಟಿದ್ದೀವಿ ನಾವು. ಆ ಸೂಕ್ಷ್ಮ ಶರೀರ. ಇನ್ನೊಂದು ಕಾರಣ ಶರೀರ, ಡೀಪ್ ಸ್ಲೀಪಲ್ಲಿರೋದು. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿಗಳು. ಮೇನು ರೂಟ್ ಅದು. ಪ್ರಾಬ್ಲಮಿನ ರೂಟ್ ಕಾಸೆ ಆ ವಿದ್ಯೆ, ಆವರಣ ಶಕ್ತಿ. ಫೆಕ್ಸ್ ಇಲ್ಲೇ ಇಟ್ಬಿಟ್ಟಿರ್ತೀವಿ, ಕಣ್ಣಿಂದ ನೋಡಿರ್ತೀವಿ, ಕಣ್ಣು ಐ ಕಾಂಟ್ಯಾಕ್ಟ್ ಕೂಡ ಆಗಿರುತ್ತೆ. ಅಯ್ಯೋ ಫೆಕ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟಿದ್ದನು ಪಕ್ಕದಲ್ಲಿರೋ ಶೆಲ್ಫು, ಬಟ್ಟೆ, ಅದು ಇದೆಲ್ಲ ಕಿತ್ತಾಕ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಕಿರ್ಚಿಬಿಟ್ಟು, ನೀನೇ ಎಲ್ಲೋ ಇಟ್ಟಿದೆಯಾ, ಅಲ್ಲಿಟ್ಟಿರಬೇಕು, ನಾನು ಇದೇ ಜಾಗದಲ್ಲಿ ಇಟ್ಟಿರ್ತೀನಿ, ಹಂಗೆ ಅಂದ್ಬಿಟ್ಟು. ಮತ್ತು ಯಾರೋ ಬಂದು ನೋಡಿ, ಅಯ್ಯೋ ನೀನು ಮರ್ತೋಗಿರೋ ಫೆಕ್ಸ್ ಅಲ್ಲೇ ಇದೆ ನೋಡು ಅಂತಾರೆ. ಅಯ್ಯೋ ಇಲ್ಲೇ ಇತ್ತಲ್ಲ, ನಾನು ನೋಡಿದ್ನಲ್ಲ ಅಂತ. ಐ ಕಾಂಟ್ಯಾಕ್ಟ್ ಆದರೂ ಕೂಡ ಅದು ಕಾಣಿಸ್ಲಿಲ್ಲ ಆವಾಗ. ಅದೇ ಆವರಣ. ಅಲ್ಲೇನು ಬಟ್ಟೆಯನ್ನು ಮುಚ್ಚಿಟ್ಟಿರಲಿಲ್ಲ. ಆವರಣ ಅಂದರೆ ಮಿಸ್ಸಿಂಗ್ ಅಲರ್ಟ್ನೆಸ್ ಮಿಸ್ಸಿಂಗೇ ಆವರಣ ಆಗಿಬಿಡುತ್ತೆ. ಆಗ ಮೇಯ್ನಿಗೆ ಯಥಾರ್ಥವಾಗಿ ಅದೊಂದು ಆವರಣ ಶಕ್ತಿ ಅದು ಕಾಣಿಸ್ಲಿಲ್ವೋ, ಇನ್ನು ವಿಕ್ಷೇಪ ಶಕ್ತಿ ಫುಲ್ಲು ಕೆಲಸಗಳು ಮಾಡಿಸ್ಬಿಡುತ್ತೆ. ಜುಟ್ಟಿಟ್ಟುಬಿಟ್ಟು ನಮ್ಮನ್ನು ಎಲ್ಲ ವಿಕ್ಷೇಪ ಶಕ್ತಿ ಎಲ್ಲ ಕೆಲಸಗಳು ಮಾಡಿಸ್ಬಿಡುತ್ತೆ. ನಾವು ಕೂಡ ಅಷ್ಟೇ, ನಮ್ಮ ನಿಜವಾದ ಸ್ವರೂಪನ ನಾವು ತಿಳ್ಕೊತಾ ಇಲ್ಲ. ಯಾವಾಗ ನಾವು ಅದನ್ನು ತಿಳ್ಕೊಂಬಿಟ್ರೆ ವಿ ಆರ್ ಕಂಪ್ಲೀಟ್. ಮತ್ತು ನಾವು ಇನ್ಕಂಪ್ಲೀಟ್ ಅಂತ ಆಗಿತ್ತು ಮತ್ತು ಅಪ್ಡೇಟ್ ಆಗಬೇಕನ್ನೋ ಒಂದು ಕಾನ್ಸೆಪ್ಟೇ ಬರೋದಿಲ್ಲ. ಇವಾಗ ಅದು ಆವರಣ, ನಮ್ಮ ನಿಜವಾದ ಅಲ್ಟಿಮೇಟ್ ಹ್ಯಾಪಿನೆಸ್, ನಮ್ಮ ಸ್ವರೂಪನ ನಾವು ಆವರಣದಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟಿದ್ದೀವಿ. ಇನ್ಕಂಪ್ಲೀಟ್ ಫೀಲಿಂಗ್ ಬರ್ತಾಯಿದೆ, ಪರಿಚ್ಛಿನ್ನ ಬುದ್ಧಿ ಬರ್ತಾಯಿದೆ, ಹುಟ್ಟು ಸಾಯವನ್ನಂದ ಬರ್ತಾಯಿದೆ. ಮತ್ತು ಇದು ಕಂಪ್ಲೀಟ್ ಆಗೋದಕ್ಕೆ ಫುಲ್ ಅಪ್ಡೇಟ್ ಆಗ್ತಾ ಇರು. ದುಡ್ಡು ಸಂಪಾದನೆ ಮಾಡು, 1 ಎಕರೆ 2 ಎಕರೆ, 1 ಕೋಟಿ 2 ಕೋಟಿ 10,000 ಕೋಟಿ, ಮದುವೆ 1 ದಿವಸ ಮಾಡು ಇನ್ನೂ ಸ್ಯಾಟಿಸ್ಫ್ಯಾಕ್ಟ್ ಇಲ್ಲ, ಮಕ್ಕಳ ಮದುವೆ 2 ದಿವಸ ಮಾಡು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, 6 ತಿಂಗಳು ಮಾಡು, ಇನ್ನೊಂದು ಮಗ ಇದ್ರೆಗನ 2 ವರ್ಷ ಕೂಡ ಮದುವೆ ಮಾಡ್ತಾರೆ. ಎಲ್ಲೂ ಅಲ್ಲಿ ಅಪ್ಡೇಟು, ಎಲ್ಲೂ ಫುಲ್ ಸ್ಟಾಪಿಗೆ ಬರೋದಿಲ್ಲ ನಿಮಗಿನ್ನು. ಇನ್ಕಂಪ್ಲೀಟ್ ಅನ್ನೋ ಫೀಲಿಂಗ್ ಇದ್ದರೆ ಕಂಪ್ಲೀಟ್ ಆಗಬೇಕಂತ ಪ್ರಯತ್ನಗಳು, ಚೇಷ್ಟೆಗಳೆಲ್ಲ ಆಗ್ತಾನೆ ಇರ್ತವೆ. ಬಟ್ ನಾವು ಶಾಸ್ತ್ರದ ಯು ಆರ್ ಆಲ್ರೆಡಿ ಕಂಪ್ಲೀಟ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾವಶಿಷ್ಯತೆ ಅಂದ್ಬಿಟ್ಟು ಎಲ್ಲ ವಿಧಗಳಲ್ಲಿ ನಾವು ಆಲ್ ಡೈಮೆನ್ಷನ್ಸ್ ನಾವು ಕಂಪ್ಲೀಟಾಗಿ ಫುಲ್ಲಾಗಿದ್ದೀವಿ. ಎಂಥ ಆನಂದ ಸ್ವರೂಪ ಅಂದರೆ ಯಾವುದೇ ಒಂದು ಫಿಟ್ಟಿಂಗ್ ಇಲ್ಲ ಅದಕ್ಕೆ. ಸಹಜಾನಂದ ಅಂತಾರೆ. ಈಗ ಹೊರಗಡೆ ನಮಗೆ ಸ್ವಲ್ಪ ಆನಂದ ಸಿಗ್ತಾ ಇರುತ್ತೆ. ಪ್ರಾಪರ್ಟಿ ಇದ್ದರೆ ಆನಂದ, ದುಡ್ಡಿದ್ದರೆ ಆನಂದ, ಅನುಕೂಲ ಪತ್ನಿ, ಅನುಕೂಲ ಮಕ್ಕಳು ಇವರೆಲ್ಲ ಇದ್ದರೆ ಸ್ವಲ್ಪ ಆನಂದ ಸಿಗ್ತಾ ಇರುತ್ತೆ.
ಆ ಪ್ರಾಪರ್ಟಿ ಹೋದಾಗ ಮತ್ತೆ ಆನಂದ ಹೊಟ್ಟೋಗುತ್ತೆ. ಆ ಅನುಕೂಲತೆ ಹೋದಾಗ ಮತ್ತೆ ಆನಂದ ಹೊಟ್ಟೋಗ್ಬಿಡುತ್ತೆ. ಮಕ್ಕಳು ಎಗೇನ್ಸ್ಟ್ ಆದಾಗ ಮಾತು ಕೇಳಿಲ್ಲ ಅಂದರೆ ಮತ್ತೆ ಆ ಆನಂದ ಹೊಟ್ಟೋಗ್ಬಿಡುತ್ತೆ. ಇವೆಲ್ಲವೂ ಯಾವುದೋ ಒಂದು ನಿಮಿತ್ತದಿಂದ ಬರ್ತಾ ಇರ್ತವೆ. ನಮ್ಮ ಸ್ವರೂಪದಲ್ಲಿರೋ ಆನಂದ ಆದರೆ ಸಹಜಾನಂದ. ಯಾವುದು ಇರಲಿ ಇರದೆ ಹೋದರೆ ಸಂಬಂಧನೇ ಇಲ್ಲ. ಕಂಪ್ಲೀಟಾಗಿ ಯಾವುದೇ ಒಂದು ನಿಮಿತ್ತ ಅದಕ್ಕೆ ಅವಶ್ಯಕತೆ ಇಲ್ಲ. ಪ್ರತಿದಿನ ಡೀಪ್ ಸ್ಲೀಪಲ್ಲೇ ನಮಗೆ ಅದು ಅನುಭವ ಆಗ್ತಾಯಿದೆ. ಇನ್ನು ಇವುಗಳ ಜೊತೆ ಎಕ್ಸ್ಟ್ರಾ ಆರ್ಡಿನರಿ ಈ ಶರೀರಗಳು, ಈ ಮನಸ್ಸು, ಮೈಂಡ್, ಇವುಗಳ ಜೊತೆ ಸಂಬಂಧ, ಇವುಗಳ ಸಹವಾಸ ಬಿಟ್ಟುಬಿಟ್ರೇ ಇನ್ನೂ ಅದು ಫುಲ್ಲಾಗಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅಂಥ ಸಹಜಾನಂದನ ₹1 ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸ್ಲೈಟೆಸ್ಟ್ ಮಾನಸಿಕ ಕ್ರಿಯೆಗಳು ಕೂಡ ಅದಕ್ಕೆ ಅವಶ್ಯಕತೆ ಇಲ್ಲ. ಸುಮ್ಮನೆ ನಾವೀಗ ಮನಸ್ಸುಗಳಲ್ಲಿ ಏನು ಶ್ರವಣ ಮನ ನಿಧಿಧ್ಯಾಸನ ಮಾಡ್ತಿದ್ದೀವಲ್ಲ, ಇದೊಂದು ಪ್ರಕಾರದ ದ್ರವಿಡ ಪ್ರಾಣಾಯಾಮ ಮಾಡ್ದಂಗೆ ಒಂದು ಟ್ರಿಕ್ ಅಷ್ಟೇ. ಯಾವ ಥರ ಟ್ರಿಕ್ ಅಂದರೆ, ಒಂದು ಸತಿ ಯಾರೋ ಒಬ್ಬ ಎಮ್ಮೆ ಮೇಯಿಸೋ ಆತ ಇದ್ದಂತೆ. ಎಮ್ಮೆ ಮೇಯಿಸೋತಾ ಇದ್ದರೆ ಎಮ್ಮೆಗಳನ್ನು ಸಾಯಂಕಾಲ ಆದಮೇಲೆ ಮನೆಯಲ್ಲಿ ಕಟ್ಟಾಕ್ತಾ ಇದ್ದಂತೆ. ಒಂದು ಎಮ್ಮೆಗೆ ಕಟ್ಟಾಕೋದಕ್ಕೆ ಹಗ್ಗ ಇಲ್ಲ. ಹಗ್ಗ ಇಲ್ಲ ಅಂದರೆ ಮನೆ ಯಜಮಾನ ಹತ್ರ ಬಂದ್ಬಿಟ್ಟು, ಗೌಡ್ರೆ ಇದಕ್ಕೆ ಹಗ್ಗ ಇಲ್ಲ, ಕಟ್ಟಾಕೋದಕ್ಕೆ ಒಂದು ಹಗ್ಗ ಕಡಿಮೆ ಇದೆ ಅಂತ. ಹಗ್ಗ ಇಲ್ಲ ಅನ್ನೋ ವಿಷಯ ನನಗೂ ನಿನಗೆ ಗೊತ್ತು, ಎಮ್ಮೆಗೇನು ಗೊತ್ತು. ಸುಮ್ಮನೆ ಹಗ್ಗದಿಂದ ಅದಕ್ಕೆ ಕತ್ತಿಗೆ ಕಟ್ಟಾಕಂಗೆ ಜಸ್ಟ್ ಆ್ಯಕ್ಟ್ ಮಾಡಿಬಿಟ್ಟು ಅಲ್ಲಿ ಹೋಗಿ ನೀನು ಕಟ್ಟಾಕ್ಬಿಡು, ಅದು ಕಟ್ಟಾಕಿದ್ದೀನಿ ಅಂತ ಅಂದ್ಕೊಂಡ್ಬಿಡುತ್ತೆ ಅಂತ. ಸರಿ ಅಂತ ಅವನು ಹಂಗೆ ಮಾಡ್ತಾನೆ. ಅದು ನಿಜವಾಗ್ಲೂ ಅದನ್ನು ಹಗ್ಗದಿಂದ ನಾನು ಕಟ್ಟಾಕಿದ್ದಾರೆ ಅನ್ನೋ ಫೀಲಿಂಗಲ್ಲಿ ಅದು ಎಮ್ಮೆ ಅಲ್ಲೇ ಇರುತ್ತೆ. ಇದು ಪಾಸಿಬಲ್, ಇದು ಜೋಕ್ ಅಲ್ಲ ಇದು. ಈಗ ಆನೆಯನ್ನು ಇಷ್ಟು ಸಣ್ಣ ತುಂಡಿಂದ ಒಂದು ಪೆಗ್ ಥರ ಅಲ್ಲಿ ಹೊಡೆದುಬಿಟ್ಟು ಅದಕ್ಕೆ ಕಟ್ಟಾಕಿರ್ತಾರೆ, ದೊಡ್ಡ ದೊಡ್ಡ ಆನೆಯನ್ನು. ನಾನು ಸಣ್ಣ ವಯಸ್ಸಿಂದ ಡೌಟ್ ಇತ್ತು, ಇಷ್ಟು ದಪ್ಪ ಮರನ ಕಿತ್ತು ಎದ್ದು ಬಿಡುತ್ತೆ ಅದು, ಅಷ್ಟು ಸ್ಮಾಲ್ ಪೆಗ್ಗಲ್ಲೇ ಅದನ್ನು ಕಟ್ಟಾಕಿದರೆ ಅದು ಅಲ್ಲೇ ಹಂಗೆ ಇರುತ್ತೆ, ಕಿತ್ಕೊಂಡು ಹೋಗ್ಬೋದಲ್ಲ ಅಂತ. ಅದು ಸಣ್ಣ ವಯಸ್ಸಿನಲ್ಲಿ ಅಷ್ಟು ಪೆಗ್ಗನ್ನು ಕಟ್ಟಿ ಅದ್ರ ಕಟ್ಟಾಕಿರ್ತಾರೆ. ಸಣ್ಣ ವಯಸ್ಸಿನಲ್ಲಿ ಅದು ಕಿತ್ಕೋಬೇಕಂತ ಪ್ರಯತ್ನ ಮಾಡಿರುತ್ತೆ, ಆವಾಗ ಅದು ಸ್ಟ್ರೆಂತ್ ಇರೋದಿಲ್ಲ. ಮತ್ತು ಅದಕ್ಕೆ ಸಣ್ಣ ವಯಸ್ಸಿಂದ ಅದು ಮೈಂಡ್ ಸಿಸ್ಟಮ್, ಬಿಲೀವ್ ಸಿಸ್ಟಮ್, ನಾವೆಲ್ಲ ಬಿಲೀವ್ ಸಿಸ್ಟಮ್ಗೆ ಬಲಿ ಆಗಿಬಿಟ್ಟಿರ್ತೀವಿ. ಅದು ಅವು ಸಣ್ಣ ವಯಸ್ಸಿಂದ ನನಗೆ ಆ ಪೆಗ್ಗನ್ನು ಕಟ್ಟಾಕ್ಬಿಟ್ರೆ ಅದನ್ನು ಕಿತ್ಕೊಂಡು ಹೋಗೋಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಅದು ರಾಂಗ್ ಡಿಸೈಡ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ದೊಡ್ಡದಾದ ಮೇಲೂ ಕೂಡ ಆ ಪೆಗ್ಗ ಸಣ್ಣ ಪೆಗ್ಗ ಕಟ್ಟಾಕಿದ್ರೂ ಅದು ಕಿತ್ಕೊಂಡು ಹೋಗೋದಿಲ್ಲ. ಅನಿಮಲ್ಸ್ ಎಲ್ಲ ಹಂಗೆ ಇರ್ತವೆ. ಆ ಬಫಿಲೋ ಕೂಡ ಅಷ್ಟೇ, ಅದು ಈಗ ನನಗೆ ಕಟ್ಟಾಕಿದ್ದಾನಂತ ಫೀಲಿಂಗಲ್ಲಿರುತ್ತೆ. ಮತ್ತು ಬೆಳಗ್ಗೆ ಎಲ್ಲ ಕಟ್ಟಾಕಿರೋ ಎಮ್ಮೆಗಳನ್ನು ಬಿಟ್ಟು ಹೊರಗಡೆ ಓಡಿಸ್ತಾನೆ. ಆ ಕೆಲಸದವನು ಮಗ ಎಲ್ಲ ಓಡಿಸ್ತಾ ಇರ್ತಾನೆ. ಈ ಎಮ್ಮೆಗೆ ಹೆಂಗೂ ಕಟ್ಟೆ ಇಲ್ವಲ್ಲ ಅಂದ್ಬಿಟ್ಟು ಆ ಮಗನಿಗೆ ಗೊತ್ತಿಲ್ಲ. ಮಗ ಓಡಿಸ್ತಾ ಇದ್ದಾನೆ, ಎಮ್ಮೆ ಹೋಗ್ತಾ ಇಲ್ಲ. ಯಾಕಂದರೆ ಎಲ್ಲ ಎಮ್ಮೆಗಳಿಗೂ ಅವನು ಬಿಚ್ಚಿರೋ ಕ್ರಿಯೆಯನ್ನು ಮಾಡಿದ್ದಾನೆ. ಈ ಎಮ್ಮೆ ಹತ್ರ ಬಂದು ಇನ್ನು ಬಿಚ್ಚೋ ಕ್ರಿಯೆ ಮಾಡಿಲ್ಲ ಹಗ್ಗ. ಅವರಪ್ಪಗೆ ಅಪ್ಪ ಇದು ಹೋಗ್ತಾ ಇಲ್ಲ ಹೊರಗಡೆ ಅಂತ. ಮತ್ತು ಅವ್ರ ಮಾಲೀಕರ ಹತ್ರ ಹೋಗ್ಬಿಟ್ಟು, ಮಾಲೀಕರೇ ಅದು ಯಾಕೆ ಹೋಗ್ತಾ ಇಲ್ಲ ಹೊರಗಡೆ ಅಂತ. ಅಯ್ಯೋ ಕಣೋ, ಕಟ್ಟಾಕಿರೋ ಆ್ಯಕ್ಟಿಂಗ್ ಮಾಡಿದ್ರೆ ಈಗ ಬಿಚ್ಚಿರೋ ಆ್ಯಕ್ಟಿಂಗ್ ಕೂಡ ಮಾಡಬೇಕು ನೀನು, ಆವಾಗ ಅದು ಹೋಗುತ್ತೆ ಅಂತ. ಮತ್ತು ಬಿಚ್ಚಿದಂಗೆಲ್ಲ ಸ್ವಲ್ಪ ಕೈ ಆಡಿಸ್ತಾರೆ, ಮತ್ತೆ ಬಿಚ್ಚಿದಂತ ಆವಾಗ ಅದು ಹೋಯ್ತಂತೆ. ಅದಕ್ಕೆ ಬಿಚ್ಚಿದ್ದಂಗೆ ಅದು ಏನೆಲ್ಲ ಆ್ಯಕ್ಟ್ ಮಾಡಿದ್ರು, ಸ್ವಲ್ಪ ಏನು ಕ್ರಿಯೆಗಳು ಮಾಡಿದ್ರು, ಅದು ವ್ಯರ್ಥವಾದಂಥ ಕ್ರಿಯೆನೇ ತಾನೇ. ಈಗ ನಮಗೆ ಆಲ್ರೆಡಿ ನಾವು ಪರಿಪೂರ್ಣ ಸ್ವರೂಪಗಳೇ, ಬಟ್ ಮನಸ್ಸಿಗೆ ನಾವು ಇವಾಗ ಆ ಥರದ್ದೊಂದು ವ್ಯರ್ಥವಾದಂಥ ಕ್ರಿಯೆ ಒಂದು ಮಾಡಿಸ್ಬೇಕು. ಶ್ರವಣ ಮನನ ನಿಧಿಧ್ಯಾಸನ ಇಲ್ಲ ಅಂದರೆ ನಮ್ಮ ಸ್ವರೂಪ, ನಮ್ಮ ಅಲ್ಟಿಮೇಟ್ ಹ್ಯಾಪಿನೆಸ್ ಅದು ಸಿದ್ಧ ವಸ್ತು, ಸಾಧ್ಯವಾದಂಥ ವಸ್ತು ಅಂದರೆ ಅದಕ್ಕೆ ಸಾಧನೆಗಳಿರ್ತವೆ. ಆಲ್ರೆಡಿ ನಮ್ಮ ಹತ್ರ ಇರೋವಂಥ ವಸ್ತು ಸ್ಪೇಸನ್ನು ಹೊಂದಬೇಕಂದ್ರೆ ಏನು ಸಾಧನೆ ಇದೆ? ಆಲ್ರೆಡಿ ವಿ ಆರ್ ಇನ್ ಇಟ್, ಸ್ಪೇಸನ್ನು ಹೊಂದೇ ಇದ್ದೀವಿ. ನಾವು ಯಾವುದನ್ನು ಹೊಂದಿಲ್ವೋ ಅಂಥದನ್ನು ಹೊಂದಬೇಕಾದ್ರೆ ಏನಾದರೂ ಸಾಧನೆಗಳಿರ್ತವೆ. ಇದು ನಮ್ಮ ಸ್ವರೂಪ ಅನ್ನೋದು ಸಿದ್ಧ ವಸ್ತು. ಸಿದ್ಧ ವಸ್ತುಗೆ ಸಾಧನೆಗಳೇನಿರ್ತವೆ? ಮನಸ್ಸಿನಲ್ಲಿ ಮನಸ್ಸು ಬುದ್ಧಿಗಳು ಅಂತಃಕರಣ ಅಶುದ್ಧಿ ಇರೋದರಿಂದ ಅಸಂಭಾವನೆ, ಸಂಶಯ ಭಾವನೆ, ವಿಪರೀತ ಭಾವನೆ ಅಂತ 3 ಪ್ರಕಾರದ ಭಾವನೆಗಳು ಮುಖ್ಯವಾಗಿ. ಈ ಜೀವ ಬ್ರಹ್ಮ ಆಗೋದಕ್ಕೆ ಹೌ ಇಸ್ ಇಟ್ ಪಾಸಿಬಲ್, ಇಂಪಾಸಿಬಲ್, ಅಸಂಭವ ಅಂತ ಅಸಂಭವ ಭಾವನೆ ಇರುತ್ತೆ. ಹೊರಗಡೆ ನಾವು ಸ್ವಲ್ಪ ಹೆದರಿಕೆಯಾಗಿ ನಂಬುತ್ತಾ ಇದ್ದರು ಜೀವ ಬ್ರಹ್ಮೈಕ್ಯ ಅಂತಂತಿದ್ರು, ಒಳಗಡೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ ಡೌಟ್ ಇದ್ದೇ ಇರುತ್ತೆ. ಇನ್ನೊಂದು ಮತ್ತು ಡೌಟ್ಸು ಇನ್ಫಾರ್ಮೇಷನ್ ರೂಪದಲ್ಲೇನೋ ಯುಕ್ತಿ ಪ್ರಕಾರದಲ್ಲೇನೋ ಎಲ್ಲ ಕರೆಕ್ಟಾಗಿ ನಮ್ಮ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಅಂತ ಗೊತ್ತಾಗ್ತಾಯಿದೆ. ಪ್ರಾಕ್ಟಿಕಲ್ಲಾಗಿ ಅನುಭವ ರೂಪದಲ್ಲಿ ಈ ಜಗತ್ತು ಮಾತ್ರ ಸಾಲಿಡ್ ರಿಜಿಡಿಟಿ, ಸತ್ಯತ್ವ ಬುದ್ಧಿ ಮಾತ್ರ ಫುಲ್ಲು ಅನುಭವ ರೂಪದಲ್ಲಿರುತ್ತೆ. ಎಲ್ಲ ಈಗೂ ಪ್ರಿಕ್ ಮಾಡ್ತಾ ಇರ್ತವೆ. ಇದು ಅಲ್ಲಿ ಸಂಶಯ ಭಾವನೆ ಇರುತ್ತೆ, ವಿಪರೀತ ಭಾವನೆ. ಒಂದು ವೇಳೆ ಫಸ್ಟ್ 2 ಭಾವನೆ ತೊಲಗಿಸ್ಕೊಂಡ್ರೂ ಕೂಡ ಆಟೋಮೆಟಿಕ್ ಮೋಡಲ್ಲಿ ನಾನು ಪರಿಚಿನ್ನ, ನಾನು ಅಲ್ಪಜ್ಞ ಅನ್ನೋ ಒಂದು ಭಾವನೆ, ನಾನು ಜೀವ ಅನ್ನೋ ಭಾವನೆ ಆಟೋಮೆಟಿಕ್ ಮೋಡಲ್ಲಿರುತ್ತೆ. ಮತ್ತು ಅಭ್ಯಾಸ ಹೆಚ್ಚು ಮಾಡ್ಕೊಂಬಿಟ್ಟಿದ್ದೀವಿ.
ಈಗ ಯಾರಾದರೂ ಪಾಲಿಥಿನಲ್ಲಿ ಏನೋ ಫ್ರೂಟ್ಸ್ ಏನೋ ತೊಗೊಂಬರ್ತಾರೆ 4-5 ಗಂಟೆ ಗಟ್ಟಿಗೆ ಹಾಕ್ಬಿಟ್ರೆ ಎಷ್ಟು ಉಗುರಿದ್ರೂ ಬಿಚ್ಚೋದಕ್ಕಾಗೋದಿಲ್ಲ, ಮತ್ತು ಕಟ್ ಮಾಡಬೇಕಾಗುತ್ತೆ. ಆ ಥರ ನಾವು ಅನಾದಿ ಕಾಲದಿಂದ ರಿಪೀಟ್ ಮಾಡಿ 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 ಕಾಲ್ಪನಿಕ ಸಂಬಂಧ ತುಂಬಾ ಟೈಟ್ ಆಗಿಬಿಟ್ಟಿದೆ. ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾಯಿದ್ರೆ ಅದು ಹೋಗ್ತಾ ಇಲ್ಲ, ಆಟೋಮೆಟಿಕ್ಕಾಗಿ ಮತ್ತೆ ಪರಿಚಿನ್ನ ಬುದ್ಧಿಗೆ ಬಂದುಬಿಡ್ತಾ ಇರ್ತೀವಿ ನಾವು. ಆದ್ದರಿಂದ ನಾವು ನಮ್ಮ ಸ್ವರೂಪದಲ್ಲಿ ಆಲ್ರೆಡಿ ನಾವು ಹೊಂದೇ ಇದ್ದೀವಿ, ನಾವು ಪೂರ್ಣ ಸ್ವರೂಪಗಳೇ ಆಗಿದ್ದೀವಿ. ಆದರೆ ನಮಗೀಗ ಮನಸ್ಸು ಬುದ್ಧಿಗಳಿಗೆ ಅದರ ಗುಲಾಮರಾಗ್ಬಿಟ್ಟಿದ್ದೀವಲ್ಲ, ಅದರ ಸರ್ಟಿಫಿಕೇಟ್ ಬೇಕಿವಾಗ. ಅದರ ಸರ್ಟಿಫಿಕೇಟಿಗೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಅದರ ಅವಶ್ಯಕತೆಯೇ ಬೇಕಾಗಿಲ್ಲ ಅನ್ನೋ ವಿಷಯ ತಿಳ್ಕೊಂಡಿದ್ದ ದಿವಸ ಅದಕ್ಕೆ ಜಾಬ್ ಇರೋದಿಲ್ಲ. ಅದಕ್ಕೆ ನಾವೊಂದು ಟಾಸ್ಕ್ ಕೊಟ್ಟರೆ ಅದು ಹೆಂಗೆ ಸುಮ್ಮನೆ ಇರುತ್ತೆ, ಫುಲ್ ಜಾಬ್ ಆಗುತ್ತೆ. ಅದಕ್ಕೆ ಮನಸ್ಸು ಬುದ್ಧಿಗಳಿಗೆ ಅಂತಃಕರಣಕ್ಕೆ ಫುಲ್ ಜಾಬ್ ಸಿಕ್ಬಿಡುತ್ತೆ. ಮಾಡಿಸ್ತಾ ಇರ್ತೀನಿ ನಿನ್ನ ಹತ್ರ ಅಂಥ ವ್ಯರ್ಥವಾದಂಥ ಚೇಷ್ಟೆಗಳು ಮಾಡಿಸ್ತಾ ಇರುತ್ತೆ. ಒಬ್ಬ ಸೂಫಿ ಸಂತನ ಹತ್ರ ನಿಜವಾದ ಸ್ಟೋರಿ ನಡೆದಿದೆ. ಅವನಿಗೊಬ್ಬ ಮಂದಬುದ್ಧಿ ಇರ್ತಾನೆ. ಮಂದಬುದ್ಧಿ ಸಮಸ್ಯೆ ಇರುತ್ತೆ. ಏನಂದರೆ ಅವನಿಗೆ ನಿದ್ದೆ ಬರ್ತಾ ಇರೋದಿಲ್ಲ. ಗುರುಗಳೇ ನನಗೆ ನಿದ್ದೆ ಬರ್ತಾಯಿಲ್ಲ ಅಂತಾನೆ. ಯಾಕೋ ಅಂದರೆ ಏನಿಲ್ಲ, ನನ್ನ ಹತ್ರ ಒಂದು 20 ಕತ್ತೆ, 20 ಕುದುರೆ, 20 ಒಂಟೆ ಇದೆ, ಹೊರಗಡೆ ಕಟ್ಟಾಕಿರ್ತೀನಿ. ರಾತ್ರಿ ಹೊತ್ತು ವಿಪರೀತ ಸೌಂಡುಗಳು ಮಾಡ್ತಾ ಇರ್ತವೆ, ಅದರಿಂದ ನನ್ನ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂತಾನೆ. ಹೌದಾ, ಸರಿ ಬಿಡು, ಇವತ್ತು ಒಂದು ಕೆಲಸ ಮಾಡು, ಆ ಕತ್ತೆಗಳನ್ನು ಒಳಗಡೆ ಕಟ್ಟಾಕೊಂಡು ಮಲ್ಕೊ ಅಂತ. ಹೊರಗಡೆ ಇಲ್ದಿದ್ರೆ ಸೌಂಡಿಗೆ ಡಿಸ್ಟರ್ಬೆನ್ಸ್ ಆಗಿ ನಿದ್ದೆ ಬರ್ತಾಯಿಲ್ಲ, ಇನ್ನು ಒಳಗಡೆ ಕಟ್ಟಿ ಹಾಕ್ಕೊಂತಾನೆ, ಇನ್ನೂ ಹೆಚ್ಚು ಡಿಸ್ಟರ್ಬ್ ಆಗಿ ಇನ್ನೂ ನಿದ್ದೆ ಕೆಡುತ್ತೆ. ಮತ್ತೆ ಗುರುಗಳ ಹತ್ರ ಬಂದು, ಗುರುಗಳೇ ಏನೂ ರಿಸಲ್ಟ್ ಬರಲಿಲ್ಲ, ಇನ್ನೂ ನಿದ್ದೆ ಕೆಡುತ್ತಂತಾನೆ. ಸರಿ, ಇವತ್ತು ಕುದುರೆಗಳನ್ನು ಒಳಗಡೆ ಕಟ್ಟಾಕು ಅಂತಾನೆ. ಇನ್ನೂ ನಿದ್ದೆ ಕೆಡುತ್ತೆ. ಮತ್ತು 3ನೇ ದಿವಸ ಒಂಟೆಗಳನ್ನು ಇವತ್ತು ಒಳಗಡೆ ಕಟ್ಟಾಕು ಅಂತಾನೆ. ಇನ್ನು ಕಂಪ್ಲೀಟ್ ಆವತ್ತು ಶಿವರಾತ್ರಿ ಆಗಿಬಿಟ್ಟಿರುತ್ತೆ, ಕಂಪ್ಲೀಟ್ ನಿದ್ದೆನೇ ಕೆಟ್ಟೋಗಿರುತ್ತೆ. ಗುರುಗಳ ಹತ್ರ ಕೋಪದಿಂದ ಹೋಗಿ, ಗುರುಗಳೇ ಏನೋ ಪರಿಷ್ಕಾರ ಕೊಡ್ತೀನಿ ಅಂದರೆ ಕಂಪ್ಲೀಟ್ ನಿದ್ದೆನೇ ಹಾಳಾಗೋಯ್ತು ಅಂತ. ಇಲ್ಲ ಕಣೋ, ನೀನೀಗ ಫಸ್ಟೀಗ ಈ ಕತ್ತೆಯನ್ನು ಹೊರಗಡೆ ಕಟ್ಟಾಕಂದಂತೆ. ಇವತ್ತು ಹೆಂಗಿತ್ತಂದರೆ ಸ್ವಲ್ಪ ನಿದ್ದೆ ಪರವಾಗಿಲ್ಲ ಅನ್ನಂತೆ. ಕುದುರೆಗಳನ್ನು ಹೊರಗಡೆ ಕಟ್ಟಾಕಂದಂತೆ. ಇವತ್ತು ಹೆಂಗಿತ್ತಂದರೆ ಒಂದು ಅರ್ಧ ನಿದ್ದೆ ಬಂತು ಗುರುಗಳೇ ಅಂತ. ಇವತ್ತು ಒಂಟೆಗಳನ್ನು ಕಟ್ಟಾಕಿ ಹೊರಗಡೆ ಅನ್ನಂತೆ. ಇವತ್ತಂದರೆ ತುಂಬ ಕಂಪ್ಲೀಟಾಗಿ ಒಳ್ಳೆ ನಿದ್ದೆ ಬಂತು ಗುರುಗಳೇ ಅನ್ನಂತೆ. ಅವು ಮುಂಚೆನೂ ಹೊರಗಡೆನೇ ಇದ್ದವು, ಈಗಲೂ ಹೊರಗಡೆನೇ ಇದ್ದಾವೆ. ಪ್ರಾಸೆಸ್ ಏನು ನಡೀತು, ಅವನಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಯಾಕೆ ಬಂತು? ಆ ಮನಸ್ಸು ಇಂಥದ್ದೊಂದು ವ್ಯರ್ಥವಾದಂಥ ಒಂದು ಎಕ್ಸಸೈಸ್ ಬೇಕು ಅಂತ ಕೋರ್ತಾ ಇರುತ್ತೆ, ದ್ರವಿಡ ಪ್ರಾಣಾಯಾಮ ಕೋರ್ತಾ ಇರುತ್ತೆ ಅಷ್ಟೇ. ಈ ವಿಷಯನ ತಿಳ್ಕೊಂಡು ಈಗಲೇ ನೀನು ಅದನ್ನು ಸ್ವಂತ ಮಾಡ್ಕೋಬೋದು. ಈಗಲೇ ನೀನು ಆ ಜೀವನ್ಮುಕ್ತಿ ಆನಂದನ ಹೊಂದಬಹುದು. ಒಂದು ದಿವಸ ನಾವೇ ನಗಬೇಕಾಗುತ್ತೆ. ಅಯ್ಯಯ್ಯೋ, ಎಷ್ಟು ಅನ್ನೆಸೆಸರಿವಾದ ವ್ಯರ್ಥವಾದ ಪರಿಶ್ರಮ ಮಾಡ್ತಾಯಿದ್ದೀನಪ್ಪ, ಇಷ್ಟು ಸಿಂಪಲ್ ಆಗಿತ್ತಿದು ಅಂತ. ಯಾಕಂದರೆ ನಾವು ಬಿಯಾಂಡ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಬಿಯಾಂಡ್ ಅದು ಯೋಚನೆ ಮಾಡೋಷ್ಟು ಸಾಮರ್ಥ್ಯನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಮನಸ್ಸಿನ ಗುಲಾಮರಾಗ್ಬಿಟ್ಟಿದ್ದೀವಿ. ಶಾಸ್ತ್ರದ ಗುಲಾಮನಾಗು, ಗುರುವಿನ ಗುಲಾಮನಾಗು. ಆವಾಗ ಯು ವಿಲ್ ಕಂಟ್ರೋಲ್ ಮೈಂಡು. ನೀನು ಡಿಕ್ಟೇಟ್ ಮಾಡ್ತೀಯ. ಇವಾಗ ಮೈಂಡ್ ಟಾಸ್ಕ್ ಕೊಡ್ತಾ ಇರುತ್ತೆ, ಅದ್ರ ಗುಲಾಮರಾಗಿ ಅದು ಕೊಡೋ ನಿಶ್ಚಯಗಳೆಲ್ಲ ನಂಬೋದು, ಅದು ಕೊಡೋ ಟಾಸ್ಕೆಲ್ಲ ಮಾಡ್ಕೊತ ಹೋಗ್ತಾ ಇರುತ್ತೆ. ಅದು ನೆವರ್ ಎಂಡಿಂಗ್ ಪ್ರಾಸೆಸ್. ಯಾವತ್ತಿಗೂ ಅದು ನಿನಗೆ ಪರಮಾನಂದ ಸ್ಥಿತಿಗೆ ಕರ್ಕೊಂಬರೋದಿಲ್ಲ. ಈ ಥರ ಇನ್ನು 45 ಮಿನಿಟ್ಸಲ್ಲಿ ಈ ಪ್ರಕಾರದ ಔಟ್ಲೈನು ಲೈಫ್ ಬಗ್ಗೆ, ಪರ್ಪಸ್ ಆಫ್ ಲೈಫು ಕೇವಲ ಮೋಕ್ಷನ ಹೊಂದೋದಕ್ಕೆ ಬಂದಿದೆ. ನಾವು ಸ್ಪೆಂಡ್ ಮಾಡ್ತಾ ಇರೋದು ಇದು ಬೆಟರ್ ಲೈಫ್ ಅಲ್ಲ. ಸ್ವಲ್ಪ ವಿಚಾರ ಮಾಡಬೇಕು, ಏನಿದೆ ಬೆಟರ್ಮೆಂಟ್ ಇದರಲ್ಲಿ. ಬೆಳಗ್ಗೆ ಜಾಗ್ರತೆ ಅವಸ್ಥೆ ಬೆಳಗ್ಗಿಂದ ಸಾಯಂಕಾಲ ತಲುವ ಹೆಚ್ಚು ಪರಿಶ್ರಮನೇ ಹೊರತು ಸಾಸಿವೆ ಬೀಜದಷ್ಟು ಸುಖಕ್ಕೆ ಸಮುದ್ರದಷ್ಟು ಕಷ್ಟ ಇರುತ್ತೆ ವೈಷಯಿಕ ಆನಂದದಲ್ಲಿ. ಇದಲ್ಲ. ಅಟ್ಲೀಸ್ಟ್ ಸ್ವರ್ಗದ ಜೊತೆ ಕಂಪೇರ್ ಮಾಡ್ಕೊಳ್ಳಿ. ಅಕ್ಕಪಕ್ಕ ಮನೆಯೇ ಕಂಪೇರ್ ಮಾಡ್ಕೊತೀರಾ? ಸ್ವರ್ಗದ ಜೊತೆ ಕಂಪೇರ್ ಮಾಡ್ಕೊಂಡು ನೋಡಿ, ನಮ್ಮ ಬದುಕು ಅಲ್ಲಿನ ಬದುಕು ಎಷ್ಟು ಡಿಫ್ರೆನ್ಸ್ ಇದೆ. ಎಲ್ಲರಿಗೂ 30 ವರ್ಷ ಆಯುಷು, ಯೂತ್ ಆಗೇ ಇರ್ತಾರೆ. ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಷಡ್ಭಾವ ವಿಕಾರಗಳಿಲ್ಲ. ಯಾವ ವಸ್ತು ನೆನೆಸ್ಕೊತಾರೆ ಅದೆಲ್ಲ ಮುಂದ್ಗಡೆ ಹಂಗೆ ಪ್ರತ್ಯಕ್ಷ ಆಗಿಬಿಡುತ್ತೆ, ಎಲ್ಲ ಪ್ರಕಾರದ ಭೋಗಗಳು. ಆ ಲೈಫ್ ಮುಂದೆ ಈ ಮನುಷ್ಯ ಜನ್ಮ ಏನು ಲೈಫ್ ಇದು? ಹುಟ್ಟದಾಗಿಂತ ಸಾಯೋ ತನಕ ಎಷ್ಟೊಂದು ಪರಾಧೀನತೆ, ಎಷ್ಟೊಂದು ಡಿಪೆಂಡೆನ್ಸಿ. ಎಲ್ಲರೂ ಸ್ವತಂತ್ರ ಹೋರಾಟಗಾರರೇ. ಮಕ್ಕಳು ತಂದೆಯಿಂದ ಸ್ವತಂತ್ರತೆ ಬೇಕಂತ ಹೋರಾಡ್ತಾ ಇರ್ತಾರೆ, ಸೊಸೆ ಅತ್ತೆಯಿಂದ ಸ್ವತಂತ್ರತೆ ಬೇಕಂತ ಹೋರಾಡ್ತಾ ಇರ್ತಾರೆ, ಎಂಪ್ಲಾಯೀಸ್ ಮ್ಯಾನೇಜರಿಂದ ಸ್ವತಂತ್ರತೆ ಬೇಕಂತ ಹೋರಾಡ್ತಾ ಇರ್ತಾರೆ. ಎಲ್ಲರೂ ಗ್ರಾಸ್ ಲೆವೆಲ್ ಇಂಡಿಪೆಂಡೆನ್ಸ್ಗೋಸ್ಕರ ಎಲ್ಲರೂ ಸ್ವತಂತ್ರ ಹೋರಾಟಗಾರರೇ. ನಿಜವಾದ ಸ್ವತಂತ್ರ ಹೊಂದಬೇಕಂದ್ರೆ ನೀನು ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆ ಇದರಿಂದ ನೀನು ಸ್ವತಂತ್ರತೆಯನ್ನು ಹೊಂದಬಿಡು. ನಿನ್ನ ಸ್ವರೂಪಕ್ಕೆ ಹೋಗು. ಅಲ್ಲಿ ತನಕ ನೀನು ಗ್ರಾಸ್ ಲೆವೆಲಲ್ಲಿ ಏನು ಮಾಡ್ಕೊಂಡು ಎಷ್ಟು ನೀನು ಇಂಡಿಪೆಂಡೆಂಟಾಗಿ ಇರಬೇಕು ಅಂದ್ಕೊಂಡ್ರು ವೃದ್ಧಾವಸ್ಥೆ ವಿಕಾರದಲ್ಲಿ ನಿನಗೆ ಯಾರೋ ಒಬ್ಬ ಹೆಲ್ಪ್ ಮಾಡಲೇಬೇಕು. ಕೆಲಸದವ್ರನ್ನ ಇಟ್ಕೋಬೇಕು.
ಅವನು ನಿನ್ನನ್ನು ಕಂಟ್ರೋಲ್ ಮಾಡ್ತಾನೆ. ಮತ್ತು ಯಾರ್ದೋ ಒಬ್ಬರ ಕೈಲಿ ಜುಟ್ಟು ಹೋಗ್ತಾನೆ ಇರುತ್ತೆ ದೀನ ಸ್ಥಿತಿಯಲ್ಲಿ. ಆದ್ದರಿಂದ ಮತ್ತು ವಿವೇಕಾನಂದ ಡಿಪೆಂಡೆನ್ಸಿ ಇಸ್ ಡೆತ್ ಅಂತಾರೆ. ಆದ್ದರಿಂದ ನಾವು ಯೋಚನೆ ಮಾಡಬೇಕು, ಇದು ಬೆಟರ್ ಲೈಫ್ ಅಲ್ಲ. ಇದು ಸಣ್ಣ ಮಗು ಬೆಂಕಿಯನ್ನು ಇಟ್ಕೋಬೇಕಂತ ಟ್ರೈ ಮಾಡ್ತಾ ಇರುತ್ತೆ. ತಂದೆ ತಾಯಿ ಬಿಡ್ತಾರೆ, ಅದನ್ನು ಬಿಡೋದಿಲ್ಲ. ಯಾಕಂದರೆ ಅವನು ಅದನ್ನು ನಿಲ್ಲಿಸ್ತಾರೆ. ಅವನಿಗೇನೋ ಎಲ್ಲಿಲ್ಲದ ದುಃಖ, ಗಳೋ ಅಂತ ಅಳ್ತಾನೆ. ಅಯ್ಯೋ ನನ್ನ ಸುಖಕ್ಕೆ ಅಡ್ಡಿ ಬರ್ತಾ ಇದ್ದಾರೆ ಇವರು ಅಂದ್ಬಿಟ್ಟು ಅವನ ಫೀಲಿಂಗಲ್ಲಿರುತ್ತೆ. ನಾವು ಕೂಡ ಅಷ್ಟೇ, ವಿಷಯದ ಕಡೆ ಅರ್ಥಗಳ ಹಿಂದುಗಡೆ ಓಡ್ತಾ ಇದ್ದೀವಿ. ಗುರುಗಳು ಬಂದ್ಬಿಟ್ಟು ಅರ್ಥಮನರ್ಥಂ ಭಾವಯ ನಿತ್ಯಂ. ನೀನು ಏನು ನಿನ್ನ ಲೈಫಿಗೆ ಸೆಕ್ಯೂರಿಟಿ, ಆ ಸುಖ ಕೊಡುತ್ತೆ ಅಂತ ಏನೆಲ್ಲ ನೀನು ಹೊರಗಡೆ ನಿನಗಿಂತ ಭಿನ್ನವಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆಯೋ ಅದ್ರ ಹಿಂದುಗಡೆ ಒಂದು ಪ್ಯಾಕೇಜ್ ಇದೆ, ದುಃಖದ ಪ್ಯಾಕೇಜ್ ಇದೆ. ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡು. ಕೇವಲ ಮನಸ್ಸು ಸುಖನೇ ತೋರಿಸ್ತಾ ಇರುತ್ತೆ, ಅದ್ರ ಹಿಂದುಗಡೆ ಭಯಂಕರವಾದಂಥ ಡಿಪೆಂಡೆನ್ಸಿ ಇರುತ್ತೆ ಅಂತ ಅದನ್ನು ಬಿಡಿಸ್ಬಿಡ್ತಾರೆ. ಯಾಕಂದರೆ ಅದರಿಂದ ಕಲ್ಯಾಣ ಆಗೋದಿಲ್ಲ. ವಿಷ್ಣುಪುರದಲ್ಲಿ ಪ್ರಮಾಣ ಇದೆ, ತನಗಿಷ್ಟವಾದ ಭಕ್ತರನ್ನ ಬಿಸ್ನೆಸ್ ಫೇಲ್ಯೂರ್ ಮಾಡಿಸ್ತಾನೆ. ಜಾಬ್ಗೆ ಟ್ರೈ ಮಾಡಿದ್ರೆ ಜಾಬ್ ಸಿಗೋದಿಲ್ಲ. ಯಾರ್ಯಾರ ಮೇಲೆ ಹೆಚ್ಚು ಓವರ್ ಅಟ್ಯಾಚ್ಮೆಂಟ್ ಇರುತ್ತೋ ಆ ರಿಲೇಷನಲ್ಲಿ ಬಿರುಕು ತರಿಸ್ಬಿಡ್ತಾನೆ. ಇನ್ನು ಎಲ್ಲ ಪ್ರಕಾರದ ಎಲ್ಲೆಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೋ ಅಲ್ಲಿ ಅವ್ನು ಸಕ್ಸಸ್ಸೇ ಕೊಡೋದಿಲ್ಲ. ಇನ್ನು ಅವನಿಗೆ ವಿರಕ್ತಿ ಬಂದುಬಿಟ್ಟಿದ್ದನ್ನು ಬೇಡಪ್ಪ, ಈ ಪ್ರಪಂಚ ಬೇಡ, ಈ ಬದುಕು ಬೇಡ, ಇನ್ನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಬಿಟ್ಟು ಅಷ್ಟೊಂದು ಡಿಪ್ರೆಷನ್ಲಿದ್ದಾಗ ಕರೆಕ್ಟಾಗಿ ಯಾವುದೋ ಒಂದು ಯೋಗ್ಯವಾದಂಥ ಗುರು ಹತ್ರ ಸೇರಿಸ್ಬಿಟ್ಟಿದ್ದನ್ನು ಮತ್ತು ಈ ಮೋಕ್ಷ ಪುರುಷಾರ್ಥಕ್ಕೆ ಪ್ರಯತ್ನ ಮಾಡೋ ಥರ ದಾರಿ ತೋರಿಸ್ಕೊಟ್ಬಿಡ್ತಾನೆ. ಕಷ್ಟಗಳು ನಮಗೆ ಸಹಕಾರಿ ಕಾರಣಗಳು ಇವೆಲ್ಲ. ಇಲ್ಲ ಅಂದರೆ ಇವಾಗ ನೋಡಿ, ಈ ಶರೀರದಲ್ಲಿ ನಾವು ಕಂಫರ್ಟ್ಸ್ ಝೋನ್ ಮಾಡ್ಕೊಂಡ್ಬಿಟ್ರೆ ಶರೀರ ತಾದಾತ್ಮ್ಯ ತೆಕ್ಕೊಳ್ಳೋಕ್ಕೆ ನಮಗೆ ಇಂಟ್ರೆಸ್ಟೇ ಇರೋದಿಲ್ಲ. ಬೇಸಿಗೆ ಕಾಲದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಟಿನ್ ಶೆಡ್ ಅಂತ ಮನೆಯಲ್ಲಿ ಒಳಗಡೆ ಫ್ಯಾನ್ ಇಲ್ಲ, ಏನಿಲ್ಲ, ಕೂತ್ಕೊಂಡ್ರೆ ಹೆಂಗೆ ಅನಿಸುತ್ತೆ? ಬೇಗ ಹೊರಗಡೆ ಬಂದುಬಿಡ್ಬೇಕನ್ಸುತ್ತೆ. ಅದೇ ಎ ಸಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕಂಫರ್ಟ್ಸ್ ಒಳಗಡೆ ಇಟ್ಕೊಂಡು ಡ್ರಿಂಕ್ಸ್ ಕುಡ್ಕೊತ ಎಲ್ಲ ಆರಾಮಾಗಿ ಒಳಗಡೆ ಇದ್ದರೆ ಹೊರಗಡೆನೇ ಬರೋಕ್ಕೆ ಮನಸ್ಸು ಬರೋದಿಲ್ಲ, ಅಲ್ಲೇ ಇರಬೇಕು ಅನ್ನಿಸ್ತಾ ಇರುತ್ತೆ. ಈ ಶರೀರದಲ್ಲೂ ಕೂಡ ಅಷ್ಟೇ, ನೀನು ಕಂಫರ್ಟ್ ಝೋನ್ಸ್ ಕ್ರಿಯೇಟ್ ಮಾಡ್ಕೊಂಡ್ಯಾ, ಈ ಶರೀರ ತಾದಾತ್ಮ್ಯನ ನೀನು ತೆಗೆದುಕೊಳ್ಳೋದಕ್ಕೆ ನಿನ್ನ ಒಂದು ಮುಮುಕ್ಷುತ್ವ ಮಂದ ಆಗುತ್ತೆ, ಮಂದತ್ವ ಬಂದ್ಬಿಡುತ್ತೆ. ಈ ವಿಷಯನ ಗೊತ್ತಿರೋವಂಥ ಯೋಗಿಗಳು ವಾಲಂಟರಿಯಾಗಿ ತಪಸ್ಸಿನ ಆಚರಣೆ ಮಾಡ್ಕೊತಾ ಇರ್ತಾರೆ. ಜಸ್ಟ್ ಯೋಚನೆ ಮಾಡಿ, ಬುದ್ಧ ಭಗವಾನಿಗೆ ಏನು ಕಡಿಮೆ ಆಗಿತ್ತು? ರಾಜನ ಮಗ ಆಗಿದ್ದ, ಪ್ರಾಪರ್ಟಿ ಇಲ್ವ, ಏನಿಲ್ವ, ಇವೆಲ್ಲ ಬಿಟ್ಟು ಯಾಕೆ ಆ ಟಫ್ ಲೈಫು ಕಾಡಿಗೆಲ್ಲ ಹೋಗ್ಬಿಟ್ಟು ಭಿಕ್ಷಾಟನೆ ಮಾಡಿಕೊಂಡು ಅಷ್ಟೊಂದು ಸೆಕ್ಯೂರಿಟಿ ಇಲ್ದಿರೋಂಥ ಲೈಫ್ ಅಂಥದ್ದೊಂದು ಯಾಕೆ ಅವರು ಸೆಲೆಕ್ಟ್ ಮಾಡಿಕೊಂಡ್ರು? ಅಜ್ಞಾನನ. ಯಾಕಂದರೆ ಅವರು ಅಂತಃಕರಣ ಶುದ್ಧಿ ಇರೋರಿಗೆ ನಮಗೇನು ಸೆಕ್ಯೂರಿಟಿ ಅಂತ ಕಾಣಿಸ್ತಾ ಇರುತ್ತೆ ಅದು ಟ್ರ್ಯಾಪ್ ಅಂತ ಅವ್ರಿಗೆ ಪಕ್ಕ ಕಾಣಿಸ್ತಾ ಇರುತ್ತೆ. ನಾವು ಒಂದು ಕಡೆ ಶರೀರ ತಾದಾತ್ಮ್ಯದಿಂದ ಹೊರಗಡೆ ಬರಬೇಕಂತ ಪ್ರಯತ್ನ ಮಾಡಿ, ಇನ್ನೊಂದು ಕಡೆ ಕಂಫರ್ಟ್ ಝೋನ್ಸು, ಬದುಕುವ ಆಸೆ, ಜೀವಿಸುವ ಈ ಶರೀರದಲ್ಲಿ ಶರೀರ ತಾದಾತ್ಮ್ಯದಲ್ಲೇ ಜೀವಿಸುವ ಆಸೆ, ಈ ಕಡೆ ಕ್ವೈಟ್ ಆಪೋಸಿಟ್ಸು. ಅದಕ್ಕೆ ಜೀವನ್ಮುಕ್ತಿ ಆನಂದವನ್ನು ಹೊಂದೋದಕ್ಕಾಗೋದಿಲ್ಲ, ಆ ಪರಮಶಾಂತಿಯನ್ನು ಹೊಂದೋದಕ್ಕಾಗೋದಿಲ್ಲ. ಅದಕ್ಕೆ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಕ್ಲಾರಿಟಿ ಸಿಗುತ್ತೆ. ಏನು ನಾವೆಲ್ಲ ಈಗ ಎಲ್ಲೆಲ್ಲಿ ಸಿಕ್ಕಾಗ ಕಷ್ಟಪಡ್ತಾ ಇರೋದೇನು? ನಮ್ಮನ್ನು ನಂಬಿಕೊಂಡಿರೋಂಥ ವ್ಯಕ್ತಿಗಳಿಗೆ ಅವರು ಸುಖವಾಗಿರಬೇಕು ಅನ್ನೋದೊಂದು ಎಮೋಷ್ನಲ್ ಒಂದು ಅಟ್ಯಾಚ್ಮೆಂಟ್ ಇದೆ. ನಮ್ಮನ್ನು ಮಕ್ಕಳು, ತಂದೆ ತಾಯಿ ಇವರೆಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ಇದೆ. ಅವ್ರಿಗೆ ನೀನು ಇಲ್ಲಿ ಲೌಕಿಕವಾಗಿ ನೀನು ಎಷ್ಟು ಅಂದರೆ ಮ್ಯಾಕ್ಸಿಮಮ್ ಏನು ಮಾಡೋಕ್ಕಾಗುತ್ತೆ? ಊಟ ಕೊಡೋಕ್ಕಾಗುತ್ತೆ, ಏನಾದರೂ ರೋಗಗಳು ಬಂದರೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕಾಗುತ್ತೆ. ರೋಗಗಳು ಬರೆದ್ರೆ ನಿಲ್ಲಿಸೋದಕ್ಕಾಗುತ್ತಾ? ನೀವೆಷ್ಟೇ ಮೆಡಿಸಿನ್ ತಗೋ, ನೀನು ಸ್ವಯಂ ಡಾಕ್ಟ್ರಾಗು, ಎಷ್ಟೇ ಕೇರ್ ತಗೋ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಸಂಸ್ಥಿತ ಅಂತ. ಅದು ಬರೋ ಟೈಮ್ ಬಂದರೆ ನೀನು ಯಾವ ಮೆಡಿಸಿನ್ನು ಕೆಲಸ ಮಾಡೋದಿಲ್ಲ. ಅದು 15 ದಿವಸ ಕೆಮ್ಮು ಬರಬೇಕಂದ್ರೆ 15 ದಿವಸ ಇದ್ದೇ ಹೋಗುತ್ತೆ. ಅದು ನೀನು ಎಷ್ಟು ಎಕ್ಸ್ಪರ್ಟ್ ಆಗಿರಲಿ, ನೀನು ಯಾವ ಡಾಕ್ಟ್ರ್ ಹತ್ರ ಹೋಗು, ಅದು ಹೋಗೋದಿಲ್ಲ. ಅದು ಆ ಥರ ನಾವು ಏನು ದಿ ಬೆಸ್ಟ್ ಏನು ಕೊಡೋದಕ್ಕಾಗೋದೇ ಇಲ್ಲ. ಲೌಕಿಕವಾಗಿ ಯೋಚನೆ ಮಾಡಿದ್ರೆ ನಮ್ಮ ಮಕ್ಕಳಿಗಾಗಿ, ತಂದೆ ತಾಯಿಗಳಿಗೆ ಏನು ಬೆಸ್ಟ್ ಕೊಡೋದಕ್ಕಾಗೋದಿಲ್ಲ. ಕೊಟ್ಟರೆ ಇಂಥದ್ದೊಂದು ಜ್ಞಾನ ಕೊಡಬೇಕಲ್ಲ, ಈ ಇಂಡಿಪೆಂಡೆನ್ಸಿ ತಿಳಿಸ್ಕೊಡ್ಬೇಕಲ್ಲ. ಮತ್ತು ಅವನು
ಏನು ಇಲ್ಲ ಅಂದರೂ ಕೂಡ ವಿತೌಟ್ ಕಂಪ್ಲೇಂಟ್ಸ್ ಅವನು ತುಂಬ ಶಾಂತಿಯಿಂದ ಪರಿಪೂರ್ಣವಾದ ಫುಲ್ ಎಕ್ಸ್ಟೆಂಟ್ ಅವನು ಜೀವನ ನಡೆಸ್ತಾನೆ. ಅದು ಕೊಡ್ದಿರ ನಾವು ಏನೆಲ್ಲ ನಾವು ಅನುಭವಿಸಿದ್ವೋ ಈ ಪ್ಲ್ಯಾಟ್ಫಾರ್ಮಲ್ಲಿ ಅವರನ್ನು ಕೂಡ ಇದು ಬಹಿರ್ಮುಖತೆ ಮಾಡಿಬಿಟ್ಟು ಈ ಜಾಗ ಬಿಟ್ಟುಬಿಟ್ರೆ ಎಲ್ಲಿ ಸುಖ ಇರುತ್ತೆ? ಮತ್ತು ಆ ಅಂಧ ಪರಂಪರೆ ಹಂಗೆ ಹೋಗ್ತಾ ಇರುತ್ತೆ. ಶಾಸ್ತ್ರದ ಆರ್ಡರ್ಸ್ ಫಾಲೋ ಮಾಡಬೇಕು ನಾವು. ಮಕ್ಕಳು ದೊಡ್ಡವರಾದ ಮೇಲೆ ಗಂಡು ಮಗು ಜಾಬ್ ತನಕ, ಹೆಣ್ಣು ಮಗು ಮದುವೆ ತನಕ, ಅಲ್ಲಿ ತನಕ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದಾದ ನಂತರ ವಾನಪ್ರಸ್ಥಾಶ್ರಮ, ಅದು ಮಾಯನೇ ಆಗಿಬಿಟ್ಟಿದೆ. ವಾನಪ್ರಸ್ಥಾಶ್ರಮ ಇಲ್ಲವೇ ಇಲ್ಲ, ಬಿಟ್ಬಿಡ್ಬೇಕದು ಅಲ್ಲಿ ತನಕ. ನೀವು ಹಂಗೆ ಬಿಟ್ಟು ಮತ್ತು ನೀವು ಈ ಒಂದು ಮಾರ್ಗನ, ಆ ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ಪೂರ್ತಿಯಾಗಿ ಆ ಜೀವನ್ಮುಕ್ತಿ ಸ್ಥಿತಿಯನ್ನು ಹೊಂದಿದ್ರೆ ಮಕ್ಕಳು ನಿಮ್ಮನ್ನು ನೋಡಿಕೊಂಡು ಮತ್ತೆ ಅವರು ಕೂಡ ಈ ಮಾರ್ಗಕ್ಕೆ ಬರ್ತಾರೆ. ಅವ್ರವ್ರ ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟುಬಿಟ್ಟು ಇದು ಜ್ಞಾನ ಪರಂಪರೆ ಹಿಂಗೆ ಹೋಗ್ತಾ ಇರುತ್ತೆ. ಇಲ್ಲ ನಾವು ಹಾಗೆ ಬಹಿರ್ಮುಖವಾಗಿ ಈ ಆನಂದನ ಹೊಂದುತ್ತೀರ, ಅಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಅಂಥ ಜೀವನ ಆದರೆ ಮಕ್ಕಳು ಕೂಡ ಅದನ್ನೇ ನೋಡಿ ಫಾಲೋ ಮಾಡ್ಕೊಂಡು ಇಷ್ಟೇ ಲೈಫ್ ಅಂದ್ಕೊಂಡು ಅವರು ಕೂಡ ಸಣ್ಣ ಪುಟ್ಟ ಪರಿಚಿನ್ನ ಆನಂದದಲ್ಲಿ ಇದ್ದು ಜೀವನನ ವ್ಯರ್ಥ ಮಾಡ್ಕೊತಾರೆ. ಮನುಷ್ಯ ಜನ್ಮ ನಮಗೆ ಅನ್ನಿಸ್ತಾ ಇದೆ ಪಾಪ್ಯುಲೇಷನ್ ಆಟೋಮೆಟಿಕ್ಕಾಗಿ ಹೆಚ್ಚಾಗ್ತಾಯಿದೆ, ತುಂಬ ಈಸಿಯಾಗಿ ಬರ್ತಾಯಿದೆ ಅಂತ. ಅಷ್ಟು ಈಸಿ ಇಲ್ಲ, ದುರ್ಲಭ ಅಂತಾರೆ. ಜಂತೂನಾಂ ನರಜನ್ಮ ದುರ್ಲಭ, ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಉಪನಿಷತ್ ಪ್ರಕಾರದಲ್ಲಿ ಆ ಪ್ರಾಸೆಸ್ ಕೇಳಿದ್ರೆ ಹೆದರಿಕೆ ಆಗುತ್ತೆ. ಒಂದು ಸತಿ ಜನ್ಮ ಮಿಸ್ ಆದರೆ ಕಲ್ಪಗಳು ಚೇಂಜ್ ಆಗಿಬಿಟ್ಟಿರ್ತವೆ. ಮತ್ತಿನ್ನೊಂದು ಸತಿ ಮನುಷ್ಯ ಜನ್ಮ ಬರೋದಕ್ಕೆ ತುಂಬ ಕಡಿಮೆ ಚಾನ್ಸಸ್ ಇದೆ ಮನುಷ್ಯ ಜನ್ಮ ಬರೋದಕ್ಕೆ. ಯಾಕಂದರೆ ಸಂಚಿತ ಕರ್ಮದಲ್ಲಿ ಎಲ್ಲ ಪ್ರಕಾರದ ಪಾಪಗಳು ನಾವು ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತೀವಿ. ಯಾಕಂದರೆ ಇಂಟೆನ್ಷನಲ್ ಅನ್ಇಂಟೆನ್ಷನಲ್ ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಇರುವೆಗಳು ಕಾಲು ಕೆಳಗಡೆ ಬಿದ್ದು ಸತ್ತೋಗಿರ್ತಾವೆ, ಎಲ್ಲವೂ ಕೌಂಟ್ ಆಗ್ತಾ ಇರ್ತವೆ. ಆದ್ದರಿಂದ ದುರ್ಲಭವಾದಂಥ ಇಂಥ ಮನುಷ್ಯ ಜನ್ಮ ಬಂದು ಕೂಡ ಪಶು ಪಕ್ಷಿಗಳ ಥರ ಅಲ್ಲ, ಅದಕ್ಕಿಂತ ಹೀನವಾಗಿ ಜೀವನ ನಡೆಸಿ ಮನುಷ್ಯ ಜನ್ಮನ ವ್ಯರ್ಥ ಮಾಡ್ಕೊಂಬಿಟ್ರೆ ಕೇನೋಪನಿಷತ್ ಹೇಳುತ್ತೆ ಮಹತೀ ವಿನಷ್ಟಿ. ಲಾಸ್ ಅಂದರೆ ಆ ಸಣ್ಣ ಪುಟ್ಟ ಲಾಸ್ ಅಲ್ಲ, ತುಂಬಾ ದೊಡ್ಡ ಲಾಸು. ಮತ್ತು ಯಾರಿಗೆ ಗೊತ್ತು ಇಂಥ ಒಂದು ಸಹಯೋಗ ಸಿಗುತ್ತೆ ಅಂದ್ಬಿಟ್ಟು, ಇಂಥ ಒಂದು ಸತ್ಸಂಗ ಭವನ, ಇಂಥ ಒಂದು ಗುರುಗಳ ಜೊತೆ ಕನೆಕ್ಷನ್ನು, ಈ ಥರ ಡಿಸ್ಕಷನ್ನು, ಈ ಕ್ಲಾರಿಟಿ, ಅವೆಲ್ಲ ಸಹಯೋಗ ಸಿಗುತ್ತೆ ಇಲ್ಲ. ನಾವು ಎಂಥ ಜಾಗದಲ್ಲಿ ಇದೆ, ಬೆಂಗಳೂರೇ ಪೂರ್ವಾಶ್ರಮ ಜನ್ಮಸ್ಥಾನ. ಮೋಕ್ಷ ಪುರುಷಾರ್ಥ ಬಗ್ಗೆ ಝೀರೋ ನಾಲೆಡ್ಜ್ ಇತ್ತು, ಏನು ಇನ್ಫಾರ್ಮೇಷನ್ನೇ ಇಲ್ಲ. ಅಂಥ ಜಾಗದಲ್ಲ, ಅಂಥ ಸರೌಂಡಿಂಗಲ್ಲಿ ಹುಟ್ಟುಬಿಟ್ರೆ ಮತ್ತೆ ಏನು ಗೊತ್ತೇ ಆಗೋದಿಲ್ಲ. ಪ್ರಾಣಿಗಳಿಗಿಂತ ವರ್ಷಾದಂಥ ಜೀವನ. ಮತ್ತು ಪುನರಪಿ ಜನನಂ ಪುನರಪಿ ಮನನಂ ಪುನರಪಿ ಜನನಿ ಜಠರೇ ಶಯನಂ ಅಂದ್ಬಿಟ್ಟು ನಾವು ಎಲ್ಲ ಯುಕ್ತಿಗಳಿಂದ ಹ್ಯಾಪಿ ಲೈಫ್ ಲೀಡ್ ಮಾಡೋದಕ್ಕೆ ಭಯಂಕರವಾಗಿ ಬ್ರೈನ್ ಯೂಸ್ ಮಾಡಿದ್ದೀವಿ. ಹಿಸ್ಟ್ರಿಯನ್ನು ಚೆಕ್ ಮಾಡಿಕೊಂಡ್ರೆ ಸವಲತ್ತುಗಳು, ಟೆಕ್ನಾಲಜಿ ಎಷ್ಟೊಂದು ಕನ್ವೀನಿಯೆಂಟಾಗಿ ಎಷ್ಟೊಂದು ಪ್ರಯತ್ನಗಳು ಮಾಡಿದ್ದೀವಿ. ಆ ಪ್ರಯತ್ನಗಳಿಂದ ಯಾರಾದರೂ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನಾನು ನಿಜವಾಗ್ಲೂ ಈ ಆಶ್ರಮಕ್ಕೆ ಸನ್ಯಾಸ ಬರೋಕ್ಕೂ ಮುಂಚೆ ನನ್ನ ಮೈಂಡಲ್ಲೂ ಒಂದು ಕಾನ್ಸೆಪ್ಟ್ ಇತ್ತು. ಮೇ ಬಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸು ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗಿದ್ದರೆ ಸ್ವಲ್ಪ ಆನಂದ ಹೆಚ್ಚಿರುತ್ತೆ, ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇದ್ದರೆ ಸ್ವಲ್ಪ ದುಃಖಗಳು ಹೆಚ್ಚಿರುತ್ತೆ ಅನ್ನೋದೊಂದು ನಂದೊಂದು ರಾಂಗ್ ಕನ್ಕ್ಲೂಷನ್ ಇತ್ತು. ಮತ್ತು ಈಗೆಲ್ಲ ಭಕ್ತರು ಮನೆಯೆಲ್ಲ ಸ್ವಾಮೀಜಿಗಳಂದರೆ ಅವ್ರ ಪ್ರಾಬ್ಲಮ್ಸ್ ಎಲ್ಲರೂ ಬಂದ್ಬಿಟ್ಟು ಎಲ್ಲ ಓಪನ್ ಆಗ್ತಿರ್ತಾರೆ. ನೋಡ್ತಾ ಇರ್ತೀನಿ, ಹೆಚ್ಚು ಇನ್ನು ಎಷ್ಟು ರಿಚ್ ಆದರೆ ಅಷ್ಟು ಇನ್ನೂ ಟೆನ್ಷನ್ ಲೈಫು, ಅಷ್ಟು ಇನ್ನೂ ಜಾಸ್ತಿ ದುಃಖ. ನಿದ್ದೆ ಕೂಡ ಬರ್ತಾ ಇರೋದಿಲ್ಲ ಅವ್ರಿಗೆ, ಅದಕ್ಕೂ ಟ್ಯಾಬ್ಲೆಟ್ಸ್ ಹಾಕ್ಕೋಬೇಕಾಗುತ್ತೆ. ತೋರಿಸ್ತಾರೆ 1 kg 2 kg ಟ್ಯಾಬ್ಲೆಟ್ಸ್, ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ಸು, ಟೆನ್ಷನ್ಸು, ಒಂದಿದ್ದರೆ ಒಂದಿರೋದಿಲ್ಲ. ಕಂಪ್ಲೀಟ್ ಫೇಲ್ಯೂರ್. ಈ ಮಾರ್ಗದಲ್ಲಿ ವೈಷಯಿಕ ಆನಂದವನ್ನು ಹೊಂದೋ ಪ್ರಾಸೆಸ್ಸಲ್ಲಿ ಬುದ್ಧಿಯನ್ನು ಸಿಕ್ಕಾಪಟ್ಟು ಯೂಸ್ ಮಾಡಿದ್ದೀವಿ, ಬಟ್ ಯಾರೂ ಸಕ್ಸಸ್ ಆಗೇ ಇಲ್ಲ, ಗೊತ್ತೇ ಇಲ್ಲ. ಈಗಲಾದರೂ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಏನು 1000 ವರ್ಷ ಮಾಡ್ಕೊತಾನೆ ಇರ್ತೀರ. ತಾತ ಮುತ್ತಾತಂದ್ರೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಆನಂದವಾಗಿರಬೇಕಂತ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿದ್ದಾರೆ. ಎಲ್ಲರೂ ಬೆಂಕಿಯನ್ನು ಮುಟ್ಕೊಂಡೇ ಅದು ಸುಡುತ್ತೆ ಅಂತ ತಿಳ್ಕೊಬೇಕಾ? ಹತ್ರ ಹೋದರೂ ಕೂಡ ಅದು ಹೀಟನ್ನು ನೋಡಿಬಿಟ್ಟು ಅದನ್ನು ಸ್ವಲ್ಪ ಹತ್ರ ಆದರೆ ಅದು ಸುಡುತ್ತೆ ಅನ್ನೋದು ದೂರದಿಂದ ಕೂಡ ಅರ್ಥ ಮಾಡ್ಕೋಬೋದಲ್ಲ. ಇಷ್ಟೊಂದು ಹಿಸ್ಟ್ರಿಯಲ್ಲಿ ಯಾರೂ ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ಹೊಂದೋಕ್ಕಾಗಿಲ್ಲ ಅಂತ ತಿಳ್ಕೊಂಡು ಅಟ್ಲೀಸ್ಟ್ ಆ ಪ್ರಾಸೆಸ್ಸನ್ನು ಬಿಟ್ಟು ಶಾಸ್ತ್ರ ಮತ್ತು ಗುರುಗಳನ್ನು ನಾವು ಶರಣು ಹೋದರೆ ತಪ್ಪದಿರ ಅವರು ಇದು ರೀಹಿಪ್ನೋಟೈಸ್ ಮಾಡಿಸ್ಬಿಟ್ಟು ನಿನ್ನನ್ನು ನಿಜವಾದ ಸಹಜಾನಂದ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಇದೊಂದು ಸ್ವಲ್ಪ ಪರ್ಪೋಸ್ ಆಫ್ ಲೈಫ್ ಬಗ್ಗೆ ಸ್ವಲ್ಪ ಔಟ್ಲೈನ್ ಬಗ್ಗೆ ವಿಚಾರ ಮಾಡ್ಕೊಂಡಿದ್ದೀವಿ. ಇನ್ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ
ಕ್ವಶನ್ ಆನ್ಸರ್ ಸೆಷನಲ್ಲಿ ನೀವು ಕೇಳ್ಬೋದು. ನೀವು ಚಂದ್ರಶೇಖರ್ ಅವರೇ? ಹಾಂ, ಪುರುಷಾರ್ಥ ಅಂದರೆ ಏನು ಅಂತ. ಪುರುಷೇ ಹಿ ಅರ್ಥ್ಯತೆ ಇತಿ ಪುರುಷಾರ್ಥ. ಪುರುಷ ಅಂದ್ರೆಗನ ಪುರಿ ಭವ ಇತಿ ಪುರುಷ. ಇದು ಶರೀರನ ಪುರಿ ಅಂತಾರೆ, ನವದ್ವಾರ ಪುರಿ ಅಂತಾರೆ, ನವದ್ವಾರಗಳಿರುವಂಥ ಪುರಿ ಅಂತಾರೆ. ಈ ಪುರಿಯಲ್ಲಿ ಯಾರಿರ್ತಾರೋ ಅವರನ್ನು ಪುರುಷ ಅಂತಾರೆ. ಸ್ತ್ರೀ ಆಗಲಿ ಪುರುಷ ಆಗಲಿ ಅವರನ್ನು ಪುರುಷ ಅಂತಾರೆ. ಅಂಥ ಒಂದು ಪುರುಷರಿಂದ ಮಾಡಬೇಕಾದಂಥ ಡ್ಯೂಟೀಸ್ ಏನು? ಪುರುಷೇ ಹಿ ಅರ್ಥತೆ, ಅವರಿಂದ ಮಾಡುವಂಥ ಪ್ರಯತ್ನ, ಎಫರ್ಟ್ಸ್. ಮನುಷ್ಯ ಜನ್ಮ ತಗೊಂಡ ಮೇಲೆ ನಾವು ಮಾಡಬೇಕಾದಂಥ ಎಫರ್ಟ್ಸ್ ಏನೆಲ್ಲ ಮಾಡಬೇಕಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ಬಿಟ್ಟು. ಮತ್ತು ಧರ್ಮಾಚರಣೆ, ಶಾಸ್ತ್ರವಿಹಿತವಾದಂಥ ಧರ್ಮಾಚರಣೆ ನಾವು ಮಾಡಬೇಕು. ಶಾಸ್ತ್ರವಿಹಿತವಾದಂಥ ಧರ್ಮ ಅಂದರೆ ವರ್ಣಾಶ್ರಮಗಳ ಬಗ್ಗೆ. ಇನ್ನು ಬ್ರಾಹ್ಮಣತ್ವ, ಗುಣಕರ್ಮ ವಿಭಾಗಗಳಿಂದ ಸೃಷ್ಟಿಯಲ್ಲಿ 4 ಪ್ರಕಾರದ ಮನುಷ್ಯರು ಇರಲೇಬೇಕು. ಒಂದು ಬ್ಯಾಂಕ್ ಇತ್ತು ಅಂದ್ಕೊಳ್ಳಿ, ಅಲ್ಲೊಬ್ಬ ಮ್ಯಾನೇಜರ್ ಇರಬೇಕು, ಮತ್ತು ಎಂಪ್ಲಾಯೀಸ್ ಇರಬೇಕು, ಸೆಕ್ಯೂರಿಟಿ ಗಾರ್ಡ್ ಇರಬೇಕು, ಪ್ಯೂನ್ ಕೂಡ ಇರಬೇಕು. ಎಲ್ಲರೂ ಮ್ಯಾನೇಜರ್ಗಳಿದ್ರೆ ಕೆಲಸ ನಡೆಯಲ್ಲ. 4 ಪ್ರಕಾರದ ಮನುಷ್ಯರು. ಈಗ ಆಶ್ರಮ ಇರುತ್ತೆ, ಇಲ್ಲಿ ಪ್ರವಚನ ಮಾಡೋರೊಬ್ಬರು ಇರಬೇಕು, ಆರ್ಗನೈಸ್ ಮಾಡೋರೊಬ್ಬರು ಇರಬೇಕು, ಅಡುಗೆ ಮಾಡೋರೊಬ್ಬರು ಇರಬೇಕು, ಕ್ಲೀನ್ ಮಾಡೋರೊಬ್ಬರು ಇರಬೇಕು. ಎಲ್ಲರೂ ಇಲ್ಲಿ ಪ್ರವಚನ ಮಾಡೋರಿದ್ರೇಗೇ ಇದು ಆಶ್ರಮ ಕ್ಲೀನಿಂಗ್ ಆಗೋದಿಲ್ಲ. ಮನೆಯಲ್ಲೂ ಕೂಡ ಅಷ್ಟೇ, ಎಲ್ಲರೂ ಜಾಬ್ ಮಾಡೋರಿದ್ರು, ಮನೇಲಿ ಅಡುಗೆ ಮಾಡೋರು, ಕ್ಲೀನ್ ಮಾಡೋರು, ಬಟ್ಟೆ ಹೋಗೋರು ಇಲ್ಲ ಅಂದರೆ ಅಲ್ಲೂ ಕೆಲಸ ನಡೆಯೋದಿಲ್ಲ. ಪ್ರತಿಯೊಂದು ಜಾಗದಲ್ಲೂ 4 ಪ್ರಕಾರದ ಮನುಷ್ಯರಿದ್ರೇ ಅಲ್ಲಿ ಕೆಲಸ ಪೂರ್ತಿ ಆಗುತ್ತೆ. ಸೃಷ್ಟಿ ಕೂಡ ಅಷ್ಟೇ. ಪರಮಾತ್ಮ ಸೃಷ್ಟಿ ಮಾಡುವಾಗ ಅದೆಲ್ಲ ನೋಡಿದೆ. ಕೇವಲ ಫಸ್ಟು ಬ್ರಾಹ್ಮಣನ ಸೃಷ್ಟಿ ಮಾಡಿ ನೋಡಿದೆ, ಕೆಲಸ ನಡೀಲಿಲ್ಲ. ಕ್ಷತ್ರಿಯರನ್ನ ಮಾಡಿದೆ, ಹಂಗೂ ಕೆಲಸ ಪೂರ್ತಿ ಆಗಲಿಲ್ಲ. ವೈಶ್ಯರನ್ನ ಮಾಡ್ದ, ಕೆಲಸ ಪೂರ್ತಿ ಆಗಲಿಲ್ಲ. ಶೂದ್ರನ್ನ ಮಾಡ್ದ, ಆವಾಗ ಕೆಲಸ ಪೂರ್ತಿ, ಸೃಷ್ಟಿ ಕಾರ್ಯಗಳು ಕರೆಕ್ಟಾಗಿ ನಡ್ಕೊತ ಬರ್ತಾಯಿತ್ತು. ಸೊ ಇದು ಪರಮಾತ್ಮ ಇವಾಗ ಹೆಂಗಂದರೆ, ಈಗ ಟೀಚರ್ ಪೋಸ್ಟ್ಗಳಲ್ಲಿ ಗೌರ್ಮೆಂಟ್ ಜಾಬ್ಸ್ ಏನಾದರೂ ಎಷ್ಟು ವೇಕೆನ್ಸಿ ಆಗ್ತಾ ಇರ್ತಾವೋ ಅಷ್ಟೊಂದು ಮತ್ತೆ ಆ ವೇಕೆನ್ಸಿಗೆ ಅನೌನ್ಸ್ ಮಾಡಿಬಿಟ್ಟು ಹೊಸ ಸೆಲೆಕ್ಟ್ ಮಾಡ್ಕೊತಾ ಇರ್ತಾರೆ. ಈಗ ಭೂಲೋಕದಲ್ಲಿ 4 ಪ್ರಕಾರದ ವ್ಯಕ್ತಿಗಳನ್ನು ಈಕ್ವಲ್ ಆಗಿ ಬರ್ತಾರೆ. ಒಂದೇ ಪ್ರಕಾರದ ವ್ಯಕ್ತಿನ ಯಾವತ್ತೂ ಪರಾರ್ಥದಲ್ಲಿ ಬರೋದೇ ಇಲ್ಲ. ಆ 4 ಎಲ್ಲೆಲ್ಲಿ ವೇಕೆನ್ಸೀಸ್ ಆಗ್ತಾ ಇರುತ್ತೋ, ಶೂದ್ರ ಕ್ಯಾಟಗರಿಯಲ್ಲಿ 1 ಲಕ್ಷ ಜನ ಸತ್ತೋಗ್ಬಿಟ್ಟಿದ್ರೆ ಅಲ್ಲಿ ವೈಟಿಂಗ್ ಲಿಸ್ಟ್ ಇರೋಂಥ 1 ಲಕ್ಷ ಜೀವಿಗಳಿಗೆ ಆ ಶೂದ್ರ ಕ್ಯಾಟಗರಿಯಲ್ಲಿ ಅದಕ್ಕೆ ತಕ್ಕಂಥ ಪುಣ್ಯ ಪಾಪ ಕರ್ಮಗಳು ಮಾಡಿರ್ತಾರೆ. ಸ್ವಲ್ಪ ಹೆರಾರ್ಕಿ ಇದೆ, ಅಲ್ಲಿ ಡಿಫ್ರೆನ್ಸಸ್ ಇದೆ. ಹೆಚ್ಚು ಪುಣ್ಯ ಮಾಡಿರೋನು ಬ್ರಾಹ್ಮಣ ಶರೀರ, ಅದಕ್ಕಿಂತ ಸ್ವಲ್ಪ ಕಡಿಮೆ ಪುಣ್ಯ ಕ್ಷೇತ್ರ, ಅದಕ್ಕಿಂತ ಸ್ವಲ್ಪ ಇದು ಮಾಡಿರೋನು ವೈಶ್ಯ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿರೋನು ಶೂದ್ರ. ಆ ಥರ ಕ್ಯಾಟಗರಿಯಲ್ಲಿ ವೆಯ್ಟಿಂಗ್ ಲಿಸ್ಟಲ್ಲಿ ಅಲ್ಲಿರ್ತಾರೆ. ಇಲ್ಲಿ ಎಷ್ಟು ಎಲ್ಲೆಲ್ಲಿ ವೇಕೆನ್ಸಿ ಆಗ್ತಾ ಇರುತ್ತೋ ಅಂಥವರು ಬರ್ತಾ ಇರ್ತಾರೆ. ಈ 4 ಪ್ರಕಾರದ ನೀವು ಕಮ್ಯುನಿಸ್ಟ್ ಮೈಂಡಿಂದ ಎಲ್ಲ ಒಂದೇ ಥರ ಮಾಡಬೇಕಂತ ಟ್ರೈ ಮಾಡಿ ನೋಡಿ, ಚಾನ್ಸೇ ಆಗೋದಿಲ್ಲ. ಈ 4 ಪ್ರಕಾರದ ವ್ಯಕ್ತಿಗಳು ಇರಲೇಬೇಕು, ಇಲ್ಲಾಂದರೆ ಸೃಷ್ಟಿ ಕಾರ್ಯ ಆಗೋದೇ ಇಲ್ಲ. ಆದ್ದರಿಂದ ಶಾಸ್ತ್ರ ವಿಹಿತವಾದ ಕರ್ಮಗಳು ಆ ನಮ್ಮ ಗುಣ ಮತ್ತು ಕರ್ಮಗಳಿಂದ, ನಮ್ಮ ಸ್ವಭಾವಗಳಿಂದ ಈಗ ಗುರ್ತಿಡಬೇಕು. ಈಗ ವರ್ಣಸಂಕರ ಆಗಿಬಿಟ್ಟಿದೆ. ಮುಂದೆ ಜಾತಿಯಿಂದನೇ ಅವೆಲ್ಲ ಕಂಡುಹಿಡ್ಬೋದಾಗಿತ್ತು, ಬಟ್ ಈಗೆಲ್ಲ ವರ್ಣಸಂಕರ ಆಗಿದೆ ಆಗ್ಬಿಟ್ಟು ಬೇಸ್ಡ್ ಆನ್ ಗುಣಾಸ್. ನಾವು ಏನು, ಯಾವುದರಲ್ಲಿ ನಾವು ಫಿಟ್ ಆಗ್ತೀವಿ ಅನ್ನೋದು ನಾವು ತಿಳ್ಕೋಬೇಕು. ಅದನ್ನು ಚೆಕ್ ಮಾಡಿಕೊಂಡು ಶಾಸ್ತ್ರ ವಿಹಿತವಾದಂಥ ಕರ್ಮಗಳನ್ನು ನಾವು ಮಾಡ್ಕೊತ ಹೋಗಬೇಕು. ಅದನ್ನು ಧರ್ಮಾಚರಣೆ ಅಂತಾರೆ. ಪಾಲಿಗೆ ಬಂದದ್ದು ಪಂಚಾಮೃತ ಅಂದ್ಬಿಟ್ಟು, ಅದರಲ್ಲಿ ಇದು ಕಡಿಮೆ ಕೆಲಸ, ಅದು ಹೆಚ್ಚು ಕೆಲಸ ಅಂತ ಡಿಫ್ರೆನ್ಸಸ್ ಇರಬಾರ್ದು. ಈಗ ಕ್ಲಾಸ್ ರೂಮಲ್ಲಿ ಫಸ್ಟ್ ರ್ಯಾಂಕ್ ಒಬ್ಬ ಬರ್ತಾನೆ, ಜಸ್ಟ್ ಪಾಸ್ ಆಗ್ತಾನೆ, ಫೇಲ್ ಆಗ್ತಾನೆ. ಟೀಚರ್ ಮಾತ್ರ ಒಂದೇ ಥರನೇ ಪಾಠ ಹೇಳ್ತಾರೆ. ಆ ಡಿಫ್ರೆನ್ಸಸ್ ಯಾಕೆ ಬರುತ್ತೆ? ಯಾಕಂದರೆ ಅವರು ಪೂರ್ವಜನ್ಮದಲ್ಲಿ ಅವರು ಪುಣ್ಯದ ಫಲದಿಂದ ಬುದ್ಧಿ ತೀಕ್ಷ್ಣತೆ ಕೆಲವರಿಗೆ ಹೆಚ್ಚಿರುತ್ತೆ, ಪುಣ್ಯ ಕಡಿಮೆದು ಬುದ್ಧಿ ಮಾಂದ್ಯತೆ ಇರುತ್ತೆ. ಅಲ್ಲಿ ಎಲ್ಲ ಸಮಾನ ಮಾಡಿ ನೋಡಿ ನೀವು, ಈಕ್ವಲ್ ರೈಟ್ಸ್ ಎಲ್ಲ ಈಕ್ವಲ್ ಅಂತ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಅದೇ ಥರ ನಾವು ಮಾಡಿರೋ ಪುಣ್ಯ ಪಾಪ ಕರ್ಮಕ್ಕೆ ತಕ್ಕಂತೆ ನಮಗೆ ಈ
ಈ ಜನ್ಮದಲ್ಲಿ ಅಂಥ ಒಂದು ಎಬಿಲಿಟಿ ಪೊಟೆನ್ಸಿ ಅವೆಲ್ಲ ಕೂಡ ಅಷ್ಟೇ ನಾವು ಮಾಡಿಕೊಂಡ್ರೂ ಪುಣ್ಯ ಪಾಪ ಕರ್ಮಗಳ ರಿಸಲ್ಟೇ. ಆದ್ದರಿಂದ ಏನು ಪ್ರಾಪ್ತಿ ಆಗಿರುತ್ತೋ ಯಾವ ವರ್ಣದಲ್ಲಿ ಬಂದಿರ್ತೀವೋ ಅದರಲ್ಲೇ ಸಂತುಷ್ಟಿಯನ್ನು ಹೊಂದಿಬಿಟ್ಟು ಶಾಸ್ತ್ರ ವಿಹಿತವಾದಂಥ ಕರ್ಮಗಳನ್ನು ನಾವು ಆಚರಣೆ ಮಾಡಬೇಕು. ಮುಖ್ಯವಾಗಿ ವರ್ಸ್ಟ್ ಕೇಸ್ ಅಟ್ಲೀಸ್ಟ್ ಇನ್ನೊಂದು ಸತಿ ಮನುಷ್ಯ ಜನ್ಮ ಎತ್ತೋದಕ್ಕಾದರೂ ನಾವು ಪ್ರಯತ್ನ ಮಾಡ್ಕೋಬೇಕು. ಶಾಸ್ತ್ರ ಹೇಳುತ್ತೆ ಏನೆಲ್ಲ ಮಾಡ್ಕೊಂಡ್ರೆ ಏನೆಲ್ಲ ಪುಣ್ಯ ಕರ್ಮಗಳು ಮಾಡ್ಕೊಂಡ್ರೆ ಮತ್ತೆ ನಿನಗೆ ಇನ್ನೊಂದು ಸತಿ ಚಾನ್ಸ್ ಸಿಗುತ್ತೆ ಅಂದ್ಬಿಟ್ಟು. ಸೆಕೆಂಡು ಮತ್ತು ಇನ್ನು ಮಧ್ಯಮ ಸ್ಥಿತಿ ಅಂದರೆ ಈ ಭೂಲೋಕಕ್ಕಿಂತ ಸ್ವರ್ಗಾದಿ ಮೇಲೆ ಲೋಕಗಳಿಗೆ ಹೋಗುವಂಥ ಪ್ರಯತ್ನ ಮಾಡ್ಕೋಬೇಕು, ಅಪ್ಡೇಟ್ ಆಗಬೇಕು. ಓಕೆ, ಅದು ಮಧ್ಯಮ. ಉತ್ತಮ ಅಂದರೆ ಕಂಪ್ಲೀಟ್ ಈ ಜನನ ಮರಣ ಚಕ್ರಗಳಿಂದನೇ ವಿಮುಕ್ತಿ. ಯಯಾತಿ ಅಂತ ಮಹಾಭಾರತದಲ್ಲಿ ಒಬ್ಬ ರಾಜ ಬರ್ತಾನೆ, ಎಲ್ಲ ಪ್ರಕಾರವಾದ ಭೋಗಗಳು ಮಾಡ್ತಾನೆ. ಅವನಿಗೆ ಶಾಪದಿಂದ ವೃದ್ಧಾವಸ್ಥೆ ಬಂದರೆ ಮಗನ ಯೌವನವನ್ನು ತೆಕ್ಕೊಂಡು ಮತ್ತೆ ಒಂದು 1000 ವರ್ಷ ಎಲ್ಲ ಭೋಗಗಳು ಮಾಡ್ತಾನೆ. ಅಲ್ಲೂ ಸಂತುಷ್ಟಿ ಸಿಗಲಿಲ್ಲ. ಓಹೋ, ಈ ಇಂದ್ರಿಯಗಳು ಅಗ್ನಿಯಲ್ಲಿ ಕೀ ಹಾಕ್ದಂಗೆ ಅಷ್ಟೇ. ಎಷ್ಟು ನಾವು ತೃಪ್ತಿಪಡಿಸ್ಬೇಕಂತ ಏನೆಲ್ಲ ಕೊಡಿಸ್ತಾಯಿದ್ರು ಕೂಡ ಇಂದ್ರಿಯಗಳು ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸಂಪೂರ್ಣ ಪೃಥ್ವಿಯನ್ನು ಭೋಗದ ವಸ್ತು ಮಾಡಿಕೊಂಡ್ರೂ ಕೂಡ ಈ ಇಂದ್ರಿಯಗಳು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ಲವೇ ಇಲ್ಲ. ಇನ್ನೂ ಹೆಚ್ಚು ವ್ಯಾಕ್ಯೂಮ್ನೆಸ್, ಇನ್ನೂ ಹೆಚ್ಚು ಡಿಸೈರ್ ಹೆಚ್ಚು ಮಾಡಿಸ್ತಾ ಹೋಗ್ತಾ ಇರ್ತವೆ ಅಂದ್ಬಿಟ್ಟು ಮತ್ತು ಅದನ್ನೆಲ್ಲ ಬಿಟ್ಟು ತಪಸ್ಸು ಮಾಡಿಬಿಟ್ಟು ಹೆಚ್ಚು ಪುಣ್ಯ ಕರ್ಮಗಳು ಮಾಡಿ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗ ಸುಖನೆಲ್ಲ ನೋಡ್ತಾನೆ. ಅಲ್ಲೂ ಬೋರ್ ಹೊಡೆಯುತ್ತೆ, ಅಲ್ಲೂ ಫೇಡ್ ಆಗಿಬಿಡುತ್ತೆ. ಯಾವುದೇ ಅಷ್ಟೇ ದೂರದಿಂದ ನೋಡಿದಾಗ ಏನೋ ಇದೆ ಅದರಲ್ಲಿ ಆನಂದ ಅನಿಸ್ತಾ ಇರುತ್ತೆ. ಸ್ವಲ್ಪ ಅನುಭವ ಮಾಡಿದ್ಮೇಲೆ ಓ ಏನಿದೆ ಇದರಲ್ಲಿ ಅಂತ ಅನಿಸ್ಬಿಡುತ್ತೆ, ಫೇಡ್ ಆಗಿಬಿಡುತ್ತೆ ಎಲ್ಲ. ಮತ್ತು ಬ್ರಹ್ಮಲೋಕದಲ್ಲಿ ಉತ್ಕೃಷ್ಟವಾದ ಅಲ್ಲೂ ಅನುಭವಿಸಿ ಬರ್ತಾನೆ. ಮತ್ತು ಅಲ್ಲಿಂದ ಡಿಮೋಷನ್ ಆಗಿ ಸ್ವರ್ಗದಲ್ಲಿ ಬರ್ತಾನೆ. ಡಿಮೋಷದಲ್ಲಿ ಪುಣ್ಯ ಕ್ಷೀಣ ಆಗಿಬಿಡುತ್ತೆ, ಬಟ್ ಕೆಳಗಡೆ ತಳ್ಳಿಬಿಡ್ತಾರೆ. ಅವನು ಎಷ್ಟು ತಪಸ್ಸು ಮಾಡಿರ್ತಾರೆ ಅಂದರೆ ಮತ್ತೆ ಬಾಲ್ ಬೌನ್ಸ್ ಬ್ಯಾಕ್ ಆದಂಗೆ ಮತ್ತೆ ವಾಪಸ್ ಹೋಗಿ ಸ್ವರ್ಗಕ್ಕೆ ಹೋಗ್ತಾನೆ. ಇಂದ್ರ ನೋಡ್ತಾನೆ, ಅಯ್ಯೋ ಇವನು ಎಷ್ಟು ಪುಣ್ಯ ಮಾಡಿದಾನೆ, ಮತ್ತೆ ವಾಪಸ್ ಬ್ಯಾಕ್ ಬಂದುಬಿಟ್ಟಿದ್ದಾನೆ ಅಂದ್ಬಿಟ್ಟಿದ್ದನ್ನು, ಇವನ್ನ ಪುಣ್ಯ ಕ್ಷೀಣ ಮಾಡಬೇಕಂದ್ಬಿಟ್ಟಿದ್ದನ್ನು ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡ್ತಾ 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 ಮೇಲೆ ಉಬ್ಬಿಸ್ಬಿಟ್ಟು, ಅಬ್ಬಾ ನೀನು ಇಂಥ ಎಷ್ಟೊಂದು ಘೋರ ತಪಸ್ಸು ಮಾಡಿದ್ದೆ, ಆ ಸಮಯದಲ್ಲಿ ನಿಂತಾರೆ ಯಾರಾದರೂ ತಪಸ್ಸು ಮಾಡೋರು ಇದ್ರೆ ಅಂದರೆ ಚಾನ್ಸೇ ಇಲ್ಲ, ನನ್ನಷ್ಟು ತಪಸ್ಸು ಮಾಡೋ ಅಂತ ನಾನು ಮಾಡಿದ ತಪಸ್ಸು ಮಾಡಿದವನು ಒಬ್ಬನೂ ಇಲ್ಲ ಆ ಲೋಕದಲ್ಲಿ ಅಂತ. ಬಟ್ ಆ ಸಮಯದಲ್ಲಿ ಅವನಿಗಿಂತ ಉತ್ಕೃಷ್ಟವಾದವರು ತಪಸ್ಸು ಮಾಡೋರು ಇರ್ತಾರೆ. ಆ ಒಂದು ಅಹಂಕಾರದಿಂದನೇ ಮಿಕ್ಕಿದ್ದ ಸಾಧಕರ ಸಾಧನೆಯನ್ನು ನೀನು ಕಡಿಮೆ ದೃಷ್ಟಿಯಲ್ಲಿ ತೋರಿಸಿದ್ದೆಲ್ಲ ಅಂದ್ಬಿಟ್ಟು ಆ ಒಂದು ಅಹಂಕಾರದಿಂದ ಎಲ್ಲ ಪುಣ್ಯ ಕ್ಷೀಣ ಆಗಿಬಿಡುತ್ತೆ. ಆವಾಗ ಮೇಲ್ಗಡೆಯಿಂದ ತಲ್ಲೋದಕ್ಕೆ ರೆಡಿ ಆಗಿಬಿಡ್ತಾರೆ ದೇವರು. ಆಗ ಅರ್ಥ ಆಗ್ಬಿಡುತ್ತೆ ಏತಿಗೆ, ಓಹೋ ನಾನು ಮಿಸ್ಟೇಕ್ ಮಾಡಿಬಿಟ್ಟು ಪುಣ್ಯನೆಲ್ಲ ಒಂದು ಅಹಂಕಾರದಿಂದ ಕಳ್ಕೊಂಬಿಟ್ಟೆ ಅಂದ್ಬಿಟ್ಟಿದ್ದನು. ಸರಿ ಹೆಂಗೂ ಕೆಳಗಡೆ ಬೀಳಿಸ್ತಾ ಇದ್ದೀರಾ, ಒಳ್ಳೆ ಒಳ್ಳೆ ಸತ್ಸಂಗ ನಡೀತಾ ಇರೋವಂಥ ಜಾಗದಲ್ಲಿ ನನ್ನನ್ನು ಬೀಳಿಸ್ಬಿಡಿ, ಮುಖ ಇರೋವಂಥ ಜನರ ಮಧ್ಯದಲ್ಲಿ ಬೀಳಿಸ್ಬಿಡಿ ಅಂತ ಕೋರ್ಕೊತಾರೆ. ಸರಿ ಬಿಡು, ಪುಣ್ಯಾತ್ಮ ಧರ್ಮಾತ್ಮ ಅಂದ್ಬಿಟ್ಟಿದ್ದನು ಅಷ್ಟಕ ಮುನಿಗಳಿರುವಂಥ ಜಾಗದಲ್ಲಿ ಕೆಳಗಡೆ ಬೀಳಿಸ್ತಾರೆ. ಅಲ್ಲಿ ಅವರಿಬ್ಬರು ಸಂವಾದ ನಡೆಯುತ್ತೆ. ಏನು ಅದ್ಭುತವಾದಂಥ ಸಂವಾದ. ಪರೀಕ್ಷೆ ಲೋಕನ ಅಂತಾರಲ್ಲ, ಯಯಾತಿ ಒಂದು ದೃಷ್ಟಾಂತ, ಅವನ ಚರಿತ್ರೆ ಒಂದು ಸಾಕು. ಎಷ್ಟು ಎಲ್ಲ ಭೋಗಗಳನ್ನು ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಎಲ್ಲದ್ರ ಮೇಲೂ ವೈರಾಗ್ಯನ ಹೊಂದ್ತಾನೆ. ಬೆಸ್ಟು ಮನುಷ್ಯ ಜನ್ಮ ಅಷ್ಟು ಬೆಸ್ಟ್ ಜನ್ಮ ಇನ್ನೊಂದಿಲ್ಲ. ವೈರಾಗ್ಯನ ಹೊಂದಿ ನಾವು ಈ ಸಣ್ಣ ಪುಟ್ಟ ಲಾಲಿಪಾಪ್ಗಳನ್ನು ಅನುಭವಿಸೋದನ್ನು ಬಿಟ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಡೈರೆಕ್ಟಾಗಿ ನಮ್ಮ ಪೂರ್ಣಾನಂದನ ಹೊಂದೋದೇ ಶ್ರೇಷ್ಠ ಅಂತ ಅಲ್ಲಿ ಅವ್ರಿಗೆಲ್ಲ ಋಷಿಗಳ ಜೊತೆ ಎಲ್ಲ ಹೇಳ್ತಾನೆ. ಸ್ವರ್ಗದಲ್ಲಿ ಈ ಸಮಸ್ಯೆಗಳು, ಬ್ರಹ್ಮಲೋಕದಲ್ಲಿ ಆ ಸಮಸ್ಯೆ, ಮತ್ತು ಅಷ್ಟು ಉತ್ಕೃಷ್ಟವಾದ ಭೋಗನ ಅನುಭವಿಸಿ ಮತ್ತೆ ಕೆಳಗಡೆ ಭೂಲೋಕಕ್ಕೆ ಬರಬೇಕಂದ್ರೆ ಪ್ರಾಣ ಸಂಕಟ ಅಂತೆ. ಹೂ ಮಾರ್ಕೊಂಡು ಜೀವನ ಮಾಡಿಸಿರೋ ಕಟ್ಟಿಗೆ ಮಾಡಿಕೊಂಡು ಜೀವನ ನಡೆಸೋಕ್ಕಾಗೋದಿಲ್ಲ. ಬಿಲ್ ಗೇಟ್ಸ್ನ ಒಂದು ಸತಿ ಇಂಟರ್ವ್ಯೂನಲ್ಲಿ ಕೇಳಿದ್ರಂತೆ, ನೀವು ತುಂಬ ಸ್ಯಾಟಿಸ್ಫೈಡ್ ಪರ್ಸನ್ ಅಲ್ಲ, ನೀವು ಮತ್ತೆ ಇನ್ನೊಂದು ಸತಿ ಜನ್ಮ ಬಂದರೆ ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಂದರೆ, ನನಗೆ ಇನ್ನೊಂದು ಸತಿ ಜನ್ಮ ಬಂದರೆ ಮತ್ತೆ ನಾನು ಸಿಕ್ಕಾಪಟ್ಟೆ ಬಡವನಾಗಿ ನಾನು ಪಾವರ್ಟಿಯಲ್ಲಿ ಹುಟ್ಟಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ. ಅದ್ಯಾಕೆ, ಏನು ನಿಮ್ಗೇನು ಸಮಸ್ಯೆ ಆಗಿದೆ, ಟಾಪ್ 1 ಇದೆಯಲ್ಲ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಲೈಫ್ ಅಂತೆ. ಈಗ ಟಾಪ್ 1 ಪೊಸಿಷನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನ, ಟಾಪ್ 2ಗೆ ಎಲ್ಲಿ ಬಂದುಬಿಡ್ತಾನಂತ ಆ ಟಾಪ್ 1 ಪೊಸಿಷನ್ನ ಮೇಂಟೈನ್ ಮಾಡೋದಕ್ಕೆ ಎಲ್ಲಿಲ್ಲದಿರೋ ಟೆನ್ಷನ್, ಎಲ್ಲಿಲ್ಲದಿರೋ ರೆಸ್ಟ್ಲೆಸ್ನೆಸ್ ಆಗ್ತಾಯಿದೆ ಅಂತ ಅಷ್ಟೇ. ಮತ್ತು ಒಂದು ಸತಿ ಉತ್ಕೃಷ್ಟ ಭೋಗಗಳು ಅನುಭವಿಸ್ಬಿಟ್ರೆ ಮತ್ತೆ ಅದಕ್ಕಿಂತ ಕೆಳಗಡೆ ಬಂದರೆ ಒಂಚೂರು ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ವರ್ಗ ನರಕ ಇವೆಲ್ಲ ಅನುಭವಿಸ ನೋಡಿಬಿಟ್ಟು ಎಲ್ಲಿ ಕೂಡ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಖರ್ಚು ಮಾಡ್ಕೊತ ಹೋಗ್ತಾಯಿದ್ರೆ ಎಷ್ಟು ಕೋಟಿಗಳಿದ್ರೆ ಏನು, ಎಲ್ಲ ಖಾಲಿ ಆಗಿಬಿಡುತ್ತೆ. ಸ್ವರ್ಗದಲ್ಲಾಗಲಿ ಬ್ರಹ್ಮಲೋಕದಲ್ಲಾಗಲಿ
ಅದನ್ನದು ಪರ್ಮನೆಂಟು ಫಿಕ್ಸ್ಡ್ ಡೆಪಾಸಿಟಾ, ಸ್ವಿಸ್ ಬ್ಯಾಂಕ್ ಇದ್ದಂಗೆ. ಅಲ್ಲಿ ದುಡ್ಡು ಇಟ್ಟರು ಕೂಡ ಮತ್ತೆ ಅಲ್ಲಿ ಬಾಡಿಗೆ ಕಟ್ಟಬೇಕು, ನಾವು ಇಟ್ಕೊಂಡಿರೋ ದುಡ್ಡಿಗೆ ಕ್ಷೀಣ ಆಗ್ತಾನೆ ಇರುತ್ತೆ ಯೂಸ್ ಮಾಡಿದಷ್ಟು. ಮತ್ತೆ ವಾಪಸ್ ಬ್ಯಾಕ್ ಟು ಪೆವಿಲಿಯನ್, ಮತ್ತೆ ಇಲ್ಲಿ ಬರಬೇಕು ಭೂಲೋಕಕ್ಕೆ, ಮತ್ತೆ ಇಲ್ಲಿ ಪರಾಧೀನತೆ, ಮತ್ತು ಅಲ್ಲೇ ಬಂತು, ಎಲ್ಲಿ ಇದ್ವೋ ಅಲ್ಲೇ ಬಂದ್ವಿ. ಅದಕ್ಕೆ ಇಲ್ಲಿ ಶ್ರೇಯಸ್ಸು ಮೋಕ್ಷನ ಹೊಂದೋದರಲ್ಲಿ ಬುದ್ಧಿವಂತಿಕೆ ಇದೆ ಅಂದ್ಬಿಟ್ಟು ಚೆನ್ನಾಗಿ ವಿಚಾರ ಮಾಡ್ತಾನೆ. ಆ ಥರ ಈಗ ನಾವು ಚಾತುರ್ವರ್ಣ ಉತ್ತಮವಾದದ್ದು ಮನುಷ್ಯ ಜನ್ಮ ಬಂದಾಗ ಇನ್ನೊಂದು ಸತಿ ಮನುಷ್ಯ ಜನ್ಮ ಹೊಂದೋದಕ್ಕಿಂತ ಮೇಲ್ಗಡೆ ಇರೋ ಲೋಕಗಳನ್ನು ಹೊಂದೋದಕ್ಕಿಂತ ಮೋಕ್ಷನ ಹೊಂದೋದೇ ದಿ ಬೆಸ್ಟು. ಅದ್ರ ಸಲುವಾಗಿ ನಮಗೆ ಈ ಮನುಷ್ಯ ಜನ್ಮ ಬಂದಿದೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವನಿಗೆ ಶಾಸ್ತ್ರ ಫಸ್ಟ್ ಆ ಥರ ಧರ್ಮಾಚರಣೆ ಮಾಡ್ತಾ ಇರಬೇಕು. ಧರ್ಮಾಚರಣೆ ಮಾಡಬೇಕಂದ್ರೆ ಈಗ ಜೀವನ ನಡೆಸ್ಬೇಕಂದ್ರೆ ಮತ್ತು ಅರ್ಥ ದುಡ್ಡು ಬೇಕಾಗುತ್ತೆ. ಒಳ್ಳೆಯ ಶಾಸ್ತ್ರ ವಿಹಿತವಾದಂಥ ಮಾರ್ಗದಲ್ಲೇ ನೀನು ದುಡ್ಡನ್ನು ಸಂಪಾದನೆ ಮಾಡು. ನೀನು ಹೇಗೆ ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನೋದು ಕೂಡ ಶಾಸ್ತ್ರನೇ ಹೇಳುತ್ತೆ. ವ್ಯಾಪಾರದಲ್ಲೂ ಕೂಡ ಅಷ್ಟೇ, ಎಷ್ಟು ಹೆಂಗಂದ್ರೆ ಇಷ್ಟ ಬಂದಂಗೆ ಹೆಚ್ಚು ಲಾಭ ಇಟ್ಕೊಳ್ಳೋಂಗಿಲ್ಲ. ಇನ್ನೊಬ್ಬರ ಪರಿಶ್ರಮದ ಕಳ್ಳತನ ಅಂತಾರೆ ಶಾಸ್ತ್ರದಲ್ಲಿ. ನಿನ್ನ ಮನೆ ನಡೆಯಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ನೀನು ಲಾಭ ತಗೋಬೇಕು. ಹೆಚ್ಚು ಲಾಭಗಳು ತೊಗೊಂಡ್ಬಿಟ್ರೆ ಅದು ಕೂಡ ಕಳ್ಳತನ ಅಂತ ಶಾಸ್ತ್ರ ಹೇಳುತ್ತೆ, ನೀತಿಶಾಸ್ತ್ರ ಹೇಳುತ್ತೆ. ಎಲ್ಲ ಅದು ಹೆಂಗೆ ಸಂಪಾದನೆ ಮಾಡಬೇಕು ಧರ್ಮಾಚರಣೆಗೆ ಅಂದ್ಬಿಟ್ಟು ಆ ಒಂದು ಶಾಸ್ತ್ರದ ಬಗ್ಗೆ ಕೂಡ ಎಫರ್ಟ್ಸ್ ಇರುತ್ತೆ. ಮತ್ತು ಇಚ್ಛೆಗಳು, ಸ್ವರ್ಗಕ್ಕೆ ಹೋಗಬೇಕಂತ ಇಚ್ಛೆ ಉತ್ತಮವಾದಂತೆ ಅಟ್ಲೀಸ್ಟ್ ಅಪ್ಡೇಟ್ ಆಗಿದ್ರಾಗ ಸ್ವಲ್ಪ ಪರವಾಗಿಲ್ಲ. ಇವನು ಬಂದಿರೋ ಮನುಷ್ಯ ಜನ್ಮವನ್ನು ಅಟ್ಲೀಸ್ಟ್ ಸ್ವಲ್ಪ ಅಪ್ಡೇಟ್ ಮಾಡ್ಕೊತಾ ಇದ್ದಾನೆ, ಇದಕ್ಕಿಂತ ಉತ್ಕೃಷ್ಟವಾದ ಸ್ಥಿತಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು. ಮತ್ತು ಇವೆಲ್ಲ ಕೂಡ ವಿವೇಕದಿಂದ ವಿಚಾರ ಮಾಡಿ ಬುದ್ಧಿವಂತನಿದ್ರೆಗನ ಇವೆಲ್ಲ ಕೂಡ ಮತ್ತೆ ಅದೇ ನೀನು ಮಾಡೋ ಕ್ರಿಯೆಗಳನ್ನು ನಿಷ್ಕಾಮ ಕರ್ಮಯೋಗದಿಂದ ಮಾಡಿದ್ರೆ ಅವೆಲ್ಲ ಆ ಪುಣ್ಯ ನಿನಗೆ ಅಂತಃಕರಣ ಶುದ್ಧಿಯನ್ನು ಕೊಟ್ಟು ನಿನಗೆ ಮೋಕ್ಷಕ್ಕೆ ಅಧಿಕಾರಿಯನ್ನು ಮಾಡ್ತವೆ. ಭಗವದ್ಗೀತೆ ಸಾರ ಎಲ್ಲವೂ ಕೂಡ ಕಂಪ್ಲೀಟ್ ಇದೆ. ನೀನು ಕರ್ಮಗಳನ್ನು ಡ್ಯೂಟಿ ಓರಿಯೆಂಟೆಡ್ ಆಗಿ ಮಾಡು, ರಿಸಲ್ಟ್ ಓರಿಯೆಂಟೆಡ್ ಆಗಿ ಮಾಡಬೇಡ. ಇದು ಪೂರ್ವಜನ್ಮದಲ್ಲಿ ನಾನು ಮಾಡಿರೋ ಪುಣ್ಯ ಪಾಪ ಕರ್ಮಗಳ ಫಲವಾಗಿ ನನಗೆ ಮನುಷ್ಯ ಜನ್ಮ ಬಂದಿದೆ, ಈಕೆ ನನ್ನ ಹೆಂಡತಿ, ಇವ್ರು ನನ್ನ ಮಕ್ಕಳು, ಇಲ್ಲಿ ತನಕ ನನ್ನ ರೆಸ್ಪಾನ್ಸಿಬಿಲಿಟಿ, ದಿಸ್ ಈಸ್ ಮೈ ಡ್ಯೂಟಿ ಗಿವನ್ ಬೈ ಗಾಡ್, ಅಲ್ಲಿ ತನಕ ಮಾಡಬೇಕು. ರಿಸಲ್ಟನ್ನು ನೋಡ್ತೀಯಾ, ನನ್ನ ಮಕ್ಕಳನ್ನ ನಾನು ಸಾಕಬೇಕು, ಯಾಕಂದ್ರೆ ನಾನು ವಯಸ್ಸಾದ್ಮೇಲೆ ಅವ್ರು ನನ್ನನ್ನು ಸಾಕ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಿಂದ ರಿಸಲ್ಟ್ ಓರಿಯೆಂಟೆಡಾಗಿ ನೀನು ಮಾಡೋಕ್ಕೆ ಹೋದರೆ ಅಲ್ಲಿ ನಿನಗೆ ವಿಪರೀತ ರಿಸಲ್ಟ್ ಸಿಗ್ತವೆ. ನಿನಗೆ ದುರಾಸೆನೇ ಸಿಗುತ್ತೆ, ಎಲ್ಲ ಇಂಡಿಫ್ರೆಂಟ್ ಆಗಿಬಿಡ್ತಾರೆ. ಆ ಥರ ರಿಸಲ್ಟ್ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಬಾರ್ದು. ಪ್ರೆಸೆಂಟಾಗಿ ನನ್ನ ಡ್ಯೂಟಿ ಏನು, ಪರಮಾತ್ಮನ ನನಗೆ ಏನು ಡ್ಯೂಟಿ ಕೊಟ್ಟಿದ್ದಾನೆ ಆ ಡ್ಯೂಟಿಯನ್ನು ಮಾಡೋ ಕೆಲಸನ ಮಾಡ್ಕೊತ ಹೋಗ್ತಾಯಿದ್ರೆ ಏನು ಮನೆ ಬಿಟ್ಟು ಹೆಂಗೆ ಅದೆಲ್ಲ ಸನ್ಯಾಸ ಬಟ್ಟೆಗಳಿವೆಲ್ಲ ಏನು ಹಾಕ್ಕೊಂಡು ಬೇಕಾಗಿಲ್ಲ. ಸನ್ಯಾಸ ಅಂದರೆ ಒಳಗಡೆ ಅಹಮಮ ಭಾವಗಳನ್ನು ಬಿಡೋದೇ ನಿಜವಾದ ಆಂತರಿಕ ಸನ್ಯಾಸ. ಹೊರಗಡೆ ಇದು ಬಟ್ಟೆ ಹಾಕೊಳ್ಳೋದು ಇದು ಲಿಂಗ ಸನ್ಯಾಸ, ಅದು 0.001% ಕಾಂಟ್ರಿಬ್ಯೂಷನ್ ಅಷ್ಟೇ. ಮೇನ್ ಒಳಗಡೆ ಇರೋದೇ ನೀನು ಮಾಡ್ತಾ ಇರೋ ಕ್ರಿಯೆಗಳನ್ನೇ ನೀನು ಅಲ್ಲಿ ಕರ್ತೃತ್ವ ಭಾವವನ್ನು ಬಿಟ್ಟುಬಿಡು. ಆ ಈಗೋಯಿಂದ ಮಾಡೋಕ್ಕೆ ಹೋಗ್ಬಿಡು, ನಾನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಯಾವಾಗಲೂ ನಾವು ಬೇರೆಯವ್ರ ಎಫರ್ಟನ್ನು ನಾವು ನಮ್ಮ ಕ್ರೆಡಿಟಿಗೆ ಹಾಕ್ಕೊಳ್ಳೋ ಚೇಷ್ಟೆಗಳು ಜಾಸ್ತಿ ಇರ್ತವೆ. ಇಲ್ಲ ಅಂದರೆ ಪರಮಾತ್ಮನು ಎಷ್ಟೊಂದು ಒಂದು ಸತಿ ಇಲ್ಲೇ ಯಾರೋ ಒಬ್ಬ ಹಾಸ್ಪಿಟಲಲ್ಲಿ ICU ಅಡ್ಮಿಟ್ ಮಾಡಿರ್ತಾರಂತೆ. ಅಲ್ಲಿ ವೆಂಟಿಲೇಷನಲ್ಲೇ ಇಟ್ಟಿರ್ತಾರೆ. ಬಿಲ್ಲು ಒಂದು ದಿವಸಕ್ಕೇನೋ 50,000 ಹಂಗೆ ಅಷ್ಟು ಇರುತ್ತೆ ICUನಲ್ಲಿ, ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ. 4 ದಿವಸ ಏನೋ ICU ಇದ್ರೆಗೇ ಅದಕ್ಕೊಂದು 2 ಲಕ್ಷ ಮೇಲೆ ಬಿಲ್ ಆಗಿಬಿಟ್ಟಿದೆ, ಕೇವಲ ಆಕ್ಸಿಜನ್ ಅದಕ್ಕೆ. ಆ ಬಿಲ್ಲು ತೋರಿಸಿದಾಗ ಕಣ್ಣಲ್ಲಿ ನೀರು ಹಾಕ್ತಾನಂತೆ. ಅಯ್ಯೋ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ, ಮತ್ತೆ ಬೇಕಾದರೆ ಬೇರೆ ಇನ್ನೊಂದು ಯೋಚನೆ ಮಾಡಂದ್ರೆ ಇಲ್ಲ ದುಡ್ಡು ಖರ್ಚಾಗುತ್ತಂತಲ್ಲ. 4 ದಿವಸ ಆಕ್ಸಿಜನ್ಗೆ ಇಷ್ಟೊಂದು ಕಾಸ್ಟ್ಲಿ ಆಗಿದೆ. ಹುಟ್ಟಿದಾಗಿಂದ ಪರಮಾತ್ಮ ಈ ಆಕ್ಸಿಜನ್ ಫ್ರೀ ಸಪ್ಲೈ ಮಾಡಿದ್ನಲ್ಲ, ಅವನ ಬಗ್ಗೆ ನಾವು ಅಟೆನ್ಷನ್ನೇ ಕೊಡ್ತಾ ಇಲ್ಲ. ಎಷ್ಟೊಂದು ಸಹಕಾರಿ ಕಾರಣಗಳಿದ್ದಾವೆ, ಅವೆಲ್ಲ ಮರೆತುಬಿಟ್ಟು ಕ್ರೆಡಿಟ್ ಮಾತ್ರ ನಾವು ತೊಗೊಂಡ್ಬಿಡ್ತೀವಿ. ಈ ಕೆಲಸನ ನಾನು ಮಾಡಿದ್ದೀನಿ, ನಾನು ಅಂದ್ಬಿಟ್ಟು. ಎಷ್ಟೊಂದು ಅಲೈನ್ಮೆಂಟ್ಸ್ ಇರ್ತವೆ ಒಂದು ಕಾರ್ಯ ಸಿದ್ಧಿಯಾಗಿ ಸಕ್ಸಸ್ ಆಗಬೇಕಂದ್ರೆ. ಅಷ್ಟು ಕಾರಣಗಳನ್ನು ಪಕ್ಕಕ್ಕೆ ತಳ್ಳಿಬಿಟ್ಟಿರ್ತೀವಿ. ಆದ್ದರಿಂದ ರಾಂಗ್ ಕ್ರೆಡಿಟ್ ತಗೊಳ್ಳೋ ಅಭ್ಯಾಸ ಇರುತ್ತೆ. ಅದಕ್ಕೆ ಆ ಕರ್ತೃತ್ವವನ್ನು, ಆ ಈಗೋವನ್ನು ನೀನು ಈಶ್ವರಾರ್ಪಣ ಬುದ್ಧಿ, ಈಶ್ವರನಿಗೆ ಬಿಟ್ಬಿಡು. ಭಕ್ತರಿಗೆ ಉಪಾಸನೆಯಲ್ಲಿ ಇದೊಂದು ಬೆಸ್ಟ್ ಬೆನಿಫಿಟ್ ಏನಂದರೆ ಅವರು ಆ ಕ್ರೆಡಿಟ್ ತಗೊಳ್ಳೋದಿಲ್ಲ. ಅವ್ರ ಜೀವನದಲ್ಲಿ ಏನೇ ಬೆಸ್ಟ್ ಸಿಗಲಿ ವರ್ಸ್ಟ್ ಸಿಗಲಿ ಎಲ್ಲವೂ ಈಶ್ವರ ಕೃಪೆ ಅಂತ ಇರ್ತಾರೆ.
ಈಗೋನೆಲ್ಲ ಒಂದು ಇಷ್ಟ ದೇವತಾ ರೂಪದಲ್ಲಿ ಎಲ್ಲ ಒಂದು ಕಡೆ ಶಿಫ್ಟ್ ಮಾಡಿರ್ತಾರೆ. ಆ ಒಂದು ಪಾಯಿಂಟನ್ನು ಮತ್ತೆ ನಾಕ್ಔಟ್ ಮಾಡಿಬಿಟ್ರೆ ಮುಗೀತು, ಈಗೋ ಡೈಲ್ಯೂಟ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಅನ್ನೆಸೆಸರಿ ಆ ಈಗೋ ಮಸಾಜ್ ಸಿಗ್ತಾಯಿದ್ರೆ ಇನ್ನೂ ಜಾಸ್ತಿ ಓವರ್ ಅಹಂಕಾರ ಬರ್ತಾ ಇರುತ್ತೆ. ಸದಾಚಾರ ವೃತ್ತೇಶು ಮತ್ತೋನ ಚಾನ್ಯ, ಒಳ್ಳೆ ಕೆಲಸದಲ್ಲೂ ಬಂದುಬಿಡ್ತಾ ಇರುತ್ತೆ. ಎಲ್ಲ ಪ್ರಕಾರದಲ್ಲೂ ನಮ್ಮನ್ನು ಅದು ಮೋಸ ಮಾಡ್ತಾ ಇರುತ್ತೆ. ಆದ್ದರಿಂದ ಈಶ್ವರಾರ್ಪಣ ಬುದ್ಧಿಯಿಂದ ನಿಷ್ಕಾಮ ಕರ್ಮಯೋಗ ಮಾಡಿಕೊಂಡ್ರೆ ನಮಗೆ ಅಂತಃಕರಣ ಶುದ್ಧಿ ಬಂದು ಆ ಅಂತಃಕರಣ ಶುದ್ಧ ಅಂತಃಕರಣದಲ್ಲೇ ಜ್ಞಾನ ಆಗುತ್ತೆ. ಮತ್ತು ಜ್ಞಾನದಿಂದ ಜ್ಞಾನ ನಿಷ್ಠೆಗೆ ನಾವು ಸ್ವಲ್ಪ ಅಭ್ಯಾಸ ಶ್ರವಣ ಮನನಾದಿ ನಿಧಿಧ್ಯಾಸನಗಳು ಆವಾಗ ಮಾಡಿದ್ರೆ ಅದು ಫಲೀಭೂತವಾಗುತ್ತೆ. ಅಧಿಕಾರತ್ವ ಇಲ್ಲದಿರನೇ ಇವೆಲ್ಲ ನಾವು ಜೀವನ್ಮುಕ್ತಿ ಸ್ಥಿತಿಯನ್ನು ಹೊಂದೋದಕ್ಕೆ ಹೋದರೆ ಅದು ಫಲೀಭೂತವಾಗೋದಿಲ್ಲ, ಕೇವಲ ಇನ್ಫಾರ್ಮೇಷನ್ ರೂಪದಲ್ಲೇ ಇರುತ್ತೆ. ಗಿಣಿಗಳು ಕೂಡ ಕಂಠಸ್ಥ ಮಾಡಿಬಿಡ್ತಾವೆ ತತ್ವಮಸಿ ಅದು ಇದು ಅಂತ. ಈ ಮಂಡನ ಮಿಶ್ರರ ಮನೆ ಎದುರು ಕಡೆ ಶಂಕರಾಚಾರ್ಯ ಅವರ ಶಿಷ್ಯರು ಆ ಗಿಣಿಗಳು ಸಾಕಿರ್ತಾರಂತೆ. ಆ ಮನೆ ಮುಂದೆ ಕೂತ್ಕೊಂಡ್ರೆ ಸಾಕಂತೆ. ಕಂಪ್ಲೀಟು ಶಾಸ್ತ್ರದಲ್ಲಿ ಒಂದು ಆಪೋನೆಂಟ್ ಆಗಿ ಒಂದು ಸಿದ್ಧಾಂತಿಯಾಗಿ ಒಂದು ಗಿಣಿ ಒಂದು ಮಂತ್ರ ಹೇಳಿದ್ರೆ ಅದನ್ನು ಡಿಬೇಟ್ ಮಾಡ್ಕೊತ ಕಂಪ್ಲೀಟ್ ಶಾಸ್ತ್ರನೇ ಅರ್ಥ ಆಗಿಬಿಡ್ತಾ ಇತ್ತಂತೆ. ಅಷ್ಟೊಂದು ಶಾಸ್ತ್ರಾರ್ಥ ನಡೀತಾ ಇತ್ತಂತೆ ಅವ್ರ ಮನೆಯಲ್ಲಿ. ಗಿಣಿಗಳೆಲ್ಲ ಕಂಠಸ್ಥ ಮಾಡಿಬಿಟ್ಟಿರ್ತವೆ. ಆ ಥರ ಅಂತ ತಿಳ್ಕೊಂಡ್ರೆ ಏನು ಪ್ರಯೋಜನ? ಮತ್ತು ಬೆಕ್ಕು ಬಂದು ಅದರ ಬಾಯಲ್ಲಿ ಕಚ್ಚಿದಾಗ ಕಿ ಅಂತ ಅಷ್ಟೇ, ಆವಾಗ ತತ್ವಮಸಿ ಅನ್ನೋದು ಬರೋದಿಲ್ಲ ಅದ್ರ. ಆ ಥರನೇ ಅಧಿಕಾರಿತ್ವ ಇಲ್ಲ ಅಂದರೆ ನಮಗೆ ಅದು ಜ್ಞಾನ ಫಲೀಭೂತವಾಗೋದಿಲ್ಲ. ಈ ಥರ ಮನುಷ್ಯ ಜನ್ಮ ಬಂದ ಮೇಲೆ 4 ಪುರುಷಾರ್ಥಗಳಿರ್ತವೆ. ಆ 4 ಪುರುಷಾರ್ಥಗಳು ಕೂಡದಲ್ಲಿ ಮೋಕ್ಷನೇ ಪರಮ ಪುರುಷಾರ್ಥ. ಇಷ್ಟೇ ಎಫರ್ಟ್ಸು ನಾವು ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಈ ಥರ. ಇನ್ಯಾರಿಗಾದರೂ ಕ್ವಶನ್ಸ್? ಹಾಂ, ಹೌದು. ಈಗ ಸಂಸಾರ ಅಂದರೆ ಏನು ಅಂತ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಸಂಸಾರ ಅಂದರೆ ಅಹಂ ಮಮ ಭಾವಗಳನ್ನೇ ಸಂಸಾರ ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಪಾಂಚಭೌತಿಕವಾದಂಥ ವಸ್ತು ಅದು ಇನ್ನರ್ಡ್, ಅಂದರೆ ಇದು ಜಡ ವಸ್ತುನೇ. ಈಗ ನೋಡಿ, ಈ ಟೇಬಲ್ ನಮ್ಮನ್ನು ಕಚ್ತಾ ಇದೆಯಾ, ಗ್ಲಾಸ್ ನಮ್ಮನ್ನು ಕಚ್ತಾ ಇದೆಯಾ? ಈ ಪ್ರಪಂಚದಲ್ಲಿ ಎಲ್ಲವೂ ಜಡ ಪದಾರ್ಥಗಳು ಬಿಟ್ಟರೆ ಇನ್ನೇನು ಇಲ್ಲ. ನಮ್ಮ ಈ ಶರೀರಗಳು ಕೂಡ, ಮನಸ್ಸು ಬುದ್ಧಿ ಇಂದ್ರಿಯಗಳು ಕೂಡ, ಇವು ಕೂಡ ಜಡಾನೇ. ಒಳಗಡೆ ಇರೋ ಚೈತನ್ಯದ ಸಪೋರ್ಟಿಂದ ಇವೆಲ್ಲ ಕೆಲಸ ಮಾಡ್ತಾಯಿದ್ದಾವೆ. ಆ ಚೈತನ್ಯಲಿಂದರೆ ಇವು ಕೂಡ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಸ್ಥೂಲ ರೂಪದಲ್ಲಿ ಕಾಣಿಸ್ತಾ ಇರೋ ಈ ಪ್ರಪಂಚದಿಂದ ನಮಗೆ ದುಃಖ ಬರೋದಿಲ್ಲ. ಅವುಗಳ ಮೇಲೆ ಇರೋ ನಮಗೆ ಅಹಂ ಮಮ ಭಾವ, ಅಟ್ಯಾಚ್ಮೆಂಟೇ ನಮಗೆ ದುಃಖ ಬರ್ತಾ ಇರುತ್ತೆ. ನಾವು ಎಲ್ಲಿ ತನಕ ನಾವು ಸಂಬಂಧ ಇಟ್ಕೊತೀವೋ, ಯಾವ ವಸ್ತು ಜೊತೆ ಯಾವ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊತೀವೋ ಅಲ್ಲಿರೋ ಸುಖ ದುಃಖಗಳು ನಮ್ಮವಾಗ್ಬಿಡ್ತವೆ. ಇವಾಗ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇರುತ್ತೆ, ಒಂದು 10-12 ಜನ ಅಲ್ಲಿ ಆಡ್ತಾ ಇರ್ತಾರೆ. ಅವರು ಸೋತೋಗ್ಬಿಟ್ರೆ ನಮ್ಮ ಮುಖ ಡಲ್ ಆಗಿಬಿಡುತ್ತೆ. ಯಾಕಂದರೆ ಸಂಬಂಧ ಮಮ ದೇಶ, ನನ್ನ ದೇಶ, ನನ್ನ ಭಾರತ ಅಂತ ಸಂಬಂಧ ಅಲ್ಲಿ ತನಕ ಇಟ್ಕೊಂಡಿದ್ದೀಯ. ಮತ್ತು ಸಂಬಂಧ ಅಲ್ಲಿ ತನಕ ಇಟ್ಕೊಂಡಿದೆ ಅಂದರೆ ಆ ದೇಶದಲ್ಲಿ ಎಲ್ಲೆಲ್ಲಿ ಯಾವಾಗ ಹಾನಿ ಆಗುತ್ತೋ ಅದೆಲ್ಲ ಆ ಸುಖ ದುಃಖಗಳು ನಿನ್ನವಾಗ್ಬಿಡ್ತವೆ. ಅಲ್ಲಿರೋ ಸುಖ ದುಃಖಗಳು, ಅಲ್ಲಿನ ಸೋಲಿನ ದುಃಖ ನಿನಗೆ ಬಂದ್ಬಿಡುತ್ತೆ. ಸಂಬಂಧಿಗಳು, ಪುತ್ರ, ಗಂಡ, ಮಕ್ಕಳು, ಇವರೆಲ್ಲ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ. ಪುತ್ರೋ ನಷ್ಟ ಅಹಂ ನಷ್ಟ. ಅವರ ಸುಖ ದುಃಖ, ಅವ್ರ ಹತ್ರ ನಾವು ಸಂಬಂಧ ಇಟ್ಕೊಂಡಿರ್ತೀವಿ. ಅವ್ರ ಸುಖ ದುಃಖಗಳು ನಮ್ಮ ಸುಖ ದುಃಖಗಳಾಗ್ಬಿಡ್ತವೆ. ಆ ಅಟ್ಯಾಚ್ಮೆಂಟನ್ನೇ ತೆಗಿಯಂತ ಶಾಸ್ತ್ರ ಹೇಳುತ್ತೆ. ಇಲ್ಲ ಅಂದರೆ ಎಲ್ಲಿದೆಯೋ, ಏನು ಕಂಡೀಷನಲ್ಲಿದ್ದೆವೋ ಅದೇ ಕಂಡೀಷನಲ್ಲೇ ಜ್ಞಾನ ಆಗುತ್ತೆ. ಉಪನಿಷತ್ತಲ್ಲಿ ಹೆಚ್ಚು ಸಾಂಸಾರಿಕ ಗೃಹಸ್ಥಾಶ್ರಮದಲ್ಲಿ ಇದ್ದು ಮೋಕ್ಷ ಹೊಂದಿರುವಂಥ ಜೀವನ್ಮುಕ್ತರ ಪುರುಷರ ಎಕ್ಸಾಂಪಲ್ಲೇ ಹೆಚ್ಚಿರೋದು. ಜನಕ ಮಹಾರಾಜ ಆಗಲಿ, ಎಲ್ಲೇ ಆಗಲಿ. ಸನ್ಯಾಸ ಮಾರ್ಗದಲ್ಲಿರೋಂಥ ಎಕ್ಸಾಂಪಲ್ ತುಂಬ ಕಡಿಮೆ ಇರುತ್ತೆ. ಅದು ಸಾಧ್ಯನೇ. ಮಾಡ್ತಾ ಇರೋ ಕೆಲಸಗಳನ್ನೇ ನಾವು ಡ್ಯೂಟಿ ಓರಿಯೆಂಟೆಡಾಗಿ ಮಾಡಬೇಕು. ಓವರ್ ಅಟ್ಯಾಚ್ಮೆಂಟನ್ನು ನಾವು ತೆಕ್ಕೋಬೇಕು. ರೆಸ್ಪಾನ್ಸಿಬಲ್ ಫೀಲ್ ಇರಬೇಕು. ಇನ್ನೂ ಹೆಚ್ಚು 100% ಏನೆಲ್ಲ ನ್ಯಾಯ ಮಾಡಬೇಕು, ಮಕ್ಕಳ ಸಲುವಾಗಿ, ಗಂಡನ ಸಲುವಾಗಿ, ಅತ್ತೆ ಮಾವರಿಗಾಗಿ ಆಗಲಿ, ತಂದೆ ತಾಯರಿಗಾಗಲಿ,
ಏನೆಲ್ಲ ಮಾಡಬೇಕು ಫುಲ್ಲಿ ರೆಸ್ಪಾನ್ಸಿಬಲ್ ತಗೊಂಡು ಕರೆಕ್ಟಾಗಿ ಮಾಡಬೇಕು. ಬಟ್ ಮೋಹ ಇರಬಾರ್ದು. ಅವರು ಒಂದು ವಿಯೋಗ ಆದಾಗ ಆ ದುಃಖ ನಮಗೆ ಬರಬಾರ್ದು. ಅದು ಓವರ್ ಅಟ್ಯಾಚ್ಮೆಂಟು. ಆ ಓವರ್ ಅಟ್ಯಾಚ್ಮೆಂಟು ನಮ್ಮ ಜೀವನವನ್ನೇ ಅದು ಹಾಳು ಮಾಡುತ್ತೆ. ನಮ್ಮ ಒಂದು ಜಗತ್ ಸತ್ಯತ್ವ ಬುದ್ಧಿ ಜೀವಭಾವದಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಆ ಮೋಹ ಎಷ್ಟು ಡೀಪ್ ಅಂದರೆ ವಶಿಷ್ಠ ಮಹಾರಾಜರು ಅವರು 100 ಜನ ಮಕ್ಕಳನ್ನು ವಿಶ್ವಾಮಿತ್ರ ಸಾಯಿಸಿಬಿಟ್ರೆ, ಮಕ್ಕಳೇ ಇಲ್ಲ ಅಂದರೆ ನನಗೆ ಜೀವನ ಬೇಡ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊತಾರೆ. ಆ ಪ್ರಯತ್ನ ಮಾಡ್ತಾರೆ ವಶಿಷ್ಠ ಮಹರ್ಷಿ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಜ್ಞಾನಬೋಧ ಮಾಡಿರೋಂಥವರು. ದ್ರೋಣಾಚಾರ್ಯರು ಅವ್ರ ಮಗ ಅಶ್ವತ್ಥಾಮ ಈಶ್ವರನ ಪ್ರಸಾದ, ಈಶ್ವರನೇ ಪ್ರತ್ಯಕ್ಷ ಆಗಿ ನನ್ನ ಸ್ವರೂಪನೇ ನಿನ್ನ ಮಗನ ರೂಪದಲ್ಲಿ ಬರ್ತೀನಿ ಅಂತ. ಅಶ್ವತ್ಥಾಮ ಈಶ್ವರನ ಒಂದು ಅಂಶ. ಅವನು ಹುಟ್ಟಿದಾಗಲೇ ಗೊತ್ತಾಗಿರುತ್ತೆ ಅವನು ಚಿರಂಜೀವಿ ಅಂದುಬಿಟ್ಟು. ವಿಪರೀತವಾಗಿ ಆ ಅಶ್ವತ್ಥಾಮನ ಒಂದು ಬೆಟರ್ ಲೈಫ್ ಕೊಡೋ ಉದ್ದೇಶದಿಂದನೇ ಅವನು ಮುಂಚೆ ಶಪಥ ಮಾಡಿರ್ತಾನೆ, ನಾನು ಕಠೋರ ತಪಸ್ಸೆ ಮಾಡಿಬಿಟ್ಟು ಈ ಸ್ಲ್ಯಾಬ್ ಮನುಷ್ಯರು ಕಟ್ಟಿರೋಂಥ ಬಿಲ್ಡಿಂಗ್ ಕೆಳಗಡೆ ಬರೋದೇ ಇಲ್ಲ ನಾನು ಅಂದ್ಬಿಟ್ಟು ಕಠೋರ ತಪಸ್ಸು ಪ್ರತಿಜ್ಞೆ ಮಾಡಿರೋ ಅಂಥವನು. ಆ ಅಶ್ವತ್ಥಾಮನ ಒಂದು ಪಾವರ್ಟಿಯಲ್ಲಿ ಅವನು ಬರ್ತಾ ಇರೋ ಕಷ್ಟ, ಪುತ್ರ ಮೋಹದಲ್ಲಿ ಅವನು ಮಾಡಿರೋ ಪ್ರತಿಜ್ಞೆಯನ್ನು ಮರ್ತೋಗ್ಬಿಟ್ಟು ಮೋಕ್ಷಾಭಿಲಾಷಿಯಾಗಿ ಇದ್ದವನು ಅವನು ಮಗನ ಮೇಲೆ ಇರೋ ಮೋಹದಿಂದ ಈ ಕೌರವರ ಹತ್ರ ಬಂದುಬಿಟ್ಟು ಅವರೆಲ್ಲ ಕೊಟ್ಟಿರೋ ಆಫರ್ಸನ್ನೆಲ್ಲ ಆಚಾರ್ಯ ಪೋಸ್ಟನ್ನೆಲ್ಲ ಸ್ವೀಕಾರ ಮಾಡಿಕೊಂಡು, ಯಾಕಂದರೆ ಮಗನ ಸೇಫ್ಟಿ ನೋಡ್ತಾ ಇರ್ತಾನೆ. ಅಶ್ವತ್ಥಾಮನಿಗೆ ಗೋಧಿ ಹಿಟ್ಟು ಕಲಿಸ್ಬಿಟ್ಟು ನೀರಲ್ಲಿ ಇದೇ ಹಾಲಂತ ಕುಡಿಸ್ತಾ ಇರ್ತಾರೆ. ಆ ಕೃಪಿ ಅಶ್ವತ್ಥಾಮನ ಹೆಂಡತಿ ಕೃಪಿ ಇರ್ತಾರಲ್ಲ, ಕೃಪಾಚಾರ್ಯನ ತಂಗಿ. ಇನ್ನು ಅಣ್ಣನನ್ನು ಆವಾಗವಾಗ ಭೇಟಿ ಮಾಡೋಕ್ಕೆ ಅಲ್ಲಿ ಹೋಗ್ತಾರೆ. ಕೃಪಾಚಾರ್ಯ ಕೌರವ ಗುರುಕುಲದಲ್ಲಿ ಆಚಾರ್ಯ ಆಗಿರ್ತಾನೆ. ಅಶ್ವತ್ಥಾಮನ ಮಕ್ಕಳು ಹೋಗ್ತಾರಲ್ಲ, ಮಕ್ಕಳು ಹೋದಾಗ ಅಲ್ಲಿ ಬಾದಾಮು ಕೇಸರಿಂದ ಮಿಕ್ಸ್ ಆಗಿ ಅಲ್ಲಿ ಹಾಲು ಕೊಡ್ತಾರಲ್ಲಿ. ಅವನು ಹಾಲು ಕುಡಿದು ಬಿಟ್ಟಿದ್ದು, ಓಹೋ ಹಾಲು ಅಂದರೆ ಹಿಂಗಿರುತ್ತೆ ಅಂದ್ಬಿಟ್ಟಿದ್ದನು. ಮತ್ತೆ ತಾಯಿ ಹತ್ರ ಬಂದುಬಿಟ್ಟಿದ್ದನು, ನೀವು ಕುಡಿಸ್ತಾ ಇದ್ದಿದ್ದು ಹಾಲಲ್ಲ, ಹಾಲಂದರೆ ಹಂಗಿರ್ಬೇಕಂತ ಹಠ ಮಾಡ್ತಾನೆ, ನನಗೆ ಹಾಲು ಬೇಕು ಅಂತ. ಇನ್ನು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಹಸುವನ್ನು ಕೇಳೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅಗ್ರೆಸಿವ್ ಆಗಿ ಕೇಳಿದ್ದಕ್ಕೆ ಅವನು ಇರಿಟೇಟ್ ಆಗಿ ದ್ರೌಪದಿ ಅವ್ರ ತಂದರೆ ದ್ರುಪದ ಮತ್ತು ಅವನ ಮೇಲೆ ರಿವೆಂಜ್ ತೊಗೋಬೇಕಂತ, ಆ ಮೋಕ್ಷನ ಹೊಂದಬೇಕಂತ ಪ್ರತಿಜ್ಞೆ ಮಾಡಿರೋಂಥವನು. ಎಂಥ ಅಂದರೆ ಕಣಭಕ್ಷ. ಎಲ್ಲ ರೈತರೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಹೋದ ಮೇಲೆ ಬಿದ್ದಿರೋವಂಥದ್ದನ್ನು ಹಾರಿಕೊಂಡು ತಿಂದು ಜೀವನ ನಡೆಸೋದು, ಅಂಥದಕ್ಕೆಲ್ಲ ಪ್ರತಿಜ್ಞೆ ಮಾಡಿರ್ತಾನೆ, ಇಂಥ ತಪೋಮಯವಾದ ಜೀವನ ನಡೆಸ್ತೀನಿ ಅಂತ. ಬಟ್ ಮಗನ ಒಂದು ಪರಿಸ್ಥಿತಿಯಿಂದ ಆ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಅವಮಾನ ಪಡಿಸ್ಕೊಂಡು ಬಂದು ಅವನ ಮೇಲೆ ರಿವೆಂಜ್ ತೊಗೋಬೇಕಂತ ಒಂದು ಹೊಸ್ದಾಗಿ ಬಂತು. ಮತ್ತು ಇಲ್ಲಿ ಕೃಪಾಚಾರ್ಯರು ಕೊಟ್ಟಿರೋ ಆಫರ್ನ ಎಕ್ಸೆಪ್ಟ್ ಮಾಡಿಕೊಂಡ, ಯಾಕಂದರೆ ಅಟ್ಲೀಸ್ಟ್ ಈ ಪೋಸ್ಟಲ್ಲಿದ್ದರೆ ನನ್ನ ಮಗನಿಗೆ ಒಳ್ಳೆ ಸೇಫ್ಟಿ ಸಿಗುತ್ತೆ ಅಂದ್ಬಿಟ್ಟು. ಮತ್ತು ಯುದ್ಧದ ಸಮಯದಲ್ಲಿ ತನ್ನ ಮಗು ಚಿರಂಜೀವಿ ಅಂತ ಗೊತ್ತಿದ್ದರೂ ಕೂಡ ಅಶ್ವತ್ಥಾಮ ಅತಃ ಅಂತ ಯುಧಿಷ್ಠಿರ ಕಿರಿಸಿದಾಗ ಆ ಪುತ್ರ ವ್ಯಾಮೋಹದಿಂದ ಯುದ್ಧದ ಮಧ್ಯದಲ್ಲಿ ಸಮಾಜ ಸ್ಥಿತಿಗೆ ಹೋಗಿಬಿಟ್ಟು ನಿಜವಾಗ್ಲೂ ಸತ್ತಿದ್ದನ್ನು ಬದುಕಿದ್ದಾನಂತ ಕ್ರಾಸ್ ಚೆಕ್ ಮಾಡೋಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ದೃಷ್ಟದ್ಯುಮ್ನ ಬಂದುಬಿಟ್ಟಿದ್ದನ್ನು ಕತ್ತರಿಸ್ಬಿಡ್ತಾನೆ. ಅದು ಓವರ್ ಅಟ್ಯಾಚ್ಮೆಂಟು. ಅವು ತೆಕ್ಕೊಂಬಿಡ್ಬೇಕು. ಸಂಸಾರ ಅಂದರೆ ಈ ಥರ ಓವರ್ ಅಟ್ಯಾಚ್ಮೆಂಟ್, ಅಹಂ ಮಮ ಭಾವ, ನಾನು ನನ್ನದು ಅನ್ನೋದು ಈ ಭಾವಗಳೇ ಸಂಸಾರ. ಅದನ್ನು ಆ ಓವರ್ ರೆಸ್ಪಾನ್ಸಿಬಲ್ ಫೀಲ್ ಆಗಬೇಕು. ಕರೆಕ್ಟಾಗಿ ಅವ್ರಿಗೆಲ್ಲ ಏನೇನು ಕೊಡಬೇಕು ಇದಾಗಬೇಕು. ಹಾಗಂದ್ಬಿಟ್ಟು ಶಾಸ್ತ್ರ ನಿಷಿದ್ಧ ಕರ್ಮಗಳೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅವ್ರ ಸಲುವಾಗಿ. ಆ ಥರ ಎಲ್ಲ ಓವರ್ ಅಟ್ಯಾಚ್ಮೆಂಟ್ ಇದ್ದಾಗ ಅದು ನಿನಗೆ ಬಾಂಡೇಜ್ ಆಗುತ್ತೆ. ಅದು ನಿನಗೆ ಈ ಒಂದು ನಿನ್ನ ಸ್ವರೂಪದಲ್ಲಿ ವಾಪಸ್ ತರೋದಕ್ಕೆ ನಿನಗೆ ಅಡ್ಡಿ ಆಗುತ್ತೆ. ಅದಕ್ಕೆ ಸಂಸಾರ ಅಂದರೆ ಅಹಮಮ ಭಾವಗಳೇ. ಆ ಅಹಮಮ ಭಾವಗಳನ್ನು ಡೈಲ್ಯೂಟ್ ಮಾಡ್ಕೋಬೇಕು. ವಿಚಾರ ಮಾಡ್ತಾಯಿದ್ರೆ ಅವು ಡೈಲ್ಯೂಟ್ ಆಗಿಬಿಡ್ತವೆ, ಗೊತ್ತಾಗ್ಬಿಡುತ್ತೆ ಎಲ್ಲ. ಪ್ರತಿಯೊಂದು ರಿಲೇಷನ್ನು ಅಷ್ಟೇ, ಎಲ್ಲರೂ ಅವ್ರವ್ರ ಪ್ರಾರಬ್ಧನ ತೊಗೊಂಬಂದಿದ್ದಾರೆ. ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್ನು ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಹೆಂಗಿರಲ್ವೋ, ಒಬ್ಬರ ಸ್ವಭಾವ ಇನ್ನೊಬ್ಬರಿಗೆ ಮ್ಯಾಚ್ ಆಗೋದಿಲ್ಲ ಕಂಪ್ಲೀಟಾಗಿ. ಎಲ್ಲೆಲ್ಲಿ ನೀವು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀರೋ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಅಲ್ಲೇ ನಿಮಗೆ ಪೆಟ್ಟು ಬೀಳುತ್ತೆ. ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀರ, ಮತ್ತು ಅವರೇ ಯಾವತ್ತೋ ಒಂದು ದಿವಸ ರಿಜೆಕ್ಟ್ ಮಾಡಿದಾಗ ಎಲ್ಲ ರಿಲೇಷನಲ್ಲೂ ಅನುಭವದಲ್ಲೇ ಗೊತ್ತಾಗ್ಬಿಡುತ್ತೆ. ಯಾರು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ಎಲ್ಲರೂ ಅವರವ್ರ ಸ್ವರೂಪನ್ನೇ ಹೆಚ್ಚು ಪ್ರೀತಿ ಮಾಡ್ತಾರೆ. ಅವ್ರಿಗಿಂತ ಭಿನ್ನವಾಗಿ ಹೊರಗಡೆ ನೀನು ಅನುಕೂಲವಾಗಿದ್ದರೆ ನಿನ್ನ ಮೇಲೆ ಪ್ರೀತಿ ಅಷ್ಟೇ. ನಿನಗೆ ಎಗೇನ್ಸ್ಟ್ ಆಗಿ ಸ್ವಲ್ಪ ಅವ್ರು ಏನು ಮಾಡಿದ್ರು ಮತ್ತೆ ಅದು ಅಲ್ಲೇ ಕಟ್ಟಾಗ್ಬಿಡುತ್ತೆ. ಈ ರಿಲೇಷನ್ಸು ಈಗ ಸಂಸಾರ ಅಂತ ನಾವು ಅಷ್ಟು ಸೀರಿಯಸ್ಸಾಗಿ ಹೇಗೆ ತಗೊತೀವಂದರೆ ಅಟ್ಯಾಚ್ಮೆಂಟಿಂದಾನೆ. ಋಣಾನುಬಂಧದಿಂದ ನಮಗೆ ಸಂಬಂಧ.
ಶ್ರೀಮದ್ ಭಾಗವತ ರಹಸ್ಯದಲ್ಲಿ ಬರುತ್ತೆ ಹೆಂಗೆ ಅಂತ. ಅಲ್ಲೊಬ್ಬ ಜನಕ ಮಹಾರಾಜ ಇರ್ತಾನೆ. ನಾನು ನನ್ನ ಪೂರ್ವ ಜನ್ಮಗಳು ನೋಡ್ಕೋಬೇಕು ಅಂತಾನೆ. ಬೇಡ ಕಣೋದು, ಸಿಕ್ಕಾಪಟ್ಟೆ ವರಸ್ಟ್ ಇರ್ತಾವೆ, ಮತ್ತು ನೀನು ಮಾಡಬೇಕಾದ ಡ್ಯೂಟಿ ಕೂಡ ನೀನು ಮಾಡೋಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯ, ಅಷ್ಟು ವರ್ಸ್ಟ್ ಆಗಿರ್ತಾವೆ ಈ ಋಣಾನುಬಂಧಗಳು ಅಂತ. ಇಲ್ಲ ಇಲ್ಲ, ನೀವು ನನಗೆ ಆ ಸಿದ್ಧಿಯನ್ನು ಕೊಡಿ, ನಾನು ನೋಡ್ಕೋಬೇಕು ಏನೆಲ್ಲ ಆಗಿದೆ, ಮಕ್ಕಳೆಲ್ಲ ಪೂರ್ವಜನ್ಮದಲ್ಲಿ ಇವ್ರಿಗೆ ನನಗೆ ಏನು ಸಂಬಂಧ ಅಂತ. ಸರಿ, ನಿನ್ನಿಷ್ಟ ಅಂತ ಅವ್ರದ್ದು ಆ ಸಿದ್ಧಿಯನ್ನು ಕೊಡ್ತಾರೆ. ನೋಡಿದ್ರೆ ಪೂರ್ವಜನ್ಮದಲ್ಲಿ ಇಬ್ಬರು ಲೋನ್ ಕೊಟ್ಟಿರ್ತಾರೆ. ಆ ಲೋನ್ ಕೊಟ್ಟಿರೋರು ಒಬ್ಬ ಮಗ ಒಬ್ಬ ಮಗಳಾಗಿ ಬಂದಿರ್ತಾರೆ. ಆ ಲೋನಿಗೆ ಬಡ್ಡಿ ಸಮೇತ ಏನೆಲ್ಲ ಎಷ್ಟೆಲ್ಲ ಅಮೌಂಟ್ ಇತ್ತೋ ಆ ಬಡ್ಡಿ ಸಮೇತ ಮಗಳು ಮದುವೆ ಮಾಡೋ ಸಮಯದಲ್ಲಿ ವರದಕ್ಷಿಣೆ ರೂಪದಲ್ಲಿ ತಗೊಂಡು ಹೊಟ್ಟೋಗ್ಬಿಟ್ಟಿರ್ತಾಳೆ. ಇನ್ನೊಬ್ಬ ಮಗ ಇರ್ತಾನೆ, ಕಂಪ್ಲೀಟು ತಂದೆ ಆಸ್ತಿಗೆ ಮೈನು ಅವನೇ ವಾರಸ ಆಗಿರ್ತಾನೆ. ಅವನು ಇನ್ನೊಬ್ಬ ಜಾಸ್ತಿ ಲೋನ್ ಕೊಟ್ಟರು ಹಂಗೆ ಮಗನಾಗಿ ಕಂಪ್ಲೀಟು ಆಸ್ತಿಗೆ ಅವನು ಉತ್ತರಾಧಿಕಾರಿ ಆಗಿರ್ತಾನೆ. ಇನ್ನೊಬ್ಬ ಪೂರ್ವಜನ್ಮದಲ್ಲಿರೋ ಶತ್ರು ಮಗನಾಗಿ ಬಂದಿರ್ತಾನೆ. ಅವನು ಎಲ್ಲ ಕೆಟ್ಟ ಕೆಲಸಗಳು ಮಾಡಿಬಿಟ್ಟು ಪ್ರತಿ ದಿನ ತಂದೆ ತಾಯಿಗೆ ಕೆಟ್ಟ ಹೆಸರು ತಗೊಂಬಂದು ಅವನಿಂದ ಸಿಕ್ಕಾಪಟ್ಟೆ ದುಃಖ ತರ್ತಾ ಇರ್ತಾನೆ. ಆ ಪ್ರಕಾರದಲ್ಲಿ ಅವನು ರಿವೆಂಜ್ ತೀರಿಸ್ಕೊತಾ ಇರ್ತಾನೆ ಶತ್ರು. ಯಾವುದೋ ಜನ್ಮದಲ್ಲಿ ತಾಯಿ ಆಗಿರೋಳು ಈ ಜನ್ಮದಲ್ಲಿ ಹೆಂಡತಿಯಾಗಿ ಬಂದುಬಿಟ್ಟಿದ್ದಾಳೆ ವಿಚಿತ್ರವಾಗಿ. ಏನೇನೋ ಆ ಋಣಾನುಬಂಧ ಸಂಬಂಧಗಳು ಎಷ್ಟು ವರ್ಷಾಗಿ ಇವೆಲ್ಲ ನೋಡಿಬಿಟ್ಟಿದ್ದು ಅಯ್ಯೋ, ಇವರೆಲ್ಲ ನಾವು ಹೋದ ಜನ್ಮದಲ್ಲಿ ಇವರಿಂದ ತಪ್ಪಿಸ್ಕೊಂಡು ಓಡೋಗ್ತಾ ಇರೋಂಥ ವ್ಯಕ್ತಿಗಳು ಈಗ ನನ್ನ ಮಕ್ಕಳಾಗಿ ಬಂದಿದ್ದಾರೆ, ಇವ್ರ ಮೇಲೆ ನಾನು ಅಟ್ಯಾಚ್ ಆಗಿ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು. ಆ ಥರ ಗಿವ್ ಕೊಡೋದು ತಗೊಳ್ಳೋದು ಇರುತ್ತೆ. ಆವಾಗಲೇ ನಮ್ಮ ಸಂಬಂಧ. ಒಂದು ಜಾಗದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ ಅಂದರೆ ನೀವೆಲ್ಲ ನನಗೆ ಪೂರ್ವ ಜನ್ಮದಲ್ಲಿ ನನಗೆ ಸ್ಪಿರಿಚುವಲ್ ಆಗಿ ನೀವು ನನಗೆಲ್ಲ ಹೆಲ್ಪ್ ಮಾಡಿದ್ದೀರಾ. ನಾನು ನಿಮಗೆ ಹಿಂಗೆ ಇನ್ಫಾರ್ಮೇಷನ್ ಏನು ಕೊಡ್ತೇನೆ ಆ ಥರದ್ದೇ ಒಂದು ಇನ್ಫಾರ್ಮೇಷನ್ ಕೊಟ್ಟು ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ. ಅದು ನಿಮಗೆ ಬೌನ್ಸ್ ಬ್ಯಾಕ್ ಆಗ್ತಾಯಿದೆ ಅಷ್ಟೇ. ಆ ಒಂದು ಋಣ ಇದ್ದಿದ್ದಕ್ಕೆ ಇವಾಗ ಒಂದು ಜಾಗದಲ್ಲಿ ನಾವೆಲ್ಲ ಬರ್ತಾ ಇರ್ತೀವಿ. ಪ್ರತಿಯೊಂದು ಕೂಡ ಅಷ್ಟೇ ಋಣದಿಂದನೇ ಬಂದ ಇರುತ್ತೆ ಅಷ್ಟೇ. ಈ ಮಾತ್ರ ತಿಳ್ಕೊಂಡ್ರೆ ಓವರ್ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಆವಾಗ ನಿಜವಾಗಿ ನಾವು ಏನು ಮಾಡಬೇಕಾದ ಕೆಲಸ ಇರುತ್ತೆ ಅದನ್ನು ನಾವು ಮಾಡ್ತಾಯಿರ್ತೀವಿ. ಇಲ್ಲ ಅಂದರೆ ಹಿಂಗೆ ಆ ಓವರ್ ಅಟ್ಯಾಚ್ಮೆಂಟಲ್ಲಿ ಪುತ್ರೋ ನಷ್ಟ ಅಹಂ ನಷ್ಟ ಅಂತ ಅವ್ರಿಗಾದ ಸುಖ ದುಃಖಗಳನ್ನು ಕೂಡ ಈಗ ಈ ಶರೀರ ಒಂದು 80ರಿಂದ 100 kg ಇರುತ್ತೆ. ಸತ್ತ ಮೇಲೆ 4 ಜನ ಹೊತ್ಕೊಂಡು ಹೋಗಬೇಕು. ಇಷ್ಟು ದೊಡ್ಡ ಶರೀರನ ಕೇವಲ ನಾನು ಒಂದು ಅನ್ನೋ ಅಹಂಕಾರದಲ್ಲಿ ಡೈಲಿ ಹೊತ್ಕೊಂಡು ಹೋಗ್ತಾಯಿದ್ವಿ ಕಂಟಿನ್ಯೂಸ್ ಆಗಿ. ಇನ್ನು ಮಮಬಾಬಾ ಇತ್ತ 5-6 ಜನ ಅಷ್ಟು ಭಾರನ ಒಂದು 500 kg ಡೈಲಿ ಹೊತ್ಕೊಂಡು ಓಡಾಡ್ತಾಯಿದ್ವಿ ನಾವು. ಈ ಅಹಂ ಮಮಭಾವಗಳಿಗೆ ಅಷ್ಟೊಂದು ಸಾಮರ್ಥ್ಯ ಇರುತ್ತೆ. ಕೇವಲ ಒಂದು ಅಹಂ ಅನ್ನೋ ಭಾವನೆಯಿಂದ ಇಷ್ಟು ಹೆವಿ ವೆಯ್ಟ್ ಇರೋವಂಥ ಶರೀರನ ನಾವು ಡೈಲಿ ಹೊತ್ಕೊಂಡು ಹೋಗ್ತಾಯಿದ್ದೀವಿ. ಆದ್ದರಿಂದ ಇದೇ ಸಂಸಾರ. ಅಹಂ ಮಮ ಭಾವಗಳು, ಕರ್ತೃತ್ವ ಭಾವಗಳು ಇವೇ ನಮಗೆ ದುಃಖ. ಅವು ಡೈಲ್ಯೂಟ್ ಆಗಿಬಿಟ್ಟಿದೆ ಅಂದರೆ ಮತ್ತೆ ಮಿಕ್ಕಿದ ಎಲ್ಲ ಕ್ರಿಯೆಗಳು ಮಾಡಬೇಕಾದ ಕ್ರಿಯೆಗಳೆಲ್ಲ ಮಾಡ್ಕೊತ ಇದ್ರೂ ಕೂಡ ಯಾವುದೇ ಪ್ರಕಾರದಲ್ಲೂ ಅದು ಮತ್ತು ನಮಗೆ ಬಂಧನಕ್ಕೆ ಕಾರಣ ಆಗೋದಿಲ್ಲ. ಅದಕ್ಕೆ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಂತಾರೆ. ಕರ್ಮವು ಬಂಧನಕ್ಕೆ ಕಾರಣವಾದರೂ ಕೂಡ ಅದನ್ನು ನಿಷ್ಕಾಮ ಭಾವನೆಯಿಂದ ಮಾಡಿದ್ರೆ ಅದೇ ಕರ್ಮ ನಿನ್ನನ್ನು ಹೊರಗಡೆ ಹಾಕುತ್ತೆ ಅಂದ್ಬಿಟ್ಟು ಆ ಥರ ನಾವು ಸಂಸಾರದಲ್ಲಿ ಗೃಹಸ್ಥಾಶ್ರಮದಲ್ಲಿ ಏನಿರ್ತೀವೋ ಅಲ್ಲಿದ್ದುಕೊಂಡು ಕೂಡ ಸಾಧನೆ ಮಾಡ್ತಾ ಇರಬೇಕು. ಮಿಸ್ಟೇಕ್ ಏನು ಮಾಡ್ತಾಯಿದ್ದೀವಿ ಅಂದರೆ ಇಂಪಾರ್ಟೆಂಟ್ ಯಾವುದು ಮುಖ್ಯ ಯಾವುದು ಗೌಣ ಯಾವುದು ಅಂತ ನಾವು ವಿವೇಕ ಮಾಡ್ತಾಯಿಲ್ಲ. ಜಾಬು, ಕೆರಿಯರು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿದ್ದೀವಿ. ಖಾಲಿ ಟೈಮ್ ಇದ್ದರೆ ಸ್ಪಿರಿಚುಯಾಲಿಟಿ ಇಲ್ಲ, ರಿವರ್ಸು. ಮನುಷ್ಯ ಜನ್ಮ ಬಂದಿರೋದೇ ಮೋಕ್ಷನ ಹೊಂದೋದಕ್ಕೆ. ಮೋಕ್ಷನ ಹೊಂದಬೇಕಂದ್ರೆ ನಮಗೆ ಈ ಶರೀರ ಇದು ಸಾಧನೆ. ಶ್ರವಣ ಮನ ನಿಧಿಧ್ಯಾಸನವಾಗಿ ಈ ಶರೀರದ ಅವಶ್ಯಕತೆ ಇದೆ. ಈ ಶರೀರ ನಿಲ್ಲಬೇಕಂದ್ರೆ ಸ್ವಲ್ಪ ಆಹಾರ ಬೇಕು ಅಂದರೆ ಯಾವುದೋ ಒಂದು ಜಾಬ್ ಏನೋ ಒಂದು ಕರ್ಮ ಮಾಡಲೇಬೇಕಾಗುತ್ತೆ. ಈ ಥರ ಇಂಪಾರ್ಟೆನ್ಸ್ ಮೇಯ್ನ್ ಗೋಲ್ ಇದು, ಮೇಯ್ನ್ ಇಂಪಾರ್ಟೆಂಟ್ ಇದ್ರ ಸಲುವಾಗಿ ಮಿಕ್ಕಿದ್ದೆಲ್ಲ ನಾನು ಮಾಡ್ತಾಯಿದ್ದೀನಿ ಅಂತ ಈ ಥರ ಲೈಫ್ ಇರಬೇಕು. ರಿವರ್ಸಲ್ ಆಗಿಬಿಟ್ಟಿದೆ. ಅದೇ ಮೇಯ್ನ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಅಲ್ಲಿ ಖಾಲಿ ಟೈಮ್ ಸಿಕ್ಕಿದ್ರೆ ಇದಕ್ಕೆ ಸ್ವಲ್ಪ ಸಮಯ ಕೊಡ್ತೀನಿ ಅಂತ ರಿವರ್ಸಲ್ಲಿ ಹೋಗ್ತಾಯಿದೆ. ಎಲ್ಲಿ ಸಿಗುತ್ತೆ ಶಾಂತಿ? ಆ ಮೆಜಾರಿಟಿನ ನೋಡಿಬಿಟ್ಟು, ಸೊಸೈಟಿನ ನೋಡಿಬಿಟ್ಟು ಲೋಕವಾಸನ ಅಂತಾರೆ. ಸಿಕ್ಕಾಪಟ್ಟೆ ನಮಗೆ ಈ ಕ್ಲಾರಿಟಿನೇ ಸಿಗೋದಿಲ್ಲ. ಎಲ್ಲರೂ ಹಂಗೆ ಇದ್ದಾರಲ್ಲ, ಅದೇ ಥರ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ, ಅದೆಲ್ಲ ಹಿಪೋಕ್ರಸಿ, ಅದು ಹಿಪೋಕ್ರಟ್ ಲೈಫ್. ಅದು ಎಲ್ಲರೂ ಕೂಡ ಅಷ್ಟೇ. ಪ್ರತಿಯೊಬ್ಬರು ಈ ವಿಷಯದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಹೊರಗಡೆ ಎಲ್ಲ ಫೇಕ್ಸ್ ಮೇಲೆ ಕೊಟ್ಕೊಂಡು ಸುಖವಾಗಿದ್ದೀವಿ ಅಂತ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಅಷ್ಟೇ. ಅದನ್ನು ನೋಡಿಬಿಟ್ಟು ಎಲ್ಲರೂ ಮೋಸ ಹೋಗ್ತಾ ಇರ್ತಾರೆ. ಬಹುಶಃ ನಮ್ಮ ಜೀವನದಲ್ಲೇ ಕಷ್ಟಗಳಿದ್ದಾವೆ, ಅವರೆಲ್ಲರೂ ಸುಖವಾಗಿದ್ದಾರೆ ಅಂತ ಇವ್ರು ಅನ್ಕೊತಾ ಇದ್ದಾರೆ. ಎಲ್ಲರ ಮನೆ ದೋಸೆನೂ ತೂತೆ. ಯಾಕಂದರೆ ಹೊರಗಡೆ ಅವರು ವೀಕ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರೋದಿಲ್ಲ, ಆರ್ಜವ ಇರೋದಿಲ್ಲ. ಅಂಥವ್ರನ್ನ ನೋಡಿ ನಾವು ಮೋಸ ಹೋಗ್ಬಿಡ್ತೀವಿ.
ಬಹುಶಃ ಅವರೆಲ್ಲ ಸುಖವಾಗಿದ್ದರು, ನಾವೇ ಸುಖವಾಗಿಲ್ಲ ಅಂದ್ಬಿಟ್ಟು ಚಾನ್ಸೇ ಇಲ್ಲ. ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಅಹಮಮ ಭಾವಗಳು, ಕರ್ತೃತ್ವ ಭಾವದಿಂದ ನೀವು ಆ ಪೂರ್ಣಾನಂದನ ಹೊಂದೋದಕ್ಕೆ ಚಾನ್ಸೇ ಇಲ್ಲ ಅಂತ ಈ ರೀತಿಯಲ್ಲಿ ನಾವು ಮಾಡ್ತಾ ಇರೋ ಕೆಲಸವನ್ನೇ ಮಾಡಿಕೊಂಡು, ಈಗ ನೋಡಿ ನೀವು ವರ್ಕ್ ಲೋಡ್ ಅಂತಿರಲ್ಲ, ನಾವು ಆಶ್ರಮದಲ್ಲ ತಗೊಳ್ಳೋ ವರ್ಕ್ ಲೋಡ್ ನೋಡಿದ್ರೆ ನೀವು ಹೆದರ್ಕೊಂಡ್ಬಿಡ್ತೀರ. 18 ಅವರ್ಸ್ ಮೇಲೆ ಇರುತ್ತೆ ಒಂದೊಂದು ಸತಿ. ನಿಮ್ಮ ಮನೆಯಲ್ಲಿ ಒಂದು ಅತ್ತೆ ಒಂದು ಸತಿ, ನಮಗೆ ಸಾವಿರಾರು ಜನ ಅತ್ತೆಯರು, ಸಾವಿರಾರು ಜನ ಸೊಸೆಯಂದರು, ಪ್ರಾಬ್ಲಮ್ಸು ಹಂಗೆ ಇರ್ತವೆ. ಎಲ್ಲವೂ ಹೆಚ್ಚಿರ್ತವೆ, ಮಲ್ಟಿಪಲ್ಸಲ್ಲಿ ಇರ್ತವೆ. ಆದರೂ ಕೂಡ ಅದು ನಮಗೆ ಅದು ಲೋಡ್ ಥರ ಅನಿಸೋದಿಲ್ಲ. ಯಾಕಂದರೆ ಹ್ಯಾವ್ ಟು ಡೂ ಅಂದಾಗಲೇ ಪ್ರಾಬ್ಲಮ್ಮು. ವಾಲಂಟ್ರಿಯಾಗಿ ನಾವು ಇದು ಔಟ್ಲೈನ್ ತಿಳ್ಕೊಂಡ ಮೇಲೆ ಮತ್ತೆ ಮಾಡಿದ್ರಾಗ ಅದನ್ನೆಲ್ಲ ಕೂಡ ಅಷ್ಟೇ. ಅಂತಃಕರಣ ಶುದ್ಧಾರ್ಥಂ ಲೋಹ ಸಂಗ್ರಹ ಎಷ್ಟು ಹೆಚ್ಚು ಮಾಡಿ ಅಧಿಕ ಫಲಂ ಅನಿಸುತ್ತೆ ನಮಗೆ. ಇನ್ನೂ ಈ ಶರೀರ ಸಂಘದಲ್ಲಿ ಎಷ್ಟು ಒಳ್ಳೆಯ ಕೆಲಸಗಳಾದರೆ, ಎಷ್ಟು ಪರೋಪಕಾರ ಆದರೆ ಇನ್ನೂ ಅಷ್ಟು ಬೇಗನೆ ಇನ್ನು ಜ್ಞಾನದಿಂದ ಜ್ಞಾನನಿಷ್ಠೆಗೆ ಹೆಚ್ಚು ಹೋಗ್ಬೇಕಂದ್ಬಿಟ್ಟು ಇನ್ನೂ ಉತ್ಸಾಹ ಇರುತ್ತೆ. ಆ ಕ್ಲಾರಿಟಿ ಬಂದ ಮೇಲೆ ಮತ್ತೆ ಯಾವುದು ನಿನಗೆ ವರ್ಕ್ ಲೋಡ್ ಥರ ಅನಿಸೋದಿಲ್ಲ. ಪ್ರೀತಿಯಿಂದ ಮಾಡ್ತೀವಿ, ಅವಾಗ ಇಷ್ಟದಿಂದ ಮಾಡ್ತೀವಿ. ಇವಾಗ ಮಜ್ಬೂರಿಯಿಂದ ಮಾಡಬೇಕಾಗುತ್ತೆ, ಡಿಪೆಂಡೆನ್ಸಿಯಿಂದ ಮಾಡ್ತಾ ಇರ್ತೀವಿ. ಆದ್ದರಿಂದ ಸಂಸಾರದಲ್ಲಿ ಎಲ್ಲ ನಾವು ಮಾಡ್ತಾ ಇರೋ ಜಾಗದಲ್ಲಿ ಅದೇ ಕ್ರಿಯೆಗಳನ್ನು ಮಾಡಿಕೊಂಡು ಕೂಡ ನಾವು ಸಾಧನೆ ಮಾಡ್ಕೋಬೇಕು. ಗೃಹಸ್ಥ ಆಶ್ರಮದಲ್ಲಿ ಇದ್ದಾಗಲೇ ಡೈಲಿ 2 ಅವರ್ಸ್ ಕೊಡಬೇಕು. ಮಾರ್ನಿಂಗ್ 1 ಅವರ್, ಈವ್ನಿಂಗ್ 1 ಅವರ್, ಅಟ್ಲೀಸ್ಟ್ 1 ಅವರ್ ಆದರೂ ಟ್ರೈ ಮಾಡಬೇಕು. ಮನಸ್ಸಿದ್ರೆ ಮಾರ್ಗ ಇರುತ್ತೆ. ಎಷ್ಟೋ ಎಕ್ಸಾಂಪಲ್ಸ್ ನಿಮಗೆ ಲೈವ್ ಕೊಡ್ತೀನಿ. ಈಗಲೂ ಕೂಡ ಮುಂಬೈನಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ. ನಾವು ಅದ್ವೈತ ಸಿದ್ಧಾಂತ ಗ್ರಂಥಗಳು ಓದುತ್ತಾ ಇದ್ದರೆ ಅದು ಟೀಚ್ ಮಾಡೋರು ತುಂಬ ಕಡಿಮೆ, ಅದಕ್ಕೆ ಸ್ಟೂಡೆಂಟ್ಸ್ ಕೂಡ ಒಂದು ಬಿಲೋ 10 ಇರ್ತಾರೆ ವರ್ಲ್ಡಲ್ಲಿ, ಅಷ್ಟು ಕಡಿಮೆ ಜನ ಇರ್ತಾರೆ. ಅದಕ್ಕೆ ಅಂಥ ಗ್ರಂಥಗಳು ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಎಲಿಜಿಬಲ್ ಯಾರು ಇರ್ತಾರೋ ಅವ್ರನ್ನೆಲ್ಲ ಕಲಿಸಿ ಯುನೈಟ್ ಮಾಡಿಸಿ ಅಂಥ ಗ್ರಂಥಗಳು ಸ್ಟಾರ್ಟ್ ಮಾಡ್ತಾರೆ. ಒಬ್ಬರು ಡಾಕ್ಟ್ರವರು ಅವರೆಲ್ಲ ಮುಂಚೆನೇ ಎಷ್ಟೋ ವರ್ಷಗಳಿಂದ ಅವರು ದೊಡ್ಡ ಕ್ಲಿನಿಕ್ಕು, ಫೇಮಸ್ ಕ್ಲಿನಿಕ್ಕು ಮುಂಬೈನಲ್ಲಿ, ದಾದರ್ ಆ ಏರಿಯಾದಲ್ಲಿ ಇರ್ತಾರೆ. ಅವರು ದೊಡ್ಡ ಕ್ಲಿನಿಕ್ಕೆಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ. ಆದರೂ ಕೂಡ ಡೈಲಿ ಮಾರ್ನಿಂಗು ಈವ್ನಿಂಗು 2 ಅವರ್ಸು ಸ್ಪಿರಿಚುಯಾಲಿಟಿಗೆ ಸಮಯ ಕೊಟ್ಕೊತ ಬಂದಿದ್ದಾರೆ. ಒಂದು 15 ಇಯರ್ಸಲ್ಲಿ ನಮಗಿಂತ ಅಡ್ವಾನ್ಸಾಗಿ ಹೆಚ್ಚು ಓದ್ಬಿಟ್ಟಿದ್ದಾರೆ. ಅವರು ಸಿದ್ಧಿ ಗ್ರಂಥದಲ್ಲಿ ಆನ್ಲೈನಲ್ಲಿ ಕ್ಲಾಸು ಜಾಯ್ನ್ ಆಗ್ತಿದ್ರು. ನಮಗಿಂತ ಹೆಚ್ಚು ಬೇಗ ಆನ್ಸರ್ಸ್ ಅವರೇ ಕೊಡ್ತಾಯಿದ್ರು. ಮತ್ತು ಅವ್ರ ಬಗ್ಗೆ ತಿಳ್ಕೊಂಡ್ರೆ ಅಷ್ಟು ದೊಡ್ಡ ಫೇಮಸ್ ಕ್ಲಿನಿಕ್, ಕ್ಲಿನಿಕ್ಗೆ ಓನರೇ ಅವರು, ಅದಕ್ಕೆ ಹಾಸ್ಪಿಟಲ್ಗೆ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಅವರು ಡೈಲಿ ಒಂದು 2 ಅವರ್ಸು ಸಮಯ ಕೊಟ್ಟಿದ್ದಾರೆ. ಮನಸ್ಸಿದ್ರೆ ಮಾರ್ಗ ಇರುತ್ತೆ, ಇಲ್ಲ ಅಂತಂದರೆ ಇಲ್ಲದಿರೇ ಆಗುತ್ತೆ. ಆ ಥರ ಅವಕಾಶಗಳು ನಾವು ಮನಸ್ಸಿಂದ ಆ ಥರ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಸಿಗೋದಿಲ್ಲ ಅಂದರೆ ಮಾಯಾ ನಮ್ಮ ಸ್ಪೇಸನ್ನು, ಟೈಮನ್ನು ತಿಂದುಬಿಡ್ತಾ ಇರುತ್ತೆ. ಎಷ್ಟೋ ಏನೇನೋ ಕೆಲಸಬಾರ್ದ ಕೆಲಸಗಳೆಲ್ಲ ಆ್ಯಡ್ ಮಾಡಿಕೊಂಡು ದಿನಚರ್ಯದಲ್ಲಿ ಅವೆಲ್ಲ ತೆಗೆದುಬಿಟ್ಟು ಮೇಯ್ನ್ ಇಂಪಾರ್ಟೆಂಟು ಬಂದಿರೋ ಪರ್ಪಸ್ಗೆ ಇಲ್ಲಿ ನಾವು ಎನರ್ಜಿ ಇನ್ವೆಸ್ಟ್ ಮಾಡಬೇಕು. ಇದು ಇಂಪಾರ್ಟೆಂಟ್ ಆಗಬೇಕು, ಇದ್ರ ಸಲುವಾಗಿ ಮಿಕ್ಕಿದ್ದೆಲ್ಲ ಆಗಿರಬೇಕು. ಆ ಥರ ಚೇಂಜ್ ಮಾಡ್ಕೋಬೇಕು. ಇನ್ನೇನಾದರೂ ಡೌಟ್ಸ್? ಓಕೆ, ಡೌಟ್ಸ್ ಯಾರು ಇಲ್ಲ ಅನ್ಸುತ್ತೆ. ಇದರಲ್ಲ? ಹಾಂ, ಸರಿ. ನಮ್ಮ ರಿಮೋಟ್ ಒಂದು ನಿಮಿಷ, ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು.
ಆಶ್ರಮದ ಇದಕ್ಕೆ ಸರಿ ರಾಮವರ ಅಂಬೇಡ್ಕರ್ನಲ್ಲಿರೋ ಮಠಾಧೀಶರಾಗಿರೋ ಆಶ್ರಮ ಇರಲೇದಲ್ಲ ಮಕ್ಕಳ ಫೆಸಿಲಿಟೀಸ್ ಬಂದಿದೆ ನೀವೆಲ್ಲ ಇವರಲ್ಲಿ ಸುತ್ತಮುತ್ತ ಎಲ್ಲ ಊರುಗಳಲ್ಲೂ ಹೋಗಿ ಈ ರೀತಿ ಪ್ರವಚನಗಳೆಲ್ಲ ಮಾಡಿ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಜನ ಹೆಂಗಗಳು ಯಾವ್ಯಾವ ಎಲ್ಲ ಮಾಡ್ಕೊಂಡಿರ್ತಾರೆ ಬಟ್ ಅಲ್ಲಿ ಜನರನ್ನ ನಾವು ಇದೆಯಾಗಿರ್ತದಮ್ಮ ಸುಮಾರು 2 ವರ್ಷಗಳಿಂದ ಹಾಳಾಗಿದೆ 20 ವರ್ಷಗಳಿಂದ ಏನು ಕೆಲಸ ಮಾಡಿಲ್ಲ ಅಂಥದನ್ನ ಊರುಗಳಲ್ಲಿ ಹೋಗಿ ಸೇರಿದ್ಮೇಲೆ ಈಗ ಅಲ್ಲಿ ಚಿತ್ರಾನ್ನ ಬದಲಾಗ ಹೋಗ್ತಿದೆ. ಈಗ ಪಕ್ಕದಲ್ಲಿ ಸ್ಕೂಲ್ ಇದೆ ಅದನ್ನು ತಗೋಬೇಕು ಅಂತ ಮೊದಲು ಆಶ್ರಮಕ್ಕೆ ಸೇರಿದ್ದಂತೆ ನಡೆಸೋಕ್ಕಾಗದೇ ಇದ್ದರಿಂದ ಗೌರ್ಮೆಂಟ್ ವಾಪಸ್ ಕೊಡ್ತೀವಿ ಈಗ ಅದನ್ನು ತಗೋಬೇಕು ಅಂತ